ನಮ್ಮ ತಂದೆಗೆ ನಾವು 2 ಜನ ಗಂಡ್ಮಕ್ಳು. ತಂದೆಗೆ 2 ಗಂಡ್ಮಕ್ಳು. 2 ಜನ ಗಂಡ್ಮಕ್ಳು. ಹ್ಮ್. ನಾವು ಚಿಕ್ಕೂರಿಂದ ನಮ್ಮ ಅಪ್ಪರು ಕಷ್ಟಪಟ್ಟ ಬೆಳೆದಿದ್ರು ಅವ್ರಿಗೆ. ಹ್ಮ್. ಅಂದ್ರೆ ಅವರು ಇನ್ನೊಬ್ರು ಮಂದಿ ಎದುರುಗಡೆ ಮನೆ ಹೋಗ್ಬಿಟ್ಟು ಭಿಕ್ಷೆ ಎತ್ತಾರು, ಅಟ್ಟಿಗಿಲ್ದಾರೆ ಹ್ಮ್. ಜೀವನ ಮಾಡಿದ್ರು. ಹ್ಮ್. ಹ್ಮ್. ನಮ್ಮನೆ ಹತ್ರ ನೋಡ್ಲಿ ಚೆನ್ನಾಗಿ ಸಾಕಿದ್ರು. ಅವ್ರ ನಮ್ಮ ಅಪ್ಪರಿಗೆ ಆಗ್ತಂಗಿರ 6 ಜನ. ಓಕೆ. ಅವ್ರನ್ನೆಲ್ಲ ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಹಾಕಿದ್ರು. ಹ್ಮ್. ನಾವು ಬೆಳೆದು ದೊಡ್ಡರ. ನಾನು ಎಜುಕೇಶನ್ ಜಾಸ್ತಿ ಮಾಡ್ಲಿಲ್ಲ. ಹ್ಮ್. 8ನೇ ಕ್ಲಾಸ್ ಓದ್ಲಿಲ್ಲ ನಾನು. ಹ್ಮ್. ಯಾಕೆ ಓದ್ಲಿಲ್ಲ? ನಮಗೆ ಅದು ಎಜುಕೇಶನ್ ಈ ತಲೆಗೆ ಹೋಗ್ತಾ ಇರ್ಲಿಲ್ಲ. ಮನೆಯವರು ಓದು ಅಂತ ಹಿಂಸೆ ಕೊಟ್ರು. ಹ್ಮ್. ನಮಗೆ ಓದೋ ಇದು ಆಸಕ್ತಿನೇ ಇರ್ತಿರ್ಲಿಲ್ಲ. ನಾವು ಕೂತ್ಕೊಂಡೆ ಸುಮ್ಮನೆ ಮಾಸ್ಟರ್ ಅವ್ರ ಬೈಯೋದೆಲ್ಲ ಬೈಸ್ಕೊಂಡು ಸುಮ್ಮನೆ ಎದ್ದು ಬರೋದಾಗ್ತಿತ್ತು. ಹ್ಮ್. ನಮ್ಗೆ ಓದೋ ಇದೇ ಮನಸ್ಥಿತಿನೇ ಇರ್ತಾ ಇರ್ಲಿಲ್ಲ. ಆಯ್ತು, ಬಿಟ್ಬಿಟ್ರ ಅದಕ್ಕೆ? ಬಿಟ್ಟು 1 ವರ್ಷ ಬೇಕ್ರಿಗೆ ಹೋದು, ಬೇಕ್ರಿ ಕೆಲಸ ಮಾಡ್ದು. ಎಲ್ಲಿಗೆ? ಮಹಾರಾಷ್ಟ್ರ ಹೋದ್ ಸ್ವಾಮಿ. ಬೇಕ್ರಿಗ? ಬೇಕ್ರಿ ಹೋಗಿದ್ದು 1 ವರ್ಷ. ಹ್ಮ್. ಅಲ್ಲಿ ಬೇಕ್ರಿಯಿಂದ ಬಂದು ಆಮೇಲೆ ಮನೇಲಿ ನಮ್ಮ ಅಪ್ಪನ ಚಿಕ್ಕಪ್ಪನ ಬೇರೆ ಆಗಿದ್ರು. ಬೇಕ್ರಿಲಿ ಏನ್ ಕೆಲಸ ನಿಮ್ದು? ಬೇಕ್ರಿ ಕೆಲಸ ಮಾಡೋ ಸ್ವಾಮಿ. ಅವಾಗ ಬನ್ಸ್ ಮಾಡೋದು. ಬನ್ನು? ಬನ್ನು, ಕೇಕು. ಓಹೋ. ಅವೆಲ್ಲ ಮಾಡ್ತಾ ಇದ್ದು. ಬಿಟ್ಟಲ್ಲ ಬಂದು ಅವರು ನಮ್ಮ ತಮ್ಮದೇರು ಚಿಕ್ಕಪ್ಪನ ಬೇರೆ ಇದ್ರು. ಹ್ಮ್. ಬೇರೆ ಆಗಿದ್ರು. ಅವರು ಬೇಡ ಮನೇಲಿ ಮಾಡ್ಕೊಂಡಿದ್ಬಿಡು, ಬೇಡ ಹೋಗೋದು ಬೇಡ ಅಂತಂದ್ರು. ಹ್ಮ್. ಆಮೇಲೆ 1-2 ವರ್ಷ ಕೆಲಸ ಮಾಡಿದ್ರು. ಗಾರೆ ಕೆಲ್ಸಕ್ಕೆ 9 ವರ್ಷ ಹೋದೆ. ಹ್ಮ್. ಗಾರೆ ಕೆಲ್ಸಕ್ಕೆ ಹೋಗಿ ಬೋರ್ ಹಾಕ್ಸಿದ್ರು. ಹ್ಮ್. ಒಳ್ಳೆ ನೀರಿತ್ತು. ಜಮೀನ್ ಕೆಲಸ ಮಾಡ್ತಾ ಇದ್ದು. ಹ್ಮ್. ಜಮೀನ್ ಕೆಲಸ ಮಾಡಿ ವರ್ಷಕ್ಕೆ ಒಂದು 5-6 ಲಕ್ಷ 7-8 ಲಕ್ಷ ಅದೇ ಮಾಡ್ತಾ ಇದ್ದು. ಹ್ಮ್. ಏನ್ ಜಮೀನಲ್ಲಿ ಏನ್ ಬೆಳೀತಿದ್ರಿ? ಬೀನ್ಸು, ಟೊಮಾಟೊ. ಒಬ್ರೇನಾ? ನನ್ನ ತಮ್ಮ ಓದ್ತೀನಿ ಅಂತ ಹೋಗೋಣ. ನಾನು ಪೂರ್ತಿ ಮನೆ ಕೆಲಸ ನಾನೇ ಮಾಡ್ತಿದ್ದೆ. ನಮ್ಮ ತಂದೆಗೆ ಅಷ್ಟು ಕೆಲಸ ಮಾಡಾರು. ಅಷ್ಟು ಅವರಿಗೆ ಜಾಸ್ತಿ ಹೆವಿ ಕೆಲಸ ಮಾಡಕ್ ಬರ್ತಿರಲ್ಲ. ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನಮ್ಮ ತಮ್ಮರು ಓದ್ತೀನಿ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬೇಕಾಗ ದುಡ್ಡು ಕೊಟ್ಟಿದ್ದು. ಎಲ್ಲಾರ ಹೋಗಪ್ಪ ನೀವು ಓದ್ಬಿಡು, ಅಲ್ಲೇ ಇದ್ಬಿಡು, ಓದ್ತೀನಿ ಇದ್ಬಿಡು, ನಾನು ಎಷ್ಟು ಬೇಕಾದ ದುಡ್ಡು ಕೊಡ್ತೀವಿ ನಾವು. ಅಲ್ಲಿಂದ ಮತ್ತೆ ಬಂದ. ನಂಗೆ ಓದಕ್ಕಲ್ಲ ಹಂಗೆ ಅಂತಂದ. ಆಮೇಲೆ ನಾನೊಂದು ಹಳೆ ಬಿಡ ಹತ್ರ ಒಂದು ಹುಡುಗಿ ಮೆಚ್ಕೊಂಡಿದ್ದೆ. ಮೆಚ್ಕೊಂಡಿದ್ದೆ ಅಂದ್ರೆ ಲವ್ ಮಾಡ್ತಿದ್ದೆ ಅಂತ? ಲವ್ ಮಾಡ್ತಿದ್ದೆ. ಎಷ್ಟು ವಯಸ್ಸಾಗ ನಿಮಗೆ? ಒಂದು 23. ಅಂದ್ರೆ ಆ ಹುಡುಗಿ ಹೆಂಗ್ ಪರಿಚಯ? ಪರಿಚಯ ನಮ್ಮ ಅತ್ತೆಯ ಅಕ್ಕನ ತಂಗಿ ಮಗಳು. ನಿಮ್ಮ ಅತ್ತೆಯ ಅಕ್ಕನ ತಂಗಿಯ? ನಮ್ಮ ಅತ್ತೆಯ ಗಂಡನ ತಂಗಿ ಮಗಳು. ನಿಮ್ಮ ಅತ್ತೆಯ ಮಾವನ ತಂಗಿ ಮಗಳು. ಅದನ್ನ ನಿಮ್ಮ ಅತ್ತೆಯ ಗಂಡ ಅಂತ ಹೇಳಿದ್ ನಿಮ್ಮ ಮಾವ? ಮಾವನ ತಂಗಿಯ ಮಗಳು. ಅಂದ್ರೆ ಏನು ರಿಲೇಷನ್ನೇ? ನೀವು ಹೋಗ್ತಾ ಅಲ್ಲಿ ಕಾರ್ಯಕ್ರಮಗಳು ಅಥವಾ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ನೋಡ್ತಿದ್ರಲ್ಲ, ಹಬ್ಬಗಳಲ್ಲೆಲ್ಲ ನೋಡ್ತಿದ್ರಲ್ಲ, ಅವಾಗ ಲವ್ ಆಯ್ತಾ? ಜಾತ್ರೆ ಹೋಗಿದ್ದು. ಜಾತ್ರೆ? ಅವರು ಜಾತ್ರೆ ಹೋಗಿದ್ದು. ನಮ್ಮ ಫ್ರೆಂಡು ಹಿಂಗೆ ನಿಂತಿದ್ದು, ಆ ಹುಡುಗಿ ನೋಡ್ಮಗ ಅಂತಂದ. ನಿಮ್ಮ ಫ್ರೆಂಡು? ನಮ್ಮ ಫ್ರೆಂಡು. ನಿಮ್ಮ ಫ್ರೆಂಡಿಗೆ ಹೆಂಗ್ ಗೊತ್ತಾ ಹುಡುಗಿ? ಅಂದ್ರೆ ಜಾತ್ರೆ ಅವರು ನಮ್ಮ ಮಾವನ ತಂಗಿ ಮಗಳು ನಮಗೆ ಗೊತ್ತಿಲ್ಲ ಅಲ್ಲಿ ತನಕನೂ. ಶಬ್ಬಾಷ್, ಗೊತ್ತೇ ಇಲ್ಲ ಅವರು ತಂಗಿ ಮಗಳು ಅಂದ್ರೆ ಅವ್ರು ಚಿಕ್ಕಮ್ಮನ ಮಗಳು. ಚಿಕ್ಕಮ್ಮನ ಕಡೆಯಿಂದ ಅವ್ರ ರಿಲೇಷನ್. ದುರಂತ ತಂಗಿ ಅಲ್ಲ. ನಿಮ್ ಫ್ರೆಂಡ್ಗೆ ಕಣ್ಣಿಗೆ ಬಿದ್ದಾಗ ನಿಮ್ಗೆ ಹೇಳಿದ್ರ ನೋಡ್ಮಗ ಅಲ್ಲಿ ಅಂತ? ಆ ಮಗ ಸುಮಾರು ಹುಡುಗಿರ್ಲ ಇದ್ರು. ಮಗ ಹುಡುಗಿ ನೋಡ್ಮಗ ಅಂತಂದ್ರು. ಜಾತ್ರೆಗೆ ಯಾಕೆ ಹೋಗಿದ್ರಿ ನೀವು? ಜಾತ್ರೆ ಅಂದ್ರೆ ಜಾತ್ರೆ ನಮ್ಮ ಇನ್ನೊಬ್ರು ರಿಲೇಷನ್, ಅಲ್ಲಿ ನಮ್ಮ ಮತ್ತೆ ಇನ್ನೊಬ್ರು ಇದ್ರು. ದೇವ್ರ ನೋಡಕ್ ಹೋಗಿದ್ರಾ? ಜಾತ್ರೆ ದೇವ್ರ ನೋಡಕ್ ಹೋಗಿದ್ದು. ಅಲ್ಲಿ ಅವು ಸರ್ ಅಲ್ಲೇ ನಮ್ಮ ಫ್ರೆಂಡ್ ಏನಂದ, ಮಗ ಇವೆಲ್ಲ ನೋಡಕ್ಕಿಂತ ಅಲ್ಲಿ ನೋಡು ಅಂತ. ನಾನು ಹುಡುಗಿ ಚೆನ್ನಾಗಿ ಒಳ್ಳೆ ಫುಲ್ ಏರ್ ಬಿಡ್ಕೊಂಡು ಇದ್ರು. ಅವಾಗ ನೋಡ್ದೆ, ಮಗ ನನ್ನ ಲೈಫಲ್ಲಿ ನನ್ನ ಮದುವೆ ಒಳ್ಳೆ ಆಗ್ಬೇಕು ಅಂತ ಯೋಚನೆ ಮಾಡಿದೆ ಅವತ್ತು. ಏನಂತ? ಲೈಫಲ್ಲಿ ನನ್ನ ಮದುವೆ ಅಂತ ಒಳ್ಳೆ ಆಗ್ಬೇಕು ಅಂತಂದೆ. ಚೆನ್ನಾಗಿ ನೋಡಿದಿ ದೇವ್ರ. ಅವಾಗ ಆ ಹುಡುಗಿ ನೋಡಿದಾಗ ಮದ್ವೆ ಆದ್ರೆ ಹುಡುಗಿನೇ ಆಗೋದು ಅಂತ ಹೇಳಿದ್ರಿ? ಹುಡುಗಿನೇ ಆಗ್ಬೇಕು ಮಗ, ಏನೋ ಎಷ್ಟೇ ಪರಿಸ್ಥಿತಿ ಬರ್ಲಿ ಹುಡುಗಿನೇ ಆಗ್ಬೇಕು ಅಂತಂದೆ. ಆಮೇಲೆ ವಿಚಾರಿಸ್ತಾನ ಮಾವನ. ಜಾತ್ರೆ ಯಾವ್ದದು?
ಅದು ಆಳುರಜ್ಜಿ ಜಾತ್ರೆ ಅಂತೇಳಿ ಈ ವರ್ಷ ನಡೆಯುತ್ತಾ? ವರ್ಷ ನಡೆಯುತ್ತೆ. ದಯವಿಟ್ಟು ನೆಕ್ಸ್ಟ್ ನಡೆದು ನಮಗೂ ಹೇಳ್ಬಿಡಿ, ನಮಗೂ ಅಲ್ಲಿ ಯಾರಾದ್ರೂ ಸಿಗ್ಬೋದು. ಮತ್ತೆ ಮರಿದಂಗೆ ಹೇಳ್ಬೇಕು, ತಮಾಷೆ ಹಂಗೆ ಮಾಡಿ, ನಾವು ಸೀರಿಯಸ್ ಆಗಿ ಹೇಳಿದ್ದು. ಇಲ್ಲ ಆಯ್ತು ಸ್ವಾಮಿ, ಹೇಳ್ತೀವಿ. ಆಯ್ತು. ಸೊ ಅಲ್ಲಿಂದ ಆಮೇಲೆ ಮಾತಾಡ್ಸಿದ್ರ ಜಾತ್ರೆಲಿ ನೀವು? ಜಾತ್ರೆ ಮಾತಾಡ್ಸ್ಲಿಲ್ಲ. ಗೆದ್ಕೊಂಡ್ರಿ? ಆಮೇಲೆ ಏನ್ ಮಾಡುದು, ಅದಕ್ಕೆ ಭಯ. ಅಲ್ಲಿಂದ ನಮ್ ಫ್ರೆಂಡ್ ಒಬ್ಬ ಇನ್ನೊಬ್ಬ ಇದ್ದ, ಅವನ ಜೊತೆ ಗಾರಿ ಕೆಲ್ಸ ಹೋಗಿದ್ದ. ಅವಾಗ ಏನಕ್ಕೆ ಹೋಗ್ತಿದ್ರಿ? ಗಾರಿ ಕೆಲ್ಸಕ್ಕೆ ಹೋಗಿ ಸಮಯ. ಅವಾಗ ಓಕೆ. ಅವಾಗ ಬುಧವಾರ ಬಂತು ಅಂದ್ರೆ ಇದು ಹಳೆಬಿಡಿ ಹೋಗೋದು, ಹುಡುಗಿ ನೋಡೋದು, ಮಾತಾಡ್ಸೋದು, ಮಾತಾಡ್ಸಂಗಿಲ್ಲ, ವಾಪಸ್ ಬರೋದು, ನೋಡೋದು, ವಾಪಸ್ ಬರೋದು. ಆ ಕ್ಷಣಕ್ಕೂ ನಿಮಗೆ ನಿಮ್ ನೆಂಟರು ಅಂತ ಗೊತ್ತಿಲ್ಲ? ಅವಾಗ ಒಂದು 15-20 ಸಾವಿರ ಗೊತ್ತಾಯ್ತು. ನಮ್ಮ ನೆಂಟರು, ನಮ್ಮ ಮಾವನ ಕಡೆ. ನಮ್ಮ ಮಾವನ್ ಕೇಳಿದೆ, ಮಾವ ಹಿಂಗೆ ನಿಮ್ಮ ತಂಗಿ ಮಗಳನ್ನ ನೋಡಿನಿ, ಮದುವೆ ಆಗ್ಬೇಕು ಅಂತೀನಿ ಅಂತಂದ್ರೆ. ನಿಮ್ಮ ಮಾವಂಗ ಹಂಗಂದ್ರ? ನಮ್ಮ ಮಾವ ಹಂಗಂದೆ. ನಮ್ಮ ಮಾವ ಅನ್ನೋಕ್ಕಿಂತ ನಮ್ಮ ಮಾವ ನನ್ಗೆ ಫ್ರೆಂಡ್ ಅಂದ್ರೆ ನಮ್ಮ ಮಾವ ಅಂದ್ರೆ ನಮ್ಮ ಮಾವ ಇವತ್ತು ಬೆಳಗಿಂದ ಸಾಯಂಕಾಲ ನಮ್ಮ ಮಾವ ನನ್ ಫೋನ್ ಮಾಡಿದವ್ರು ನಮ್ಮ ಮಾವಿರಲ್ಲ, ನಾ ಮಾಡ್ತಾರೆ ಹೋಗ್ಲಿ ಮಾವಿರಲ್ಲ. ಓ, ಆ ಮಟ್ಟಿ ಫ್ರೆಂಡ್ ತರ ಮಾವನಕ್ಕಿಂತ ಫ್ರೆಂಡ್ ಫಸ್ಟ್. ಏನಂದ್ರು ಮಾವ? ನಾನು ನೋಡ್ಬಿಟ್ಟಿನಿ, ನನ್ನ ಮದುವೆ ಆದ್ರೆ ಅವಳನೇ ಆಗೋದು ಅಂತಂದಾಗ ಏನಂದ್ರು ಅವರು? ಅಷ್ಟೇ ತಾನೇ ಕೇಳ್ತೀನಿ ಬಾರ ಅಂತಂದ್ರು. ಸಕ್ಕತ್ತಿದೆ. ಅವಾಗ ಹೋಗ್ಬಿಟ್ಟು ಡೈರೆಕ್ಟ್ ಕೇಳಿದ್ರೆ ಹಿಂಗೆ ನಮ್ಮ ಭಾವ ಹುಡುಗ ಮೆಚ್ಚಣ್ಣನೆ ಹುಡುಗಿಯ ಕೊಡ್ತೀರಾ ಏನೋ ಅಂತಂದ್ರು. ನಾವು ಅವ್ರು ಕೊಡ್ತಿದ್ದೆಲ್ಲ ಒಪ್ಕೊಂಡಾರೆ. ನಮ್ಮ ಹುಡುಗಿ ಮಾತಾಡ್ಸೋಗು ಅಂತಂದ್ರು. ಮಾತಾಡ್ತಾ ಡೈರೆಕ್ಟ್ ಆಗಿ ಅಂದ್ರು. ನಾವು ಆಗ್ಲಿಲ್ಲ. 1.5 ತಿಂಗಳು 2 ತಿಂಗಳಾದ್ಮೇಲೆ ಹುಡುಗಿ ಎಲ್ಲ ಗೊತ್ತೆ. ನಾನು ಹುಡುಗಿ ಮನೆಯವರೆಲ್ಲ ಹೇಳ್ಯಾರೆ, ಹಿಂಗೆ ಇವ್ರು ಇಷ್ಟಪಡ್ತಿದಾರೆ ಅಂತೆಲ್ಲ ಹೇಳ್ಯಾರ. ಹುಡುಗಿ ಎಲ್ಲ ಗೊತ್ತಾಗಿದೆ, ಅಲ್ಲಿ ಆಲ್ಮೋಸ್ಟ್ ಗೊತ್ತ ಅವಳಿಗೆ. ಆದ್ರೆ ನಾನು ನೋಡೋದು ನಗ್ಯಾಡೋರು, ಕಾಲೇಜ್ ತವ ಹಳೆ ಬಿಡೋದ್ರ ನೋಡೋರು ನಗ್ಯಾಡೋರು, ಸುಮ್ಮನಾಗಾರು, ನೋಡೋರು ನಗ್ಯಾಡೋ ಸುಮ್ಮನಾಗಾರು. ಒಂದ್ಸಲ ನಮ್ಮ ಫ್ರೆಂಡ್ ಬೈದ, ಇಷ್ಟ ಇನ್ನು ಹಿಂಗ್ ಬಂದ್ ಸುತ್ತಿದ್ರೆ ಹಿಂಗ್ ಜೀವನ ಮಾಡಕ್ಕಲ್ಲ, ಡೇಟ್ ಹೋಗಿ ಕೇಳು ಅಂತ. ಆಮೇಲೆ ಹಿಂಗಂದ್ರಲ್ಲ ಅಂತೇಳಿ ಹೋದೆ. ಡೇಟ್ ಒಂದು ಸಿಕ್ಕಿರು, ನಿಮ್ ಕೇಳಿ ಮಾತಾಡ್ಬೇಕು ಅಂತಂದೆ ಹುಡುಗಿ ಹತ್ರ. ಅದೇ ಹುಡುಗಿ ಹತ್ರ ಆಯ್ತು ಮಾತಾಡು ಅಂತಂದ್ರು. ಬರ್ರಿ ಇಲ್ಲಿ ಬೇಕರಿ ತನ ತಿನ್ ಬರ್ರಿ ಅಂತಂದೆ. ಏನ ಬೇಕರಿ ತನ ತಿಂಡಿ ತಿನ್ ಬರ್ರಿ ಅಂತ ಕರ್ಕೊಂಡೋದೆ ಹುಡುಗಿನ. ಅವ್ರ ಮನೆಯವ್ರ ಮುಂದಿನ? ಅಲ್ಲ, ಕಾಲೇಜ್ ಹತ್ರ ಬೇಕರಿಗೆ ಏನಾರು ಕೊಡಿಸಿ ಬನ್ನಿ ಏನಾರು ಬಂದು ಅಂತ ಅವ್ರು ಮಾತಾಡ್ಸ್ರು. ಅವ್ರ ಮನೆಯಲ್ಲ. ಅವಾಗ ಆಯ್ತು ಅಂದ್ರೆ ಬೇಕರಿ ತಿಂಡಿ ತಿಂದ್ರು. ಆಮೇಲೆ ಬಸ್ ಕಾಯ್ತಿದೀವಿ ಅಂತ, ಬರೀ ಬೈಕಲ್ಲಿ ಬಿಟ್ಟು ಬರ್ತೀನಿ ಅಂತಂದೆ. ಅವಾಗ ಬೈಕ್ ಮೇಲೆ ಕೂತ್ಕೊಂಡ್ರು. ನಮ್ಮ ಮಾವ, ಇನ್ನೊಬ್ರು ಮಾವ ಇದಾರೆ, ಹಳೆ ಬಿಡು ಪಕ್ಕದೆ. ಅವ್ರ ಊರಲ್ಲ, ಅವ್ರ ಪಕ್ಕದ ಮಾವ. ನಮ್ಮ ಮಾವ ಅಂದ್ರೆ ಹಳೆ ಬಿಡಲ್ಲಿ. ಒಂದು ನಮ್ಮ ಮಾವ ಅಂದ್ರೆ ಯಾರು ನೀವು ಚೆನ್ನಪ್ಪನ ಹಳೆ ಮಯ ಕಾಣ ಅಂತ ಹೇಳಿ 5 ವರ್ಷ ನಮ್ಮ ಮಾವ ಅಷ್ಟು ಬೆಲೆ ಇತ್ತು. ಇಲ್ಲ ಸ್ವಾಮಿ, ನಮ್ಮ ಮಾವ ಅದೆಲ್ಲ ಇಲ್ಲ, ಈಗ ಗೊತ್ತಿಲ್ಲ ಸ್ವಾಮಿ. ಹೇಳಿ. ನಾನು ಬೈಕ್ ಮೇಲೆ ಕೂತ್ಕೊಂಡಿದ್ದೆ ಹುಡುಗಿನ. ನಮ್ಮ ಮಾವನ್ ಕಂಡ್ರೆ ಸ್ವಲ್ಪ ಭಯ. ನಮ್ಮ ಅಪ್ಪನ ಕೆಲಸ ಕ್ಲೋಸ್ ಮಾಡ್ತಾ ಮಾವನ್ ಕೆಲ ಮಾತಾಡ್ತಾ ಜೀವನದಲ್ಲಿ. ಅಲ್ಲ, ನಿಮ್ಮ ಮಾವಂಗ್ ನಿಮ್ಮನ್ ಕಂಡ್ರೆ ಭಯ, ನಿಮಗೆ ಮಾವನ್ ಕಂಡ್ರೆ ಭಯ? ನಮ್ಮ ಮಾವನ್ ಕಂಡ್ರೆ ಭಯ ನಮಗೆ. ಅದು ಹುಡುಗಿ ಬೇರೆ ಎಂದು ಕೂರ್ಸ್ಕೊಂಡ್ಬಿಟ್ಟಿದ್ಯಾ? ಈಗ ಬೈಕ್ ಮೇಲೆ ಕೂರ್ಸ್ಮೇಲೆ ನಮ್ಮ ಮಾವ ಬಂದು ಎದುರುಗಡೆ ಬಂದು ಇಟ್ಕಾಬಿಡ್ತು. ಓಕೆ, ಬೈಕ್ ಮೇಲೆ ಕೂರ್ಸ್ಕೊಂಡಿದ್ರಿ, ಏನಾಯ್ತು? ಎದುರುಗಡೆ ಬಂದು ಇಟ್ಕಾಬಿಡ್ತು ನಿಮ್ಮ ಮಾವ. ಕೈ ಕಾಲೇ ಆಡ್ತಾ ಇಲ್ಲ. ಬೇಕ್ರಿಲಿ ತಿಂದಿದ್ದೆಲ್ಲ ಒಂದೇ ಸತಿ ಜೀರ್ಣ ಆಗ್ಬಿಟ್ಟತೆ. ಅವಾಗ ಆಮೇಲೆ ಏನು ಮಾತಾಡಲಿಲ್ಲ. ಮಾಮ ಹೋಗು ಆಮೇಲೆ ಮಾತಾಡ್ತೀನಿ ಅಂತ ಹೇಳುವ ಆಯ್ತು. ಹೌದಾ? ಆಮೇಲೆ ಆಯ್ತು ಅಂತ ಹೇಳಿದೆ. ಹೋದೆ. ಹೋಗ್ತಾ ಹಳೆ ಬಿಡಿ ಮುಂದೆ ಕೊಡ್ಕೊಳ್ಳಿ. ಅವ್ರ ಫ್ರೆಂಡ್ ಒಬ್ರು ಇದ್ದು, ಅವರು ಇಳಿದ್ರು. ಅವ್ರ ಫ್ರೆಂಡ್ ಒಬ್ರು ಇದ್ದು ಪಕ್ಕದವ್ರು. ಇನ್ನು ಅವ್ರ ಮುಂದೂರು ಇಳಿದು ಬೈಕಲ್ಲಿ ಇಳಿದು ಹೋದ್ರು. ಅಲ್ಲಿ ಹೋದ್ರು. ಅವಾಗ ನಾನು ಅವ್ರ ಊರಿಗೆ ಹೋಗೋದು ಸ್ವಲ್ಪ ಇರ್ತಾರೆ. ನಂಗೆ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತಂದೆ. ಹೇಳಿ ಅಂತಂದಾಗ ನಿಮ್ ಕಂಡಿಷ್ಟ ಮದುವೆ ಆಗ್ಬೇಕು ಅಂತ ಮಾಡಿ ಕಟ್ರಿ ಅಂತಂದೆ. ನೀವು ಹುಡುಗಿಗೆ ಹೇಳಿದ್ರಿ? ಹುಡುಗಿಗೆ. ಸಖತ್. ಅದಕ್ಕೆ ಆಯ್ತು ಅಂದ್ರು. ಆಯ್ತು ಅಂದ್ರ? ಆಯ್ತು ಅಂದ್ರು. ಅವ್ರ ಮನೆಗೆಲ್ಲ ಹೇಳ್ಯಾರ, ಮನೆಯಲ್ಲ ಒಪ್ಸಿಯಾರೆ. ನಿಮಿಷ. ಈಗ ಬೈಕಲ್ಲಿ ಕರ್ಕೊಂಡು ಅವ್ರ ಮನೆ ಹತ್ರ ಬಿಡ್ಲಿಕ್ಕೆ ಹೋಗ್ತಿದ್ದೆ ಅಲ್ವಾ? ಬೈಕಲ್ಲೇ ಹೇಳ್ದ, ಬೈಕಲ್ಲೇ ಹೇಳಿದ್ದು. ಹೋಗ್ಬೇಕಾರೆ ಬೈಕಲ್ಲಿ ನಿಮ್ ಜೊತೆ ನೋಡಿದ್ದೆ, ಇಷ್ಟಪಟ್ಟಿದ್ದೆ, ಹೇಳಕ್ ಆಗ್ತಾ ಇರಲ್ಲ ಅಂತಂದೆ. ಅದಕ್ಕೆ ನಮ್ಮ ಅಮ್ಮರೆಲ್ಲ ಅಪ್ಪಾಜಾರ ಒಪ್ಕೊಂಡಾರೆ ಅಂತಂದ್ರು. ಅಲ್ಲ, ಒಂದ್ ನಿಮಿಷ. ಅಲ್ಲಪ್ಪ, ಓಕೆ. ಈಗ
ಬೈಕಲ್ಲಿ ಹೋಗ್ಬೇಕಾರೆ ಹೇಳ್ದ, ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಹೇಳ್ದ. ಇಲ್ಲ ಸ್ವಾಮಿ, ಬೈಕಲ್ಲೇ ಹೋಗ್ತಾ ಇತ್ತು. ಹೋಯ್ತಾ ಇರ್ಬೇಕಾರೆ ಹೇಳ್ದಲ್ಲ, ಸೌಂಡಿಗೆ ಕೇಳಿಸುತ್ತಾ ನೀನ್ ಹೇಳಿದ್ದೆಲ್ಲ? ನಿಧಾನಕ್ಕೆ ಕೊಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಗಾಬರಿ ಮಾಡ್ಬಿಟ್ಟಿದ್ಯಲ್ಲ. ಬೈಕಲ್ಲಿ ಗಾಬರಿ ಸ್ವಾಮಿ, ಗಾಬರಿ. ನಿಧಾನಕ್ಕೆ ಹೇಳ್ತಾ ಬಂದ್ರಿ. ಹೇಳ್ತಾ ಹೋದೆ, ಆಯ್ತು ಅಂತ ಒಪ್ಕೊಂಡ್ರು. ನಾನೇ ಸ್ವಲ್ಪ ದಿವಸ ಊರು ದೂರ ತನಕ ಇಲ್ಲೇ ಹೇಳಿರಿ, ಜನ ನೋಡಿ ತಪ್ಪುಕಂತಾರೆ, ನಾಳೆ ದಿವಸ ತೊಂದ್ರೆ ಆಗೋದ್ ಬೇಡ, ಇಲ್ಲೇ ಹೇಳಿರಿ ಅಂತಂದೆ. ತೊಂದ್ರೆ ಅಲ್ಲ, ಅಲ್ಲಿ ಬೇಕ್ರಿ ಮುಂದಲೇ ಆಯ್ತು. ಅಲ್ಲ ಆಯ್ತು ಎಲ್ಲ ಊರ ನೋಡಿದ್ರೆ ತಪ್ಪುಕಂತಾರೆ, ಓಕೆ ಇಲ್ಲೇ ಹೇಳ್ಬಿಡಿ ಅಂತಂದೆ. ಅವಾಗ ಅದಕ್ಕೆ ಏನಂದ್ರು, ಬೇಡ ನನ್ ಮದುವೆ ನಿನ್ ತಾನೇ ನೀನ್ ಯಾಕೆ ಇರ್ತೀವಿ, ಊರೊಳಗೆ ಕೊಡಿ ಅಂತ, ಮನೆದಕ್ಕೆ ಹೊಡಿ ಅಂತ ಹುಡುಗಿನೇ. ಹ್ಞೂ ಸ್ವಾಮಿ. ಇದು ನನಗೆ ಇದು ಭಾಗ್ಯವಯ್ಯ ಅನ್ಕೊಂಬಿಟ್ಟಿದ್ಯ ಹಂಗಾರೆ? ನನಗೆ ಬೇಡ ಅನ್ನಕ್ಕೆ, ನನಗೆ ಬೇಡ, ಸುಮ್ಮನೆ ಮರೋದಿ ಪ್ರಶ್ನೆ ಜನ ಆಡ್ಕೊಂತಾರೆ, ನಿಮ್ ನಾಳೆ ಲೈಫ್ ಒಬ್ಬೊಬ್ಬರ ನಂತರ ಮಾಡ್ತಾರೆ ಅಂತಂದೆ. ಪರವಾಗಿಲ್ಲ ಹೊಡೀರಿ, ಏನಾಗಲ್ಲ ಅಂತಂದ್ರೆ. ಅಲ್ಲಿ ಊರ್ ಮುಂದಕ್ಕೆ ಹೋದ್ರೆ ಎಲ್ಲಿ ನೋಡಿದ್ನ ಹುಡುಗಿ ಅದೇ ಜಾಗದಾಗ ಹೋಗಿ ಬೈಕ್ ನಿಲ್ಸಿದೆ. ಈ ಜಾತ್ರೆ ಜಾತ್ರೆ ಊರೊಳಗೆ ಎಲ್ಲಿ ಜಾತ್ರೆ ನಡೆದಿತ್ತು ಅದೇ ಜಾಗದಲ್ಲಿ ಬೈಕ್ ನಿಲ್ಸಿದೆ. ಆಮೇಲೆ ಊರೆಲ್ಲ ಸುಮಾರು ಜನ ಕೂತಾರಲ್ಲೇ ಎದ್ದ ನಿಂತ್ಕೊಂಡ್ರು, ಮಕ್ಕಳು ವಿದ್ಯಾರ್ಥಿ ಹುಡುಗ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತೇನೆ ಹುಡುಗಿ ಅಂತ. ಕೂತವರೆಲ್ಲ ನಿಮ್ಮನ್ನೇ ನೋಡ್ತಿದ್ರು ಅಂತ? ನಮ್ಮನ್ನೇ ನೋಡ್ತಿದ್ರು. ಸುಮಾರು ಜನ ಆಟೊಳಗೆ ಕೂತಿದ್ರು, ಆಟೊಳಗೆ ಕೂತಾರಲ್ಲ ಹೊರಗೆ ಬಂದು ನೋಡ್ತಿದ್ರು. ನನಗೆ ಅವಾಗಂತೂ ಧೈರ್ಯ ಬಂತು. ಆಯ್ತು, ಫೋನ್ ನಂಬರ್ ಕೊಡ್ತೀಯಾ ಅಂತಂದೆ. ಫೋನ್ ನಂಬರ್ ಅಂದಿಲ್ಲ, ನಮ್ಮ ಅಪ್ಪಾಜಿ ಐತಿ ಅಂದ್ರು. ಅಪ್ಪಾಜಿನೇ ಕೊಡು ಅಂತ ಹೇಳಿದೆ. ಅವ್ರ ಅಪ್ಪಾಜಿನೇ ಕೊಟ್ರು. ಆಯ್ತು ಸರಿ ಅಂತಂದ್ರು. ಆಮೇಲೆ ಮತ್ತೆ ಸಂಜೆ ಫೋನ್ ಮಾಡಿದೆ. ಅವ್ರ ಅಪ್ಪಾಜಿ ಹಿಂಗೆ ಮಾತಾಡೋದಕ್ಕೆ ಹೇಳ್ದೆ. ಆಯ್ತು ಕೊಡ್ತಿದ್ದಾಳಪ್ಪ ಅಂತಂದ್ರು. ಅವ್ರಪ್ಪ ಫೋನ್ ಎತ್ತದಾಗ ಏನ್ ಹೇಳಿದ್ರಿ ನೀವು? ನನ್ನ ಫೋನ್ಗಿಂತ ನಮ್ಮ ಮಾಮ ಫೋನ್ ಮೇಲೆ ಮಾಡಿದ್ದೆ. ಯಾವ್ದಕ್ಕೂ ಇರ್ಲಿ ಆಗ್ಬೇಕು ಅಂತ. ನಮ್ಮ ಮಾಮ ಮಾಡಿದ್ದ. ನಮ್ಮ ಮಾಮ ಆಯ್ತು ಕೊಡ್ತೀನಿ ಅಂತೇಳಿ ಅವತ್ತು ಹೋಯ್ತು. ಆಮೇಲೆ ಮಾತಾಡಿಸ್ದಾಗ ಅವ್ರು ಕೊಟ್ರು ಫೋನ್, ಮಾತಾಡ್ದು. ಆಮೇಲೆ ಹಿಂಗೆ ನಡೀತಾ ಇತ್ತು. ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು ನಡೀತು ಸ್ವಾಮಿ. ಲವ್ ಬೇಗ ತಕ್ಕ ಹೋಗೋದು. ಬೆಳಗಿನ ಸರಿ 4:15 ಎದ್ದೋಗ್ತಾ ಇದ್ದೆ ಅಂತಿದ್ದೆ. 4:05 ಗಂಟೆ ಇದಂತಿದ್ದೆ. ಯಾಕೆ? ಅದು ಬೆಳಿಗ್ಗೆ ಸರಿ 4:45 ಎದ್ದಂಡು 5:15 ಅವಳು 5:15 ಅವರು ಕಾಲೇಜಿಗೆ ಬಸ್ ಬರೋದು. ಬೆಳಿಗ್ಗೆ ಕಾಲೇಜ್ ಹುಡುಗಿ ಬಿಡಕ್ಕೆ. ಹುಡುಗಿ ಬಿಡಕ್ಕೆ ಇಲ್ಲಿಂದ 28 ಕಿಲೋಮೀಟರ್ ಹೋಗ್ತದೆ. ನಾನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಯ್ತು, ಬೆಳಗ್ಗೆ ಓದ್ಗಿದಕ್ಕೆ ನೋಡ್ತಿದ್ದೆ. ಓಕೆ, ಹುಡುಗಿಗೆ ಅಂದ್ರೆ ಹೇಳ್ಬಿಟ್ಟಿದ್ದ ನಾನು ಬರ್ತೀನಿ ಅಲ್ಲಿ ಪಿಕಪ್ ಮಾಡ್ತೀನಿ ಅಥವಾ ಅಲ್ಲಿಗೆ ಬಿಡ್ತೀನಿ ಅಂತ ನೀವು ಹೇಳ್ಬಿಟ್ಟಿರ್ತಿದ್ರಿ? ಇಲ್ಲ ಸ್ವಾಮಿ, ಅವ್ರು ಕಾಲೇಜಿಗೆ ಗೇಟಿಗೆ ಬರೋರು ಡೈಲಿ. ನಿಮ್ಮ ಮನೇಲಿ ಗೊತ್ತಾಯ್ತು ಅಷ್ಟೊತ್ತಿಗೆ? ನಮ್ಮ ಮನೆಯವ್ರಿಗೆ ಗೊತ್ತಿತ್ತು, ನಮ್ಮ ಅಪ್ಪ ಗೊತ್ತಿತ್ತು. ಅಪ್ಪ ಹೇಳಿದ್ದೆ. ಗಾಡಿ ತಗೊಂಡು 4:15 5 ಗಂಟೆಗೆ ಹೋಗ್ಬೇಕಾದ್ರೆ? ಅದು ಗೊತ್ತಿರಲಿಲ್ಲ. ನಾನು ಮಳೆ ಮಂದ್ ನಮ್ಮ ಹೊಸಮಲ್ಲಿ ಅವ್ರು ನಾನು ಹಳೆ ಮೈಗೋ ಮಂಕಂತಿದ್ದೆ. ಬೈಕ್ ಅಲ್ಲೇ ನಿಲ್ಸ್ಕೊಂಡಿರ್ತಿದ್ರಿ? ಅಲ್ಲೇ ನಿಲ್ಸ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದುಬಿಟ್ಟು ತಗೊಂಡೋಗ್ಬಿಟ್ಟು ಬೈಕ್ ತಗೊಂಡೋಗ್ಬಿಟ್ಟು ಕಾಲೇಜಿಗೆ ಬೆಳಿಗ್ಗೆ ಎದ್ದುಕೊಂಡು ಹೋಗ್ಬಿಟ್ಟು ಕಾಲೇಜಿಗೆ ನನ್ನ ಅವ್ನ ಫ್ರೆಂಡ್ ಅಲ್ಲಿ ಗಿಡ ಇಳಿತಿದ್ದ. ಅವ್ನು ತಗೊಂಡೋಗ್ಬಿಟ್ಟು ಕಾಲೇಜ್ ತೆಗ್ಬಿಟ್ಟು ಮತ್ತೆ ವಾಪಸ್ ಡೈಲಿ ಅದೇ ಕೆಲಸ. ಡೈಲಿ ಒಂದು 3 ತಿಂಗಳು 4 ತಿಂಗಳು ಈ ತರ ಮಾಡುದು. ಅದು ನಮ್ಮ ಅಮ್ಮನ ತಮ್ಮ ಒಬ್ಬರಿಗೆ ಗೊತ್ತಾಗ್ಬಿಡ್ತು. ನಿಮ್ಮ ಅಮ್ಮನ ತಮ್ಮ? ನಮ್ಮ ಅಮ್ಮನ ತಮ್ಮ. ಮಾವ ಚಿಕ್ಕ. ಅದೇ ನಮ್ಮ ಮಾವನ್ನ ನೋಡಿರಂತ ಹೇಳಿರಲ್ಲ. ಅವ್ರು ಅಲ್ಲಿ ಬೇಕರಿ ಗೊತ್ತಾಗಿತ್ತಲ್ಲ. ಅವ್ರ ತಮ್ಮ. ಅವ್ರ ತಮ್ಮ. ಓಕೆ, ಅವ್ರ ತಮ್ಮ ನೋಡಿರು. ಅಲ್ಲ ಅವ್ರು ನೋಡಿದವ್ರು ಏನು ಕೇಳಿರ್ಲಿಲ್ವಾ? ಅವ್ರು ಏನು ಕೇಳಲಿಲ್ಲ, ಏನು ಮಾತಾಡ್ಲಿಲ್ಲ. ಹೋಗತ್ತಾಗೇನು ಸುಮ್ಮನೆ ಆಗ್ಬಿಟ್ಟಾರೆ. ಚಿಕ್ಕ ಮಾವ ನೋಡ್ಬಿಟ್ಟು ಗೊತ್ತಾಯ್ತು ಅವ್ರಿಗೆ? ಗೊತ್ತಾಯ್ತು. ಅವರು ಇಲ್ಲ ಅವ್ಡಿ ತಂದ್ಕೊಳದೆ ಬೇಡ ಹಿಂಗೆ ಆ ಹುಡುಗಿಯಾದ್ರೆ ನಮ್ಮನಿಗೆ ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ಕಡೆಗೆ, ನಮ್ಮಮ್ಮ ಅವ್ರ ಕಡೆಗೆ ಬೇಡ ಅನ್ನೋ ಕಡೆಗೆ. ಆಮೇಲೆ ಆ ಬಂದವರಿಗೆಲ್ಲವ ಹುಡುಗಿಯಲ್ಲಿ ನನ್ನ ಮಕ್ಕ ಮಗ ಮದುವೆ ತಂದ್ಕೊಂಡ್ರೆ ಎಲ್ಲಿ ಸಂಸಾರ ಮಾಡಕ್ ಬಿಡ್ತು ನಾನು, ಹಂಗೆ ಹಿಂಗೆ ಅಂತ ಈ ತರ ಗಲಾಟೆ. ಹುಡುಗಿ ಮನೆಯವ್ರಿಗೆ ಹೆದರಿಕೆ, ಭಯ ತೋರಿಸ್ಬಿಟ್ರು. ಅವರು ನಮಗೇನು ಹೇಳಲಿಲ್ಲ, ಒಳಗೆ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ಅತ್ತೆ ಮಗ ಒಪ್ಪಿದ್ದ. ನಮ್ಮ ಅತ್ತೆ ಮಗ ಅವ್ರ ಮಾವರಿಗ ತಂದೆಯ ನಮ್ಮ ತಂದೆಯ ಅಕ್ಕನ ಮಗ. ಓಕೆ, ಅವರು ನನಗೆ ಅಷ್ಟೇ ಕ್ಲೋಸು. ಅದೇ ನಮ್ಮ ಅಪ್ಪ ಹೋಗ್ಬಿಟ್ಟು ಹಿಂಗೆ ನಾನು ಅವ್ರಿಗೆ ಹೇಳಿದೆ, ನಾನು ಊರಲ್ಲಿ ಇಲ್ಲಿ ಈ ಮಾವನ್ ಕ್ಲೋಸು, ಅಲ್ಲಿ ಆ ಮಾವನ್ ಕ್ಲೋಸು. ಆಮೇಲೆ ಹಿಂಗೆ ಇಲ್ಲಿ ಊರಲ್ಲಿ ನಮ್ಮ ಅತ್ತೆ ಊರ್ ಮನೆಗೆ ಕೊಟ್ಟಿರೋದು ಒಂದು 2 ಜನವ. ಅವರು ಅವ್ರ ಮಗನ ಕೇಳಿ ಅಷ್ಟೇ ಕ್ಲೋಸು. ಮತ್ತೆ ಅವರು ಹಿಂಗೆ ಮೆಚ್ಚಣಿ ಕಣಪ್ಪ, ಹಿಂಗೆ ಅಣ್ಣಗೆ ಹೇಳು ಅಂತ ಹೇಳಿ ನಮ್ಮ ಅಪ್ಪಗ ಅಣ್ಣ ಅಂತೀವಿ. ಅವಾಗ ಮಾವ ಹಿಂಗೆ ಚೈತ್ ಮೆಚ್ಚಣ ಅಂತೆ ಮಾವನ ಮಾತುಕತೆಗೆ
ಒಬ್ಬರ ಬಾ ಹುಡುಗಿ ಮನ್ಸಿವರ್ನ ಅಂತ ಹುಷಂಗಿರಿ ಬೆಟ್ಟಕ್ಕೆ ಹೋದು. ಅಲ್ಲಿ ನಮ್ಮ ಅತ್ತೆ ಮಗ ನಮ್ಮ ಮಾವ ಬೇಕ್ರಿ ನೋಡಿದ್ರಲ್ಲ, ಅವ್ರ ಮಗ ಅಲ್ಲಿ ಸಿಕ್ಕಿದ. ನಮ್ಮ ಮಾವಿಗೆ ನಮ್ಮ ಅಪ್ಪಗೆ ಅಮ್ಮ ಹಿಂಗೆ ಅವ್ನು ಮೆಚ್ಚಿಡೋದ ಹುಡುಗಿ, ಚೈತ್ ಮೆಚ್ಚಿಡೋದ ಹುಡುಗಿ ಅಂತ ತೋರಿಸ್ತಾರೆ. ನಮ್ಮಪ್ಪ ನೋಡ್ಬಿಟ್ಟು ನನ್ನ ಮಗ ಗ್ರೇಟ್ ಕಣ, ಇಂಥ ಹುಡುಗಿ ಮೆಚ್ಚಿಡ ಅಂದ್ಮೇಲೆ ನನ್ನ ಮಗ ನಾನು ಈ ಹುಡುಗಿ ತಂದ್ಕೊಳ್ಳೇಬೇಕು ಅಂತ ನಿಮ್ಮ ಅಪ್ಪ ಹೇಳಿದ್ದು. ನಮ್ಮ ಅಪ್ಪ ಹೇಳಿದ್ದು, ಯಾರೇ ಅನ್ಗಳು ನಾನು ಈ ಹುಡುಗಿ ತಂದ್ಕೊಳ್ಳೇಬೇಕು, ನಾನು ಹುಡುಗಿ ಇಂಥ ಹುಡುಗಿ ಮೆಚ್ಚಿಡ ಅಂದ್ಮೇಲೆ ನಾನು ತಂದ್ಕೊಳ್ಳೇಬೇಕು ಅಂತ. ಆಮೇಲೆ ಹುಡುಗಿಯರಪ್ಪ ಬಂದು ಕೇಳಿದಾಗ ಇಲ್ಲ ಮಾಡ್ಕೊಂತೀವಿ, 1 ವರ್ಷ ಟೈಮ್ ಬೇಕು, ಸ್ವಲ್ಪ ಮನೆ ಬೋರ್ ಕೊರ್ಸ್ಬಿಟ್ಟು ಸ್ವಲ್ಪ ಸಾಲ ಇದೆ, ಮನೆ ಕೊರ್ಸ್ಬಿಟ್ಟು ಇವಾಗ 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಸಾಲ ಇದೆ. ಸಾಲ ತೀರಿದ್ಮೇಲೆ ನೀವೇನು ಕೊಟ್ಬಿಟ್ಟು ಏನ್ ಕರ್ಕೊಬಿಟ್ರೆ ನಾವು ಪೂರ್ತಿ ಖರ್ಚಾಗಿ ಮದುವೆ ಮಾಡ್ಕೊಂತೀವಿ ನಾವು ಅಂತ ಹುಡುಗಿರಪ್ಪ. ನಮ್ಮಪ್ಪ ಹುಡುಗಿಯರಪ್ಪಗೆ. ಓಕೆ, ನಿಮ್ಮಪ್ಪ ಹುಡುಗಿರಪ್ಪಂಗೆ ಹೇಳಿದ್ದು. ಹುಡುಗಿಯರಪ್ಪಗೆ ಹೇಳಿ ಸ್ವಾಮಿ ಹಿಂಗೆ ನಾನು ಮೆಚ್ಕೊಂಡ ನನ್ನ ಮಗನ ತಂದ್ಕೊಂತೀನಿ, ಎಷ್ಟು ನೀವು 1 ವರ್ಷ ಟೈಮ್ ಕೊಡ್ಬೇಕು, 1 ವರ್ಷಕ್ಕಾದ್ಮೇಲೆ ನಾನು ಪೂರ್ತಿ ಏನು ಕೊಡಬೇಡ, ಹೆಣ್ಣು ಮನೆ ಕರ್ಕೊಂಡು ನನ್ನ ಮನೆ ಬರ್ತಾ ಬಿಡೋದು ದೇವರು ನಿಮ್ದು, ಪೂರ್ತಿ ಖರ್ಚು ನಾನು ಮಾಡ್ಕೊಂಡು ಮದುವೆ ಮಾಡ್ಕೊತೀನಿ ಅಂತ. ನಮ್ಮ ಅತ್ತೆ ಮಕ್ಳು 2 ಜನ ಹೋಗಿ ಅಲ್ಲಿ ಆಯ್ತು ಅಂತೇಳಿ ಮಾತು ಕೊಟ್ಟಿದ್ರು ಸಮಯದಲ್ಲಿ ಬೆಡ್ಸಲ್ಲಿ. ಅವ್ರಪ್ಪ ಒಪ್ಕೊಂಡ್ರ? ಅವ್ರಪ್ಪ ಒಪ್ಕೊಂಡು ಭಾಷೆ ಕೊಟ್ಟಿದ್ರು, ನಾವು ಕೊಡ್ತೀವಿ, ಇಲ್ಲ ಬೇರೆ ಕೊಡಲ್ಲ ಅಂತ. ಅದಾದ ನಮ್ಮ ಅಮ್ಮನ ತಮ್ಮಗ್ ಗೊತ್ತಾಗ್ಬಿಡ್ತು ಮ್ಯಾಟ್ರ್, ಹಿಂಗೆ ಮಾತುಕತೆ ಆಯ್ತು ಮಾತು ಕೊಟ್ಟಾರೆ ಅಂತ. ಅಷ್ಟೊತ್ತಿಗೆ ನಮ್ಮ ಅಮ್ಮಗೆ ಫೋನ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ದೊಡ್ಡ ಗಲಾಟೆ. ಅಲ್ಲ ಅವ್ರಿಗೇನು ಅಂದ್ರೆ ಅವ್ರೇನು ಕಾರಣಕ್ಕೆ ಅವ್ರಿಗೇನು ಅವ್ರ ಕಾರಣ ಗೊತ್ತಿಲ್ಲ ಸಮಯ ಒಟ್ಟಿಗೆ ಅವ್ರ ಮತ್ತೆ ತಂದ್ಬಾರ್ದು ಹೆಣ್ಣ. ಅಲ್ಲ ಕಾರಣ ಇರ್ಬೇಕಲ್ಲಪ್ಪ. ಅದು ಇವತ್ತು ಗೊತ್ತಿಲ್ಲ ಸಮಯ ಕಾರಣ ಏನಂತ ನಿಂಗೆ ಇವತ್ತು ಗೊತ್ತಿಲ್ಲ. ಓಕೆ, ಇದೆಲ್ಲ ಭಾಷೆ ತಗೊಂಡವ್ರೆ, ಮಾತುಕತೆ ಆಯ್ತು ಅಂತ ಗೊತ್ತಾದ ಮೇಲೆ ನಿಮ್ ತಾಯಿ ಫೋನ್ ಮಾಡಿದ್ರು, ಸ್ವಲ್ಪ ಜಗಳ ಆಡಿದ್ರು, ಆಮೇಲೆ ಆಮೇಲೆ ಹುಡುಗಿ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಹೋಗಿ ಬೈ ಬಂದ್ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ, ಹೋಗಿ ಗಲಾಟೆ ಮಾಡಿ ಬಂದ್ರೆ ಗೊತ್ತೇ ಇಲ್ಲ. ಆಮೇಲೆ ಅವರು ಹುಡುಗಿ ಮನೆಯವ್ರು ನಮ್ಗೆ ಏನು ಹೇಳಲಿಲ್ಲ, ಈಗ ಗಲಾಟೆ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲೇ ಪಕ್ಕದಲ್ಲಿ ಊರು ಬಂದವರಿಗೆ ಬೇಕ್ರಿಲಿ ಏನು ಹುಡುಗ ಅಂತೇಳಿ ಮಾತುಕತೆ ಮಾಡಿ ಎಂಗೇಜ್ಮೆಂಟ್ ಮಾಡೇ ಬಿಡ್ತಾರೆ, ಗೊತ್ತೇ ಇಲ್ಲ ಒಳಗೆ. ಬೇಕ್ರಿಲಿರೋ ಹುಡುಗ ಊರು ಮನೆಯವ್ರೆ, ಬೇಕ್ರಿಲಿ ಹುಡುಗ ಬೇಕ್ರಿ ಮಾಡ್ಕೊಂಡಿದ್ದಾನೆ ಹುಡುಗ, ಅಲ್ಲಿ ಕೊಡ್ರಿ ಅಂತ ಒಳಗೆ ಮಾತುಕತೆ ಮಾಡಿ ಎಂಗೇಜ್ಮೆಂಟ್ ಮಾಡ್ಯಾರೆ. ಬೇರೆ ಹುಡುಗನ್ಗೆ ಎಂಗೇಜ್ಮೆಂಟ್ ಮಾಡಿದ್ರೆ ನಾನು ಅಲ್ಲ ಒಂದ್ ನಿಮಿಷನಪ್ಪ. ಈಗ ನಿಮ್ಮ ಮಾವ ಹೋಗಲ್ಲಿ ಜಗಳ ಮಾಡಿದ್ರು, ಆ ವಿಚಾರ ನಿಮ್ಗೆ ಹೇಳಿರ್ಲಿಲ್ಲ, ನಿಮ್ಮ ಮಾವ ಹಿಂಗ್ ಬಂದ್ ಮಾಡ್ದ ಅಂತ ನಿಮ್ಮ ಮನೆಯವ್ರಿಗೂ ನಿಮ್ಗೂ ಹೇಳಿರ್ಲಿಲ್ಲ? ನಮೀಗ ಅವ್ರು ಹೇಳಿ ಸಮಯ ಏನಂತ ಗಾಡಿ ಮಾಡ್ಕೊಂಡ ಅಂತ ಹೇಳಿದ್ರು. ಅದಕ್ಕೇನಂತ ಅವರು ಆಯ್ತಪ್ಪ ನಾವು ಕೊಡ್ತೀವಿ, ನಿಮ್ಮ ಅಮ್ಮ ಬಂದ್ಬಿಟ್ಟು ಏನ್ ಕೇಳ್ಬೇಕು, ಹಂಗಾರೆ ಕೊಡ್ತೀರಾ ಕೊಡಲ್ಲ ಅಂದ್ರು. ನಮ್ಮ ಅಮ್ಮಗೆ ಏನೇ ಮಾಡ್ರು ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ, ನನ್ನ ತಮ್ಮ ಮೀರ್ ಹೋಗಲ್ಲ ಅನ್ನೋ ಅಂತ ಕೊಟ್ರು. ಅವ್ರು 1 ವಾರ ಕಾಯ್ದ್ರು, 15 ದಿವಸ ಕಾಯ್ದ್ರು. ನಾನು ಏನೇ ಮಾಡ್ರು ನಮ್ಮ ಅಪ್ಪ ಬಾವನ ಅಂದ್ರೆ ನಮ್ಮ ತಂದೆಯವರು ಬರ್ಲೇ ಇಲ್ಲ ಅವರು. ಆಮೇಲೆ ನಮ್ಮ ಮಾವ ಮತ್ತೆ ಮತ್ತೆ ಮಗ ಭಾರತ ಹೋಗೋಣ ಅಂತ ಏನಾಗ್ಲಿ ಭಾರತ ಅಂತ ಕರೆದ್ರು, ಅವ್ರು ಹೊಡ್ಲಿಲ್ಲ. ಅವರೇ ಮಾಡಿದ್ರು, ನೋಡ್ಬಿಟ್ಟು ಸರಿ ಆಗ್ಲಿಲ್ಲ 15 ರೀತಿ ಅಂತ ಹೇಳ್ಬಿಟ್ಟು ಅಲ್ಲೇ ಊರ ಮನೆಯವರಿಗೆ ಮಾತುಕತೆ ಮಾಡಿ. ಯಾರು ನಿಮಗೆ ತಂದೆ ಆಗ್ಲಿ ಅತ್ತೆ ಮಗ ಆಗ್ಲಿ ಯಾರ್ಯಾರು ಬೆಂಬಲ ಕೊಟ್ಟಿದ್ರು ಕಡೆಗೆ ಎಲ್ಲ ಬಿಟ್ರು? ಎಲ್ಲ ನನಗೆ ಬೆಂಬಲ ಕೊಡ್ತಿದ್ದಾರೆ, ನಮ್ಮ ತಾಯಿ ಒಬ್ರು ಒಪ್ಪಿಲ್ಲ. ಮತ್ತೆ ಉಳಿದವ್ರು ಹೋಗ್ಬೋದಿತ್ತಲ್ಲ? ಉಳಿದವ್ರು ಅವರು ತಾಯಿನೇ ಬರ್ಬೇಕು ಅಂದ್ರು ಕಂಡೀಷನ್ ಆಗಿ. ಸೊ ಈ ಹುಡುಗಿ ಅಲ್ಲಿವರೆಗೂ ನಿಮ್ಮ ಹತ್ರ ಮಾತಾಡ್ತಾನೆ ಇತ್ತ, ಫೋನಲ್ಲಿ ಮಾತಾಡ್ತಾನೆ ಇತ್ತು. ಆಮೇಲೆ ಅವರು ಹೇಳಿದ್ರು, ನಾನು ನಿಮ್ಮ ಮಾವು ಬಂದು ಸಂಸಾರ ಮಾಡಕ್ ಬಿಡಲ್ಲ, ನಾನು ಹೆಂಗ್ ಜೀವನ ಮಾತಾಡೋ ಅಂತ ಎದುರಿಸಿ ಬ್ಲಾಕ್ ಮೇಲ್ ಮಾಡ್ಬಿಟ್ಟಾರೆ. ಆಮೇಲೆ ಆಯ್ತು ಹಿಂಗಾತಲ್ಲ ಅಂತ ಅಂದ್ಬಿಟ್ಟು ಕೇಳ್ದ. ಅವ್ರ 1 ವಾರ 2-3 ದಿವಸ ಆದ್ಮೇಲೆ ಅಲ್ಲಿಂದ ಊರಿಂದ ಫೋನ್ ಬಂತ ನನಗೆ. ಫೋನ್ ಬಂದು ಹಿಂಗೆ ಬೇರೆ ಕಡೆಗೆ ಮಾತುಕತೆ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ ಅಂತ. ನಾವು ಹೋಗಿ ಕೇಳಿ ಡೈರೆಕ್ಟ್ ಆಗಿ ನನ್ನ ಫ್ರೆಂಡು 2 ಜನ ಹೋದು. ಅಲ್ಲಿಗೆ ಅವ್ರು ಫುಲ್ ಮೈಂಡ್ ಅಪ್ಸೆಟ್ ಮಾಡಿದ್ರು ಹುಡುಗಿ. ಮೈಂಡ್ ಅಂದ್ರೆ ಚೆನ್ನಾಗಿ ಮೈಂಡ್ ವಾಶ್ ಮಾಡ್ಬಿಟ್ಟು ಬೈರೋದೆಲ್ಲ ಅವ್ರಿಗೆಲ್ಲ ಫುಲ್ ಹೇಳ್ಬಿಟ್ಟು ಹುಡುಗಿ ತಲೆ ಕೆಡಿಸ್ಬಿಟ್ಟಿದ್ರು. ನಾನು ಹೋಗಿ ಡೈರೆಕ್ಟ್ ಕೇಳಿದೆ. ಅವಳು ಏನಂದ್ಲು, ಇಲ್ಲ ಎಂಗೇಜ್ಮೆಂಟ್ ಆಯ್ತು, ನಿನ್ ಪಡಿ ದೂರಲ್ಲಿ ನನ್ನ ಪಡಿ ಅನಿಸ್ತೀನಿ ಅಂದ್ಲು. ಅದಕ್ಕೆ ಎಲ್ಲ ಕಣಪ್ಪ ಇಷ್ಟೆಲ್ಲ ಎಷ್ಟು ಮಾಡಿದ್ಮೇಲೆ ಅಂತ ಹೇಳಿ ನನಗೆ ಅವತ್ತು ತಾಳಿ ಕಟ್ಟಬೇಕು ಅಂತ ಡಿಸೈಡ್, ಏನಾರ ಮಾಡ್ಬೇಕು ಅವತ್ತೇ ಕಟ್ಟಬೇಕು ಅಂತ ಅಷ್ಟು ಮನಸ್ಸು ಇದು ಬೇಜಾರಾಗ್ತದೆ ಸ್ವಾಮಿ. ತಾಳಿ ತಗೊಂಡೋಗಿದ್ದ? ನನ್ನ ಫ್ರೆಂಡ್ ಕಷ್ಟಕೊನೆ ಕಟ್ಟಂತ ಅಡ್ಲಾಂತ ಅವ್ರು ಇಟ್ಕೊಂತೀನಿ ಅಂದ್ರು. ಕಷ್ಟಕೊನೆ ಕಟ್ಟಕ್ಕೆ ಇಟ್ಕೊಂತೀನಿ ಕಟ್ಟು ಅನ್ನಕ್ಕೆ. ಅಲ್ಲಿ ಹುಡುಗಿ ಬರೋದವ್ರು ಕದ್ದು ಓಟ 2 ಜನ. ಅಲ್ಲ ಒಂದ್ ನಿಮಿಷ, ಈಗ ನಾನು ಹುಡುಗಿ ಹಿಡ್ಕೊಳ್ತೀನಿ ಕಟ್ಟು ಅಂತ ನಿಮ್ ಫ್ರೆಂಡ್ಸ್ ಮಾತಾಡ್ಕೊಂಡು ಹೋಗಿದ್ರಿ? ಮಾತಾಡ್ಕೊಂಡು ಹೋಗಿ ಸಮಯ ಅಲ್ಲಿ ಹುಡುಗಿ ಬರೋದ್ ನೋಡ್ಬಿಟ್ಟು ಇವ್ರು ಅದ್ರೆ ಓಡೋಗ್ಬಿಟ್ರು. ಹುಡುಗಿ ಇಲ್ಲಿಗೆ ಸಪರೇಟ್ ಬರೋಕೆ ಹೇಳಿದ್ದ, ಮನೆಗೆ ಹೋಗಿದ್ದ? ಇಲ್ಲ, ಕಾಲೇಜ್ ಹತ್ರ. ಓಕೆ, ಹುಡುಗಿ ಬರೋದ್ ನೋಡಿ ಇವರಿಬ್ರು ದೌಡ? ಇವ್ರು ಹುಡುಗಿ ನೋಡ. ಆಮೇಲೆ ಡೇಟ್ ಕೇಳಿದೆ, ಸ್ವಾಮಿ ಹಿಂಗೆ ಏನು
ಇಷ್ಟನ ಮದುವೆ ಹಿಂಗ್ ಎಂಗೇಜ್ಮೆಂಟ್ ಆಯ್ತು ಅಂತ ಎಂಗೇಜ್ಮೆಂಟ್ ಆಯ್ತು ನಮ್ಮ ಮನೇಲಿ ಒಪ್ಪಲಿ ಮಾವು ಹಿಂಗ್ ಅಂದ್ಮೇಲೆ ನಮ್ಮ ಮನೆಯವ್ರು ಫುಲ್ ಇದು ಮಾಡ್ಕೊಬಿಟ್ಟು ಆ ಹುಡುಗಿಯರಪ್ಪ ಕರಾಚಿಲ್ಲ ನನಗೆ ಕರೆನ್ಸಿ ಹಾಕರು ನನ್ನ ಮಗಳಿಗೆ ಮಾತಾಡು ಅಂತ. ಹುಡುಗಿರಪ್ಪ ಹಾ ಹ್ಮ್ ಆ ಥರ ನಂಬಿಕೆ ಇದ್ದು ನಮ್ಮ ಮಾವ ಹಿಂಗ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ರು. ಆಮೇಲೆ ಅದು ಆಯ್ತು ಕೇಳೋದು. ಆಮೇಲೆ ಹುಡುಗಿಯರ ಅಪ್ಪಗೆ ಒಂದ್ಸತಿ ನಮ್ಮ ಫ್ರೆಂಡ್ ಕೇಳಿ ಫೋನ್ ಮಾಡಿಸಿದೆ ನಾನು. ಅವಾಗ ಅವ್ರು ಏನಂದ್ರು, ಹಿಂಗೆ ನಿಮ್ಗೆ ಹೆಣ್ಣು ಕೇಳಕ್ ಬರ್ತಾರಂತೆ ನೀವು ಅವ್ರ ಅಪ್ಪರು ಚಿತ್ರಪ್ಪರ ಅಂತ ಹೇಳಿದ್ಕೆ ಯಾರು ಬಂದ್ರು ನನ್ನ ಮನೆ ಬಾಗ್ಲಿಗೆ ಬಂದ್ರೆ ಸಗಣಿ ನೀರು ಹಾಕ್ಬಿಡ್ತೀವಿ ಅವ್ರ ಮಕ್ಕಿ ಅಂದ್ಬಿಟ್ರು. ಹೆಣ್ಣರಪ್ಪ ಸಗಣಿ ನೀರು ಹಾಕ್ಬಿಡ್ತೀನಿ ಅಂದ್ರು. ಅವಾಗ ನಮ್ಮ ಅಪ್ಪ ಹೊರಟಿದ್ರು. ನಾವು ಅವ್ರವ್ರ 4 ಜನ ಕೂರ್ಸ್ಬಿಟ್ಟು ಹೆಂಗ್ ಕೊಡಲ್ಲ ಮಾತು ಕೊಟ್ಟಾರೆ ನಾನು ಹೋಗ್ತು ಸುಮ್ಕೆ ಇಲ್ಲ ಬೇಡ ಅಂತ ನಾನು ಇವ್ರು ಹಿಂಗಂದ್ರಲ್ಲ ಸಗಣಿ ನೀರು ಹಾಕ್ತೀನಿ ಅಂತ. ಅಲ್ಲ ಅಷ್ಟೊತ್ತಿಗಾಲಿ ಎಂಗೇಜ್ಮೆಂಟ್ ಆಗಿದೆ ಅಂತ ಹುಡುಗಿ ನಿಮ್ಮ ಹತ್ರ ಹೇಳಿದ್ರಲ್ವಾ? ಎಂಗೇಜ್ಮೆಂಟ್ ಸ್ವಾಮಿ ಎಂಗೇಜ್ಮೆಂಟ್ ಆದ ಬೆಳಿಗ್ಗೆ ಸೇರಿ 2 ದಿವಸಕ್ಕೆ ಹುಡುಗಿಗೆ ಫೋನೇ ಕೊಟ್ಟಿಲ್ಲ, ಮುಟ್ಟಕ್ಕೆ ಬಿಟ್ಟಿಲ್ಲ ಅವರು. ಆಮೇಲೆ ಹಿಂಗ ಅಂತ ಅವ್ರಪ್ಪ ಹುಡುಗಿಯರಪ್ಪ ಹಿಂಗ್ ಸಗಣಿ ಹಾಕ್ತೀನಿ ಮಾಡಕ್ ಬಂದೆ ಅಂತ ಅವ್ರ ಹಂಗಂದ್ರಲ್ಲ ಅಂತ ಹೇಳ್ಬಿಡ್ದೆ. ಹಿಂಗಂದ್ರಲ್ಲ ಅಂತ ಹೇಳಿದೆ ನಾನು ಅಪ್ಪಗೆ ಬಂದಂಗಂದೆ ಹೋಗೋದ್ ಬೇಡ ನೀನು ಅಂತಂದೆ. ಯಾಕ್ಲ ಅವ್ರು ನಾನು ಹೋಗ್ತಿಲ್ಲ ಅವ್ರು ಮಾತು ಕೊಟ್ಟ ಪುಷಿಂಗಿರಿ ಬೆಟ್ಟಲ್ ಮಾತು ಕೊಟ್ಟಾರೆ. ನಾನು ಮಾತು ಕೊಟ್ಟಾರ 4 ಜನ ಕೂರ್ಸಿ ನಾನು ಮುರಿದೆ ಅವ್ರು ಕೇಳೇ ಬಿಡ್ತಾನೆ ಅವ್ರು ತಂದ್ಕೊಳ್ಳೆ ಸೈ ಅದೇನಾಗಿದೆ ಆಗ್ಲಿ ಕಳ್ಳ ಅಂತಂದ್ರು. ಆಮೇಲೆ ಬೇಡ ಅವ್ರು ಸಗಣಿ ನೀರು ನಾನು ಏನ್ ಸಗಣಿ ಹಾಕ್ತಾರ ಅಂತ ಏನು ಹೇಳಿಲ್ಲ, ಬೇಡಬೇಡ ನನಗೆ ಮನ್ಸು ಹೊಡೆದೋಯ್ತು. ನಮ್ಮ ಅಪ್ಪಗೆ ಇಲ್ಲದ ಬೆಲೆ ಅಲ್ಲಿ ಏನ್ ಬೇಡ ಮನೆ ಹೆಣ್ಣು ಅಂತ. ನಮ್ಮ ಅಪ್ಪ ಇರಲಿದ್ದ ಸಗಣಿ ನೀರು ಹಾಕ್ತೀನಿ ಅಂತ ಅಂದ್ಮೇಲೆ ಅವ್ರ ಮನೆ ಹೆಣ್ಣು ನನಗೆ ಬೇಡ ಆತರ ಡಿಸೈಡ್ ಮಾಡ್ತೇನೆ. ನಾನು ಬೇಡ ನೀನ್ ಹೋಗೋದೇ ಬೇಡ ಅವ್ರ ಮನೆ ಹೆಣ್ಣು ಬೇಡ ನನಗೆ. ಬಟ್ ಅವ್ರು ನಿಜವಾಗ್ಲೂ ಹಾಕುವಷ್ಟು ಸ್ಥಿತಿಗೆ ಹೋಗಿದ್ರ ಅವರು? ಹಾಕೋ ಸ್ಥಿತಿಗೆ ಅಲ್ಲಿ ಹುಡುಗಿದ್ದು ಎಂಗೇಜ್ಮೆಂಟ್ ಆಗಿತ್ತು. ಸೊ ಅದು ತುಂಬಾ ಸೂಕ್ಷ್ಮ ವಿಚಾರವಾಗಿ ಬದಲಾಗಿರೋದ್ರಿಂದ ಅದು ಆದ್ರೂ ಆಗ್ಬೋದಿತ್ತು. ಆಗ್ಬೋದು ಅಂತ ನನ್ನ ಮನ್ಸು ಹೊರಟೋಯ್ತು. ಬೇಡ ಹೋಗೋದು ನೀನು, ಅವು ಎಣ್ಣೆ ಬೇಡ ನಿಂಗೆ, ಸುದ್ದಿನೇ ಬೇಡ, ನಾನು ನಿಮ್ದಾಗ ಇದ್ಬಿಡ್ತೀನಿ ಬಿಡು ಅಂತಂದೆ. ಆಯ್ತು ಮೇಲೆ ಒಂದು 6 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲಿ ನಮ್ಮ ಆಮೇಲೆ ಮಾವರು ಅಲ್ಲಿ ಹಳೆ ಬಿಡಾಬು ನೋಡಿರಲ್ಲ, ಹಳೆ ಬಿಡಲ್ಲ ಹುಡುಗಿ ಕ್ವಶನ್ ನೋಡ್ಬೇಕಾರೆ ಹೇಳಿದ್ರು ಸುಮ್ಮನೆ ಬೇಕ್ರಿ ಮುಂದೆ ಅವರು ನನ್ನ ಮಗಳಿಗೆ ಮದುವೆ ಆಗು ಅಂತಂದ್ರು. ನಾನು ಇಲ್ಲ ನನ್ನ ಮನ್ಸರಿಲ್ಲ ಸುಮ್ಮನಿರು ಅಂತಂದೆ. ಆಮೇಲೆ ಇನ್ನೊಬ್ರು ಅದೇ ಬಂದೂರು ಇನ್ನೊಬ್ರು ನನ್ನ ತಂಗಿ ಮಗಳೇ ಮದುವೆ ಆಗು ಅಂತೇಳಿ ಹೇಳ್ಪಟ್ಟಿದ್ರು ಸುಮ್ಮನೆ. ಅವರು ನನ್ನ ಮಗಳು ಮದುವೆ ಆಗು ಅಂತ ಆ ಹುಡುಗಿ ಹೋಗಿ ಹೇಳ್ಕೊಂಡ್ರಲ್ಲ ನಾನು ಹುಡುಗಿ ಇಷ್ಟಪಟ್ಟಿದ್ನಿ ಅಂತ. ಸ್ವಾಮಿ ಅವರು ನನ್ನ ಮಗಳು ಮದುವೆ ಆಗು ಅಂತ. ಅವರು ಮಾವನೇ ಆಗ್ಬೇಕಾ ನಿಮ್ಗೆ? ಅವ್ರು 6 ಜನ ಮಾವದಿರು. ಅವರು ನನ್ನ ಮಗಳು ಮದುವೆ ಆಗು ಅಂತಂದ್ರು. ನಾನು ಇಲ್ಲ ನನ್ನ ಮನ್ಸರಿಲ್ಲ, ನಾನು ಆಗ ಟೈಮ್ ಬರ್ಲಿ ನಾನು ಕೇಳ್ತೀನಿ ಸುಮ್ಮನಿರಿ ಅಂತಂದೆ. ಅವರು ಆಗೋಗು ಅಂತಂದ್ರು. ಆಮೇಲೆ ಹಿಂಗೆ ಹೊಲತ್ರ ಮಾವಾರು ಇಲ್ಲಿ ಹೊಲದ ಹತ್ರ ಬಂದಿದ್ರು, ಇಲ್ಲೇ ಇದ್ರು. ಮತ್ತೆ ಮಾವ ಫಸ್ಟ್ ನನ್ನ ತಂಗಿ ಮಗಳನ್ನ ಕೇಳ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಅವರು ಆಮೇಲೆ ಆಯ್ತು. ಆಮೇಲೆ ಇಲ್ಲಿ ಊರ ಮನೆಯವ್ರೊಬ್ರು ಮಾವ ಮತ್ತೆ ಮಗಳೊಬ್ರಿದ್ಲು. ಆ ಹುಡುಗಿಯ ನಮ್ಮ ದೊಡ್ಡಪ್ಪ ಅಂದ್ರೆ ನಮ್ಮ ಅಪ್ಪನ ದೊಡ್ಡಮ್ಮನ ಮಗ್ಗೆ ಹೆಣ್ಣು ಕೇಳಕ್ ಬಂದ್ರು. ಅವರು ನಮ್ಮ ಮಾವ ಏನಂತೂ ಮಾವ ಹಿಂಗೆ ಕೇಳಕ್ ಬಂದಾರೆ ನಿಮ್ಮ ಅಣ್ಣರು, ನೀನು ಅವರಲ್ಲಿ ದೇವ್ರಿಗೆ ಕೊಡಾಗ ಅಂತಂತು ನಮ್ಮಪ್ಪ. ನಾನು ಇವ್ರ ಕೇಳಿ ಫುಲ್ ಕ್ಲೋಸ್. ಅವ್ರು ಬಂದಂಗಂದ್ರೆ ನನ್ನ ಮಗ್ಳನ್ನ ಕೇಳ್ತಿರ್ತಾಳೆ ಏನ್ ಮಾಡೋಣ ಅಂತಂದ್ರೆ, ಏನಪ್ಪ ನನ್ನ ಮಗಳು ಕೇಳ್ತಿದಾರೆ ನೀನ್ ಆಗ್ತೀಯ ಅಂದ್ರೆ ನಾನು ಕೊಡಲ್ಲ ಅಂತಂದ್ರು. ನಾನು ಆಗಲ್ಲ ಹಿಂಗೆ ಅನ್ನೋ ಪರಿಸ್ಥಿತಿ ಇಲ್ಲ. ಅವರು ಒಂದು ಹುಡುಗನ್ ಮೆಚ್ಕೊಂಡಿದ್ಲು. ಹೌದಾ? ಹುಡುಗನ್ ಮೆಚ್ಕೊಂಡಿದ್ಲು, ಇಷ್ಟಪಟ್ಟಿದ್ರು ಅಂತ ಗೊತ್ತಿತ್ತು. ಅವ್ರು ನನ್ನ ಮನ್ಸು ಹೇಳಿದ್ದ ಅವ್ನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡೋಣ. ಆ ಹುಡುಗ ಕೊಡೋದ್ ಬೇಡ ನಾನು ಹೇಳಿದ್ದೆ. ಆ ಹುಡುಗ ಕೊಡೋದ್ ಬೇಡ, ಇವ್ರಿಗೆ ಕೊಡೋಗು, ಮನೆ ಕಡೆ ಚೆನ್ನಾಗಿದ್ದಾರೆ, ಎಲ್ಲ ಬೇಕಾದಂಗೆ ಇರೋ ದೊಡ್ಡಪ್ಪನ ಮಗನೇ ಹೋಗಿ ಕೊಡೋಗು ಅಂತ ಹೇಳಿದ್ದೆ. ಆಮೇಲೆ ನಮ್ಮ ಮಾವ ಅದೇ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇನ್ನೊಬ್ರು ಹೆಲ್ಪ್ ಮಾಡಿದ್ರಲ್ಲ, ಅವತ್ತು ಅವ್ರದ್ದು ನಮ್ಮ ಈ ಊರ ಮನೆ ಮಾವನ ಮಗಳದ್ದು ಬೇರೆ ಕಡೆಗೆ ಆಯ್ತು. ದೇವ್ರ ಪರ ಎಲ್ಲ ಕೇಳಿತ್ತು. ಆಷಾಢ ಅಮಾಸೆ ಅಮಾಸೆ ಹೋಗಿ ದೇವ್ರ ಕೇಳೋ ದೇವ್ರ ಅಪ್ಪನ ಆಯ್ತು, ಅವ್ರಿಗೆ ಕೊಡಬಹುದು ಅಂತ ಹೇಳಿ ಆಯ್ತು. ಅದು ಆಗಿತ್ತು. ಆಗಾದ್ಮೇಲೆ ನಾನು ಹೊಲ್ದ ಹತ್ರ ಬಂದೆ, ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದು. ನಮ್ಮ ಮಾವ ಬಂದು ಸುಮ್ಮನಿದ್ದನಿಗೆ ನನಗೆ ಆ ಹುಡುಗಿ ಚಿಂತೆನೆ ಇದ್ದೆ. ಬಂದ್ಬಿಟ್ಟು ನಿಂಗೆ ಆ ಹುಡುಗಿನೂ ಇಲ್ಲ ಈ ಹುಡುಗಿನೂ ಇಲ್ಲ, ಇದು ಕ್ಯಾನ್ಸಲ್ ಆಯ್ತು ಇದು ಕ್ಯಾನ್ಸಲ್ ಆಯ್ತು ಹಂಗೆ ಹಿಂಗೆ ಟೀಕೆ ಮಾಡಕತ್ಬಿಟ್ರು. ಇಲ್ಲಿ ಊರ ಮನೆ ಹುಡುಗಿದ್ದು ಬೇರೆ ಕಡೆ ಕಾಯ್ತು ಆಗ್ತಾಯಿತ್ತಲ್ಲ.
ಇವ್ರು ಹೋಗಿ ಒಂದು ಸಿಕ್ಕಾಪಟ್ಟೆ ಟೀಕೆ ಮಾಡ್ಕೊಟ್ಬಿಟ್ರು ನನಗೆ. ನಾನು ಹೇಳಿದೆ, ನಮ್ಮಮ್ಮ ನಿಂಗೆ ಒಬ್ಳು ಮಗಳು ಹೇಳೆ, ನನ್ನ ಮಗಳು ಮದುವೆ ಆಗ್ತೀನಿ, ಯಾರು ಆಗದು ನನ್ನ ಮಗಳೇ ಮದುವೆ ಆಗ್ತೀನಿ ಮಾಮ ಅಂತಂದೆ. ಏನಂದ್ರಿ? ನಾನು ಮಮ್ಮ ಅವ್ರಿಗೆ ಓಡೋಗ್ತಾಳೆ ನಿಮ್ ತಂಗಿ ಮಗಳು, ಮಾಮ ನಿನ್ ಮಗಳು ಮದುವೆ ಆಗ್ತೀನಿ ಸುಮ್ಮನೆ ಅಂತಂದು. ಅವ್ರು ತನ್ಕೊಂಡು ಹಿಂಸೆ ಕೊಟ್ಟಿದ್ರು. ಆಯ್ತು ನಿನ್ ಮಗಳೇ ಮದುವೆ ಆಗ್ತೀನಿ ಮಮ್ಮ ಅಂತಂದೆ. ಇವ್ರು ತಮಾಷೆ ಮಾತಾಡ್ತಾ ಅತಿಯಾ ತಮಾಷೆ ಸೀರಿಯಸ್ ಮಾತಾಡ್ಕೊಟ್ಬಿಟ್ರು. ಅಲ್ಲಿ ನಮ್ಮ ಪಕ್ಕದ ಮನೆಯವ್ರೊಬ್ರು ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅಲ್ಲಿ ಬಂದ್ರು. ಆಮೇಲೆ ಏನ್ ಲಕ್ಷ್ಮಣ ಹಿಂಗ್ ಮಾತಾಡ್ತೀಯಲ್ಲ ಅಂತಂದ್ರು. ನಿನ್ ಮಗ್ಳು ಇಟ್ಕೊಂಡು ಅವ್ನಿಗೆ ಟೀಕೆ ಮಾಡ್ತೀಯಲ್ಲ ಗೊತ್ತಾಗ್ತದೆ ಅಂತ ಇದ್ರು. ನಾನು ಫೋನ್ ಆಮೇಲೆ ಅಮ್ಮ ಟೀಕೆ ಮಾಡ್ಬೇಡ ಸಿಗ್ತಾತೀನಿ ಮತ್ತೆ ಈಗಲೇ ಏನ್ ಕೇಳ್ತೀನಿ, ಬೇಕಾದ್ರೆ ಅಲ್ಲಿಗೆ ಆಗ್ತಾರ ಮದುವೆ ಕ್ಯಾನ್ಸಲ್ ಮಾಡೋ ಅನುಮತಿ ಆಗ್ತೀನಿ ಅಂತಂದೆ. ಎಲ್ಲಾಗತ್ತೆ ನಿಂಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಟೀಕೆ ಮಾಡ್ಬಿಟ್ರು. ಟೀಕೆ ತಡಗಾಗ್ಲ ಸಿಕ್ತಡಗಾಗ್ಲ ಅದು ಬೇರೆ ಹಳೆ ಬೇಜಾರಿತ್ತು. ಫೋನ್ ಮಾಡಿದೆ ನಮ್ಮ ಮಾವರಿಗೆ, ನಮ್ಮ ಅತ್ತೆ ಮಗ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ನೀನ್ ಕೇಳಿನಿ ಏನು ಏನಣ ಅಂದೆ. ದೇವ್ರ ಅಪ್ಪನ ಆಯ್ತ್ಕಣ ಅಂತಂತು. ದೇವ್ರ ಅಪ್ಪನ ಐತೆ, ಕರ್ಸಲ್ಲಿ ಕೊಡಕ್ ಅಪ್ಪನ ಐತಿ, ಅವ್ರಿಗೆ ಕೊಡಕ್ ಅಪ್ಪನ ಐತೆ. ಈಗ ಮಾತುಕತೆ ಆಯ್ತು, ಇನ್ನೇನು ಆಷಾಢ ಕಳ್ಕೊಳ್ಳೆ ಮಾತುಕತೆ ಮಾಡಿದ್ಲಿ ಮದುವೆ ಮಾಡ್ತೀವಿ ಕಣ ಅಂತಂದ್ರು. ನಾನು ಹೇಳಿದೆ ಯಾವ ಮಾತುಕತೆ ಕ್ಯಾನ್ಸಲ್ ಮಾಡೋ ನಾನು ಮದುವೆ ಆಗ್ತೀನಿ ಅಂತಂದೆ. ಡೇರಡೆ ಕೇಳಿದೆ ನಾನು ಅವ್ರಿಗೆ ಕ್ಯಾನ್ಸಲ್ ಮಾಡೋ, ನಾನು ಮಾತುಕ ಅವು ಅಲ್ಲಿ ಕ್ಯಾನ್ಸಲ್ ಮಾಡೋ ನಾಕ್ತೀನಿ ಅಂತ. ಸಮಸ್ಯೆ ಸೀರಿಯಸ್ಸಾನೆ ಅಂತಂದೆ. ಕಣಪ್ಪ ಸೀರಿಯಸ್ ಆಗಿ ಹೇಳ್ತಿರೋದು ನಾಕ್ತೀನಿ ಅಂತಂದೆ. ಇಲ್ಲಿ ನಮ್ಮ ಮಾವ ಸಿಟ್ ಮಾಡ್ಕೊಂತು, ನಾನು ತಮಾಷೆ ಹೇಳಿದೆ ನಂಗೆ ಹಿಂಗೆ. ಅವಾಗ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬಿದ್ರಲ್ಲ, ಲಕ್ಷ್ಮಣ ನಿನ್ ಮಾತು ಮೀರೋ ಮುಗ್ದು ಆತು, ಅವ್ನ್ ಮಾತು ಕೊಟ್ಟಾಯ್ತೆ, ನಿನ್ ಮುಗಿತು, ನಿನ್ ಮಗ್ಳು ಬೇರೆ ಕಡೆಗೆ ಹೋಗ್ಕೊಡು ಅಂತಂದ ಆಯ್ತು. ಅಲ್ಲೇ ಕಂಡೀಷನ್ ಆಗಿ ಅಲ್ಲೇ ಸಂಜೆ ನಮ್ಮ ಅವ್ರು ಬಂದ್ರು, ಮತ್ತೆ ಮಗ ಬಂದ್ರು ಮನಸಕ್ಕೆ. ನಮ್ಮ ಅಪ್ಪರಿಗೆ ಗೊತ್ತಾಯಿಲ್ಲ. ಅಪ್ಪ ಮಾವ ಹಿಂಗೆ ಚೈತಿ ಅಂತ ಹೇಳಿ ನಾನು ಕೊಡ್ತೀನಿ, ಅಲ್ಲಿ ನಿಮ್ಮ ಅಣ್ಣರಿಗೆ ಹೇಳಿ ಕ್ಯಾನ್ಸಲ್ ಮಾಡ್ತೀನಿ, ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ಕ್ಯಾನ್ಸಲ್ ಮಾಡಕ್ಕೆ ಹೇಳಪ್ಪ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳಪ್ಪ ಅಂತಂದ್ರು. ನಮ್ಮ ಅಪ್ಪಿದ್ದು ನಮ್ಮ ಮಾವು ಮನ್ಸು ಹಿಡಿತು. ನಮ್ಮ ಅಪ್ಪಿದ್ದು ಏನೋ ಆಗ್ತೀಯೋ ಇಲ್ಲ ಆಗ್ತೀಯೋ ಅಂತಂತು. ನಾನು ಮಾತು ಕೊಟ್ಟಾಯ್ತು ಮಾವ ಅಣ್ಣ, ನಾನು ಆಗಲ್ಲ ಮಾಮಗೆ ಹೇಳಿದೆ, ಅಷ್ಟೆಲ್ಲ ಮಾಮ ಅಷ್ಟಿಗೆ ಮಾಡ್ತಾನೆ ತಡೆಗಾಗ್ಲು ಅಂತ ಅದಕ್ಕೆ ಕೇಳಿನಿ, ಮಾತು ಕೊಟ್ಟು ನುಡ್ದಿನಿ, ಏನೇ ಬರಲ್ಲ ನಾನು ಆಗಲ್ಲ ಸೈ ಅಂತಂದೆ. ಆಗಲ್ಲ ಸೈ ಅಂತ ಆಯ್ತು. ಒಂದು ಮದುವೆ ಆಗಿ ಒಂದು 8 ತಿಂಗಳಾದ್ಮೇಲೆ ಮದುವೆ ಫಿಕ್ಸ್ ಆಯ್ತು. ನಂದು ಮಾತುಕತೆ ಆದ್ಮೇಲೆ ಸ್ವಲ್ಪ ಆಪರೇಷನ್ ಆಯ್ತು. ಹಂಗಾಗಿ ಒಂದು 8 ತಿಂಗಳು ಮುಂದಕ್ಕೆ ಹಾಕಿರೋ ನಮ್ಮ ತಂದೆಯವರು. ಒಂದು 8 ತಿಂಗಳು ಬೇಡ, ಒಂದು 8 ತಿಂಗಳು ಮುಂದಕ್ಕೆ ಹಾಕೋಣ ಅಂತಂದು ಮದುವೆ ಆಯ್ತು. ಮದುವೆ ಆಗಿ ಚೆನ್ನಾಗಿ ಅವರು ಮೆಚ್ಚಿಡಿದೆಲ್ಲ ಗೊತ್ತಿತ್ತು, ಇಷ್ಟಪಡ್ತೇವೆ ಗೊತ್ತಿತ್ತು. ಇಷ್ಟಪಡ್ತಾರೆ ಇನ್ನೇನು ನಾವು ಇಷ್ಟಪಟ್ಟಂಗೆ ಅವ್ರು ಇಷ್ಟಪಡ್ತಾರೆ. ಮನುಷ್ಯ ಆದ್ಮೇಲೆ ತಪ್ಪು ಮಾಡುತ್ತೆ, ಎಲ್ಲ ಮಾಮೂಲಿ ಇಷ್ಟಪಡ್ತಾರೆ ಅಂತೆಲ್ಲ ಗೊತ್ತಿತ್ತು. ಮದುವೆ ಸಮಯ ಒಂದು 3 ವರ್ಷ ಮನೇಲಿದ್ದು. ಒಂದು ಮದುವೆ ವರ್ಷ ಒಳ್ಳೆ ಆದಾಯ ಎಲ್ಲ ಆಯ್ತು. ಮಗಳು ಹುಟ್ಟಿದ್ಮೇಲೆ ಇನ್ನೂ ಆದಾಯ ಜಾಸ್ತಿ ಆಯ್ತು. ನನ್ನ ತಮ್ಮಗೆ ಹೇಳ್ದೆ, ಎಲ್ಲ ಇದ್ ಬಿಡು, ಏನೋ ಇಲ್ಲಿ ದುಡ್ಡು ಎಷ್ಟು ಖರ್ಚಾಗಿ ನಾನು ಕೊಡ್ತೀವಿ, ಒಳ್ಳೆ ಓದ್ಕೊಂಡಿರು ಅಂತಂದ. ಅವ್ನು ಬಂದ ಊರಿಗೆ ಬಂದ್ಮೇಲೆ ನಮ್ಮ ಅಪ್ಪಗೂ ನಂಗೂ ತಂದಾಕತ್ ಮಾಡ್ಬಿಟ್ಟ. ನಮ್ಮ ಅಪ್ಪಗೂ ನನಗೂ ಆಗಲ್ಲ. ನಮ್ಮ ಅಪ್ಪ ನಾನು ಎಲ್ಲಿ ಹೋಗ್ಬೇಕಾದ್ರು ನಾನು ಹಾಕಿದ್ಯಾರ ನಮ್ಮ ಅಪ್ಪ ಹಾಕಿದ್ಯಾರ ನಾನು ದಾಡ್ತಿರ್ಲ, ನಾನು ಹಾಕಿದ್ಯಾರ ನಮ್ಮ ಅಪ್ಪ ದಾಡ್ತಿರ್ಲ. ಇಂಥ ಮಾಡ್ಬೇಕು ನಾವು ಮಾಡು, ಅಂತ ಮಾಡ್ಬೇಕು ಸರಿ ಮಾಡು, ಏನೇನು ಚರ್ಚೆಗೋಣ ಅನ್ನೋದು. ಅವ್ನು ಬಂದ್ಮೇಲೆ ಸ್ವಲ್ಪ ನನಗೂ ನನ್ನ ತಮ್ಮಗಿಂತ ನಮ್ಮ ಅಪ್ಪಗೂ ನಂಗೂ ಕಿರಿಕ್ ಜಾಸ್ತಿ ಆಯ್ತು. ಆಮೇಲೆ ನಮ್ಮ ಇಲ್ಲೇ ಇದ್ರು. ನಮ್ಮ ಇಲ್ಲೇ ಇದ್ರು. ಅವರು ಸ್ವಲ್ಪ ಹಿಂಗೆ ಸಣ್ಣ ಪುಟ್ಟ ಹಂಗೆ ಹಿಂಗೆ ಅಂತ ನನ್ನ ನಿಂತಿಲ್ಲರು ಯಾವ ತವ್ರ ಮನೆಗೆ ಹೋದ್ರೆ ಇಂಟಿಗೆ ಬಾರಾಗುತ್ತೆ ಅಂತೇಳಿ ಕಳ್ಸೇನು ಅಂತೇಳಿ ನಮ್ಮ ಅಜ್ಜಿಗೂ ನಮ್ಮ ಅಮ್ಮಗೆ ಹೇಳ್ಕೊಡೋದು. ಈ ತರ ಮಾಡ್ತಾ ಇದ್ರು. ಒಂದ್ ದಿವಸ ನನ್ನ ಹೆಂಡತಿಗೆ ಒಂದ್ ಸ್ವಲ್ಪ ಬಟ್ಟೆ ಕೊಟ್ಟೆ. ಒಂದು 800 ರೂಪಾಯಿ ಕೊಟ್ಟು ಬಟ್ಟೆ ಕೊಡ್ಸಿದ್ನಿ. ಏನಪ್ಪ? ಒಂದು ಬಟ್ಟೆ ಕೊಡ್ಸಿದ್ದೆ ಸರ್, ಒಂದು ಡ್ರೆಸ್ ಕೊಡ್ಸಿದೆ. ಡ್ರೆಸ್ ಬೇಕು ಅಂದ್ರೆ ಅಪ್ಡೇಟ್ ಡ್ರೆಸ್ ಕೊಡ್ಸಿದೆ. ಯಾರನ್ನ ಕೇಳಿ ಕೊಡ್ಸಿದೆ, ನೀನು ಅವನ ಹೆಂಡತಿಗೆ ಡ್ರೆಸ್ ಹಂಗೆ ಹಿಂಗೆ ಅಂತ ಜಾರಿಗೆ ಬಿದ್ರು. ಯಾರು ಕೊಡ್ಸಿದ್ ಬಟ್ಟೆ? ನಾನ್ ಕೊಡ್ಸಿದ್ದು ನಮ್ಮ ಮನೆಯವರಿಗೆ. ಯಾರು ಕೇಳಿ ಕೊಡ್ಸಿ ನೀನು ಅಂತಂದ್ರು. ಯಾರು ಕೇಳಿ ಕೊಡ್ಸಿ ನಿನ್ ಡ್ರೆಸ್, ಯಾರ ಮನೆ ದುಡ್ಡು ಕೊಡ್ಸಿ ಅಂತ ಹೇಳಿ ನನ್ನ ತಮ್ಮ ಅವ್ರಿಗೆ ಇದು ಮಾಡ್ಕೊಟ್ಟು ಕಿರಿಕ್ ಮಾಡ್ಬಿಟ್ಟ. ಅವ್ರ ಹಂಗ ಮನ್ಸು ಹೊಡೆದೋಗ್ಬಿಡ್ತು. ಆಯ್ತಪ್ಪ ಅಂತೇಳಿ ನಾನು ಒಂದು ಮತ್ತೆ ಗಾರಿ ಕೆಲ್ಸಕ್ಕೆ ಹೋಗಿ ಅವ್ರ ದುಡ್ಡು ವಾಪಸ್ ಕೊಟ್ಟೆ. ಅಲ್ಲಿ ತನಕ ಸಂಸಾರ ಅನ್ನೋದು ಅವಾಗ ದುಡ್ಡಿಲ್ದಿದ್ದಾಗ್ಲೂ ಸಂಸಾರ ನಮ್ದು ನೆಮ್ಮದಿತ್ತು. ದುಡ್ಡು ಬಂದ ಮೇಲೆ ಸಂಸಾರ ನೆಮ್ಮದಿ ಹಾಳಾಗ್ಬಿಡ್ತು. ಎಲ್ಲ ಇದು ಇದೆ, ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲ ಸಮಯ ನೆಮ್ಮದಿ ಹೋಯ್ತು. ಈ ದುಡ್ಡು ಇಲ್ದಿದ್ದಾಗ ನಮ್ಮ ಅಪ್ಪನ ಕೆಲ್ಸಕ್ಕೆ ಹೋಗೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದು, ಎಲ್ಲ ಹೋಗ್ತಿದ್ದವು. ಮದುವೆ ಇರ್ಲಾಗ ನೆಮ್ಮದಿ ಅನ್ನೋದಕ್ಕೆ ಕೊಡ್ತೇನೆ ಇರಲ್ಲ, ಅಷ್ಟು ನೆಮ್ಮದಿಗಿದ್ದು. ಬಂದಿದ್ರಲ್ಲಿ ಬಾಳ್ತಾ ಇದ್ರಿ. ಬಾಳ್ತಾ ಇದ್ರು, ಖುಷಿ ಇತ್ತು. ಈಗ ಅವತ್ತು ಅಂಬ್ಳಿ ಕುಡ್ದು ಮಾಡ್ಕೊಂಡ್ರು ನಿಮ್ದೆ ನಿಂದಿತ್ತು. ಮದ್ವೆ ಆಗಿ ಎಲ್ಲ ಆಯ್ತು.
ದುಡ್ಡು ವರ್ಷ ಒಂದು ಹಿಂಗ 5 ಲಕ್ಷ 10 ಲಕ್ಷ ಅದೇ ಜಾಸ್ತಿ ಆಗತ್ತು. ನಮ್ಮ ತಂದೆಯರಿಗೂ ನನ್ನ ತಮ್ಮಗೂ ನಾನು ಬಂದ್ಬಿಡ್ತು. ಬಂದ್ಬಿಡ್ತು. ಸ್ವಲ್ಪ ದುಡ್ಡ ಬಡ್ಡಿ ಕೊಡೋದು ಎಲ್ಲರಿಗೂ, ಅದು ಸ್ವಲ್ಪ ದುಡ್ಡು ಬರ್ತಾ ಕೊಡ್ತಾ ನಾನು ಸ್ವಲ್ಪ ಬೆಳಿಬಿಡ್ತೀನಿ ಜನಕ್ಕೂ. ಅವಾಗ ಒಂದ್ ದಿವಸ ಹಿಂಗೆ ಅತ್ತೆ ನಮ್ಮನೂ ನಮ್ಮ ಮಿಸ್ಸಸ್ ಜಗಳ ಆಡ್ತಿದ್ರು. ಜಗಳ ನಾನು ಹೊಲ್ದಿಂದ ನನ್ನ ತಮ್ಮ ಏನು ಕೆಲಸ ಮಾಡ್ತಿರ್ಲಿಲ್ಲ, ಬರೋನು ಹಿಂಗ್ ನೋಡೋನು ಇದ್ ಮಾಡಕ್ಕೇಳಪ್ಪ ಅದ್ ಮಾಡಕ್ಕೇಳಪ್ಪ ಅವ್ನು ಇದ್ ಮಾಡಕ್ಕೇಳಪ್ಪ ಅಂತ ಬರೀ ಆರ್ಡರ್ ಮಾಡೋದಷ್ಟೇ. ನಮ್ಮಪ್ಪ ಅವ್ನು ಹೇಳ್ದ ನನ್ ಕೈಲಿ ಮಾಡ್ಸೋದು. ಔಷಧಿ ಕೇಳೋನಿಗೆ ಗೊಬ್ಬರ ಹಾಕೋ ಈ ತರ ನಾವು ಹೇಳೋದು. ನಮ್ಮಪ್ಪ ನನಗೆ ಬಂದು ಹೇಳೋದು ಮಾಡ್ಲಾ ಅಂತ. ಇಲ್ಲಿ 4 ಎಕರೆಗೂ ಬೆಳೆ ಔಷಧಿ ಗೊಬ್ಬರ ಎಲ್ಲ ಹೊಡೆದು ಬಂದು ಮತ್ತೆ ಈ ಕಡೆ ಬಂದು ಬೇಸೆ ಹೊಡ್ಬೇಕು ಎತ್ಮೇಸರ್ ಎಲ್ಲ ಮಾಡ್ತಾ ಇದ್ದೆ. ಯಾವ ಸರಿ ಆಗ್ತಾರೆ ಸುಮ್ಮನೆ ಆಗ್ತಿದ್ದೆ. ಆಮೇಲೆ ಒಂದ್ ದಿವಸ 10-11 ಗಂಟೆ ತನಕ ಔಷಧಿ ಹೊಡಿದ್ದೀನಿ. ಔಷಧಿ ಹೊಡೆದು ಊಟ ಬರ್ಲಿಲ್ಲ. ಸಮಯ ಇಡೀ ಹೊಲಕ್ಕೆ ಒಂದೊಂದು ಎಕರೆಗೆ ಒಬ್ಬೊಬ್ಬನೇ ಊಟ ಹಾಕಿದ್ದೆ. ಬೆಳಿಗ್ಗೆ ಒಂದು 6 ಗಂಟೆ 10 ಗಂಟೆ ತನಕ 12 ಊಟ ಹಾಕಿ ಅವ್ರು ಯಾರು ನಮ್ಮ ಅಪ್ಪನ ಕರಿಲ್ಲ ತಮ್ಮನ ಕರಿಸಲ್ಲ ಊಟ ಹಾಕ್ತಿದ್ದೆ ಬರ್ತಿದ್ದೆ. ಒಬ್ಬೊಬ್ಬನೇ ಹಾಕಿ ಬರ್ತಿದ್ದೆ. ಆಮೇಲೆ ಸಮಯ ಒಂದು 11 ಗಂಟೆ ಆದ್ರೂ ಔಷಧಿ ಹೊಡೆದ್ ಬಂದ್ರು ಏನ್ ಅತ್ತೆ ಸೊಸೆ 2 ಜನ ಸಿಕ್ಕಾಪಟ್ಟೆ ಜಗಳಾಡ್ತಾರೆ. ನಮ್ಮ ಅಪ್ಪ ಒಂದ್ ಸೈಡ್ ಕುತ್ಕೊಂಡು ನೋಡ್ತಾ ಇದ್ದೆ. ನನ್ನ ತಮ್ಮ ಮನೇನ ಮುಂದೆ ಬಂದು ಸ್ವಲ್ಪ ನೋಡಿ ಹೆಂಗಾರ ಮಕ್ಕಳೇನು ಸುಮ್ಮನೆ. ಆಮೇಲೆ ಜಗಳ ಆಡ್ತಿದ್ರು, ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ. ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ರೂಮಿಗೆ ಕೂತ್ಕೊಂಡೆ. ಅವ್ರ ಜಗಳ ಸಣ್ಣಗಾದ್ಮೇಲೆ ಹೋಗಿ ಇಕ್ಕೆ ಊಟ ಯಾರಿಗೆ ಕೊಡ್ಲಿಲ್ಲ. ನಾನು ಇಕ್ಕೆ ಊಟ ಮಾಡಿದೆ. ಇಕ್ಕೆ ಊಟ ಮಾಡಿದೆ ಏನೇನೋ ಮಾಡ್ಕೊಳ್ಳಿ ಮಾಮೂಲಿ ಇದ್ದಾವೆ ಅಂತೇಳಿ ಸುಮ್ಮನೆ ಹೋದೆ. ಮತ್ತೊಂದು 2-3 ದಿವಸಕ್ಕೆ ಮತ್ತೆ ನಾನು ಅಪ್ಪನ ನಮ್ಮ ತಂದೆಯವರು ನಮ್ಮ ಅಣ್ಣನೂ ಅಕ್ಕಿ ತರಕ್ ಹೋಗ್ಬಿಟ್ಟು ಸೊಸೈಟಿ ಅಕ್ಕಿ ತರಕ್ ಹೋದು. ನನ್ನ ಮಗಳಿಗೆ 3 ವರ್ಷ ಮಗಳು. ಅಲ್ಲಿ ನನ್ನ ಮನೆಯವರು ಕುಕ್ಕಿಯವ್ರು ಹೊರಗೆ ನುಗ್ಬಿಟ್ಟಾರೆ. ಯಾರನ್ನ? ನಮ್ಮ ಮಿಸಸ್ ನಮ್ಮ ತಾಯಿಯವರು ಆ ಜಗಳದಲ್ಲಿ ಕುಕ್ಕಿಟ್ಟು ಹೊರಗೆ ನುಗ್ಬಿಟ್ಟಾರೆ. ನೀವು ಅಲ್ಲಿದ್ರಲ್ಲ ಊಟ ಮಾಡಿತ್ತ ಬಂದ್ಬಿಟ್ರ ನೀವು? ಅಲ್ಲ ಸ್ವಾಮಿ, ಅದು ಅದಾದ 2 ದಿವಸಕ್ಕೆ ಮತ್ತೆ 2 ದಿವಸಕ್ಕೆ ನಮ್ಮ ತಂದೆ ನಾವು ಅಕ್ಕಿ ತರಕ್ ಹೋದ್ ಸೊಸೈಟಿಗೆ ಹೋದು. ಅಲ್ಲಿ ಮತ್ತೆ ತರ ಜಗಳ ಆಗ್ಬಿಟ್ಟಾರ. ಮತ್ತೆ ಕುತ್ಕಿಡ್ದು ಆಚೆ ನುಗ್ಬಿಟ್ಟಾರೆ. ನಮ್ಮ ಮನೆಯವ್ರು ಫೋನ್ ಮಾಡ್ಬಿಟ್ಟು ಹಿಂಗೆ ನಾನು ಇರಲ್ಲ ನಂಗೆ ಹಿಂಗೆ ಅಂತಂದ್ರು. ಅಂತಂದ್ರಲ್ಲ ನಾನೇ ಮಾಡಿದೆ. ಹೋಯ್ತು ಸ್ವಾಮಿ ಆಗ್ಲಿ ಅಂತ ಹೇಳಿ ಸುಮ್ಮನೆ ಹೋದೆ. ಏನು ಮಾತಾಡಲಿಲ್ಲ. ಹೋದೆ ಕರ್ನಾಟಕದಲ್ಲಿ ಮನೆ ಕರ್ಕೊಂಡು ಹೊರಗೆ ಹೋದೆ. ಆಯ್ತಪ್ಪ ನೀವು ಜಗಳ ಅದು ಸಿಕ್ಕಾಪಟ್ಟೆ ತಿರಕಾಯ್ತು ಜಗಳ ಡೈಲಿ. ಇರೋದು ಬೇಡ ಅಂತೇಳಿ ಬೇರೆ ಹೋದೆ. ಹೋಗ್ಬೇಕಾರೆ ಒಂದ್ ಟೊಮೆಟೊ ಎಲ್ಲ ಇತ್ತು. ಅದ್ರಲ್ಲಿ ನನಗೆ ನಮ್ಮಪ್ಪ ತಂದೆಯವ್ರೆ ನಂಗೆ ಇದೇ ಹೊಲ ಬೇಕು, ನಂಗೆ ಬೇರೆ ಹೊಲ ಕೊಡಲ್ಲ, ನಂಗೆ ಇದೇ ಬೇಕು ಅಂದ್ರು. ಆಯ್ತು ನೀವು ಹೆಂಗೆ ಹೇಳ್ತಿ ಹೆಂಗೆ ಕಣಪ್ಪ ಅಂತಂದೆ. ನೀವು ಹೆಂಗೆ ಯಾಕೆ ಕೊಡ್ತೀರ ಅದೇ ಕೊಡ್ರಿ ಅಂತಂದೆ. ಆಮೇಲೆ ಸಾಲ ಏನು ಇರ್ಲಿಲ್ಲ ಸಮಯ ಸಾಲ ಕ್ಯಾಶ್ ಹೇಳಿದ್ರು. ಸಾಲ ಐತೆ 3-4 ಲಕ್ಷ ಸಾಲ ಐತೆ ಅಂತಂದ್ರು. ಆಯ್ತು ಒಂದೇ ಮನೆ ಹಳೆ ಮನೆ ಹೋಗ್ತಾನೆ ನೀವು ಇರ್ರಿ ಅಂತಂದೆ. ಸಮಯ ಹೋದೆ. ಆ ವರ್ಷ ಟೊಮೆಟೊ ಇನ್ನೇನು ಸ್ಟಾರ್ಟ್ ಆಗ್ಬೇಕು, ನಾನು ಮನೆ ಬೇರೆ ಹೋದೆ. ಆ ವರ್ಷ 8 ಲಕ್ಷ ಟೊಮೆಟೊ ಆಯ್ತು. ನಾನು ಬಿಟ್ಟು ಹೊಲ್ದವಳಿ ಒಂದೇ ಒಂದು 4 ದಿವಸ ಕಂಡು ಸ್ಟಾರ್ಟ್ ಆಗ್ಬೇಕು, ಕುಯ್ಬೇಕು. 8 ಲಕ್ಷ ಆಯ್ತು. ನನಗೆ ಕಳ್ಸ್ಬೇಕಾದ್ರೆ ₹1 ದುಡ್ಡು ಕೊಡಿಲ್ಲ. ಬರೀ ಹೆಂಗ್ ಕೇಳಿ ಬಟ್ಟಲೆ ಹೋದೆ ನನ್ನ ಹೆಂಡತಿ ಮಕ್ಳು ಕರ್ನಾಡು. ಅಲ್ಲಿ ಮಾರ್ಕೆಟ್ ಪರಿಚಯ ಇದ್ರು. ಅವ್ರೆಲ್ಲ ಒಂದ್ ಸ್ವಲ್ಪ ಅಮೌಂಟ್ ಇಸ್ಕೊಂಡು ಬಂದು ಮನೆ ಸಂಸಾರ ಉಳ್ಳಿ ಮಾಡ್ಕೊಂಡು ಚೆನ್ನಾಗಿದ್ದು ಸ್ವಾಮಿ. ಆಮೇಲೆ ನಾವು ಸ್ವಲ್ಪ ದುಡ್ಡು ಪಡ್ಡಿಂಗ್ ಅದು ಈ ನಡುವೆ ಒಂದ್ ಸ್ವಲ್ಪ ಎಡಬಿಟ್ಟೆ ನಾನು ಸ್ವಾಮಿ. ನಡುವಿದೆ ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಬ್ರು ಫ್ರೆಂಡ್ ಲೇಡೀಸ್ ಪರಿಚಯ ಆದ್ರು, ಮಾತಾಡ್ತಾ ಇದ್ದು. ಅಲ್ಲ ಈಗ ನೀವು ಮನೆಯಲ್ಲಿ ಇದ್ದಿದ್ದು ಸಪರೇಟ್ ಆದ್ಮೇಲೆ? ಸಪರೇಟ್ ನಮ್ದು ಹಳೆ ಮನೆ ಇತ್ತು ಸ್ವಾಮಿ. ಅಲ್ಲೇ ಒಂದೇ ಊರಲ್ಲಿ ಅದು ಹಳೆ ಮನೆ ನಮ್ಮ ಬೇರೆ ಇದ್ರು. ಅವ್ರು ಹೋಗೋ ತನಕ ನಾನು ಇನ್ನೊಬ್ರು ಮನೇಲಿದ್ದೆ. ಆಮೇಲೆ ಅಲ್ಲೇ ಮಾತಾಡ್ಸ ಹಿಂಗೆ ಪರಿಚಯ ಇದ್ದು. ಪಕ್ಕದಲ್ಲಿ ಒಬ್ರು ಫ್ರೆಂಡ್ ಹಿಂಗ್ ಲೇಡೀಸ್ ಪರಿಚಯ ಆದ್ರು ಸ್ವಾಮಿ. ಅಂದ್ರೆ ನಿಮ್ಮೂರಲ್ಲೇ? ನಮ್ಮ ಊರು ಮನೇಲೆ ಲೇಡೀಸ್ ಪರಿಚಯ ಆದ್ರು ಅಂದ್ರೆ ಮಾತಾಡ್ತಾ ಇದ್ದು ಅಷ್ಟೇ. ಅವ್ರು ಏನೇನು ಹೇಳ್ಕೊಂಡ್ರು ನಾವು ಹೇಳ್ಕೊಂತಿದ್ದು ಅಷ್ಟೇ. ಅಂದ್ರೆ ಈ ಒಂಥರ ಇದು ಅದು ಏನು ಅಂದ್ರೆ ಈ ಕೆಟ್ಟಲ್ಲ ಹಿಂಗೆ ದುಡ್ಡು ಕೊಡೋರು ಮಾಡೋರು ಈ ತರ ಮಾಡೋ ಸ್ವಾಮಿ. ಈ ತರ ಇದು ಮಾಡೋರು ಎಲ್ಲ ಮಾಡೋರು. ಒಂದ್ಸತಿ 50,000 ಇಸ್ಕೊಂಡಿದ್ರು, ಮತ್ತೆ ವಾಪಸ್ ಕೊಟ್ರು. ಮತ್ತೊಂದ್ಸತಿ 20,000 ಇಸ್ಕೊಂಡ್ರು, ಹಿಂಗ್ ಕೊಡೋರು ಮಾಡೋರು. ಆಮೇಲೆ ಸಮಯ ಅದಾಯ್ತು. ಹಿಂಗೆಲ್ಲ ಕೊಡ್ತಾ ಇರ್ತಾ ಇದ್ದು ಎಲ್ಲ ಮಾಡ್ತಾ ಇದ್ದು, ಮಾತಾಡ್ತಿದ್ದು. ಒಂದ್ಸತಿ ನಾನು ಜಾಸ್ತಿ ಆಂಜನೇಯ ಸ್ವಾಮಿ ನಂಬ ಸ್ವಾಮಿ. ನಾನು ಆಂಜನೇಯ ಸ್ವಾಮಿ ಹೌದು. ನನ್ನ ಮಗ ನನಗೆ
2ನೇ ಸತಿ ಆಗ್ಬೇಕಾದ್ರೆ ನನ್ನ ಮಗ ಗಂಡು ಹುಡುಗ ಹುಟ್ಟಿದ್ರೆ ನಾನು ನಾನ್ ವೆಜ್ ತಿನ್ನೋದು ಬಿಡ್ತೀನಿ ಅಂತೇಳಿ 1 ವರ್ಷ ನಾನ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಅರ್ಥ ಮಾಡ್ಕೊಂಡಿದ್ದೆ. ಗಂಡು ಹುಡುಗ ಆಯ್ತು, ಮಗ ಆಯ್ತು. ನಾನು ಅವತ್ತಿಂದ ನಾನು ಏನೋ ಒಂದು ಪ್ರಾಬ್ಲಮ್ ಈಗ ಹುಷಾರಿಲ್ಲದಾಗ ಒಂದ್ಸತಿ ಏನೋ ಸುಮಾರು 6 ವರ್ಷ ಹುಷಾರಾಗಿರ್ಲಿಲ್ಲ. ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನದಾಗ ಹಿಂಗೆ ಬರ್ಬೇಕಾರೆ ನಾವು ಒದ್ದೆ ಸಂಬಂಧ ತಪ್ಪದು ಕಾಲು ಸರಿ ಆದ್ರೆ ಕಾಲು ಒಂದು ಕಾಲಿಟ್ಟು ಒಂದು ನೂಲು ಮ್ಯಾಕಿದ ಸ್ವಾಮಿ ನೆಲ ಟಚ್ ಆಗ್ತಿರಲ್ಲ, ಫುಲ್ ಕುಂತ್ಕೊಂಡು ನೋಡ್ಬೇಕಾಯ್ತು. ನಾನು ಸುಮಾರು ಕಡೆ 6 ವರ್ಷ ಆಗಿರ್ಲಿಲ್ಲ. ಆಮೇಲೆ ಒಂದ್ ಬರ್ಬೇಕಾರೆ ಬಸ್ ನಡಿಬೇಕಾರೆ ಬಂದು ಕೈ ಮುಗಿದು ನನಗೆ ಕಾಲು ಸರಿ ಆಗ್ಬಿಟ್ರೆ ನಾನು 9 ದಿವಸ ಬಂದು ಬಾಕ್ಲಲ್ಲಿ ದೀಪ ಹಚ್ಚಿ ಕಣಪ್ಪ ಅಂತ ಅರ್ಕೆ ಮಾಡ್ಕೊಂಬಂದಿದ್ದೆ. ಸಮಯ ಯಾರು ನಂಬ್ತಾರೆ ಬಿಡ್ತಾರೆ. 6 ಗಂಟೆಗೆ ಅರ್ಕೆ ಮಾಡ್ಕೊಂಡಿದ್ದು, ರಾತ್ರಿ 10 ಗಂಟೆ ಕಾಲು ಸರಿ ಆಯ್ತು. ಒಂದು 50-60 ಸಾವಿರ ಖರ್ಚು ಮಾಡಿದ್ದೆ ಕಾಲಿಗೆ. ಎಂತೆಂತ ಡಾಕ್ಟ್ರು ಅಂತಂದ್ರೆ ಅವತ್ತು ಶಾಸನ ಹೋಗಿದ್ದೆ. ಇದು ಡಾಕ್ಟ್ರು ಫೇಮಸ್ ಡಾಕ್ಟ್ರು. ನಾನೇ ಫಸ್ಟ್ ನಂಬರ್ ಅಂದೇ ನಂಬರ್ ಹೋಗಿ ಫಸ್ಟ್ ಟೋಕನ್ ನಂಬರ್ ನಾನೇ ತಗೊಂಡು ಹೋಗಿ ಇದ್ದೆ. ಅವತ್ತಾರ ಮತ್ತೆ ಯಾರು ಹಾಸ್ಪಿಟಲ್ ತೋರಿಸಿ ಬೇರೆ ಕಡೆಗೆ ನಮ್ಮ ಫ್ರೆಂಡ್ ಒಬ್ಬ ಅಡ್ಮಿಟ್ ಆಯ್ತು ಅಂತ ನೋಡ್ಕೊಂಡ್ ಬರತ್ತೀಯ 12:30 ಡಾಕ್ಟರ್ ಹೋಗಿದ್ರು. ಅವತ್ತು ಅವಮ್ಮ ಲೇಡೀಸ್ ಏನಂದ್ರು, ಇವತ್ತು ನನ್ನ ಲೈಫ್ ಇವತ್ತು ನನ್ನ ಲೈಫ್ ಇಷ್ಟು ವರ್ಷಕ್ಕೆ ಆಸ್ಪತ್ರೆ ಮಟ್ಟಿಂದ ಡಾಕ್ಟ್ರು 3 ಗಂಟೆ ಒಳಗೆ ಹೋಗ್ತಿರ್ಲಿಲ್ಲ, 12:30 ಹೋಗಿ ನಿಮ್ ಟೈಮ್ ಚಾನಲ್ ಕಟ್ರಿ ಅಂತಂದು ಅಂದ್ಬಿಟ್ರು. ಟೋಕನ್ ನಂಬರ್ ಒಂದೇ ನಂಬರು 3 ಗಂಟೆಗೆ ಹತ್ರ ಅಂತ ಹೋದ ವರ್ಷ ಅನ್ಕೊಂಡು ಹೋದೆ. ಅಲ್ಲಿ ಹೋದ್ರೆ ಡಾಕ್ಟರ್ ಹೋಗಾಯ್ತು. ನನಗೆ ದುಃಖದ ಬಂದು ದುಃಖ ಪಡ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಕೈ ಮುಗಿ ಹೇಳಿದ್ದೆ, ನನಗೆ ಕಾಲು ಸರಿ ಆಗ್ಬಿಟ್ರೆ ನಾನು 9 ದಿವಸ ನಿನ್ ಬಾಕ್ಲಿ ಬಂದು ಕರ್ಪೂರ ಹಚ್ತೀನಿ ಅಂತ ಅರ್ಕೊಂಡ್ ಕಳಿಸ್ತೀನಿ. ಅವಾಗ ಸಾಯಂಕಾಲ 10 ಗಂಟೆ ಕಾಲು ಸರಿ ಆಯ್ತು. ರಾತ್ರಿ 10 ಗಂಟೆ ಆಯ್ತು. ಅದು ಆವಾಗಿಂದ ನಾನು ಸ್ವಾಮಿ ತುಂಬಾ ನಂಬ್ತೀನಿ. ಅದೇ ತರ ಹಿಂಗೆ 2 ದಿವಸ ಮಗ ಮುಗಿದ್ರೆ ಹಿಂಗೆ ಆರ್ಕೆ ಮಾಡ್ಕೊಂಡಿದ್ದೆ. ಎಲ್ಲ ಸ್ವಾಮಿ ನಂಗೆ ಒಂದ್ಸತಿ ಅಮೌಂಟ್ 75 ದುಡ್ಡು ಬೇಕು ಅಂತ ಫೋನ್ ಮಾಡಿದ್ರು. 75 ದುಡ್ಡು ಬೇಕು ಅಂತೇಳಿ ನಾನು ಒಂದು ದುಡ್ಡಿಲ್ಲಪ್ಪ ಅಷ್ಟೊಂದು ದುಡ್ಡು ನನ್ನ ಈ ಪರಿಸ್ಥಿತಿ ಇಲ್ಲ, ನಾವು ಟೈಟ್ ಇದ್ದಾವೆ. ನಾವು ನಮ್ಮ ಮನೆ ಅಂದ್ರೆ ಹಳೆ ಮನೆ ಮತ್ತೆ ಖಾಲಿ ಮಾಡೋ ಸಮಯ ಆ ಟೈಮಲ್ಲಿ ನಾನು ಮನೆ ಇರೋ ದುಡ್ಡನ್ನೆಲ್ಲ ಆ ಮನೆಗೆ ಕ್ಲೀನ್ ಮಾಡಕ್ ಹಾಕೊಂಡಿದ್ದೆ. ಅದು ದುಡ್ಡನ್ನ ಖಾಲಿ ಮಾಡಿ ಹಳೆ ಮನೆ ರೆಡಿ ಮಾಡಿಸಿದ್ದೆ. ಮನೆ ಬಿದ್ದಂಗಿತ್ತು ಅದೆಲ್ಲ ಒಂಚೂರು ರೆಡಿ ಮಾಡ್ಕೊಂಡು ಹಂಚು ಪಂಚೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಪ್ಪ ನಾನು ದುಡ್ಡು ಅಷ್ಟಿಲ್ಲ ಅಂತ ಆಮೇಲೆ ಯಾವ ಥರ ಅಡ್ಜಸ್ಟ್ ಮಾಡ್ಕೊಡ್ಲಿ ಅಂತಂದ್ರು. ಆಯ್ತು, ನಾನು ಏನ್ ಮಾಡಿದೆ ಸಮಯ ನಮ್ಮ ಫ್ರೆಂಡ್ ಇಂತ 75 ದುಡ್ಡು ಹೇಳಿದೆ. ಅವ್ರು 1 ತಿಂಗಳ ಮಟ್ಟಿ ಮಾತ್ರ ಅಂದ್ರು. 1 ತಿಂಗಳು 2 ತಿಂಗಳ ಬಡ್ಡಿಗೆ ಕೊಡ್ತು, ನನಗೆ ಹಿಂಗೆ ಎಮರ್ಜೆನ್ಸಿ ವಾಪಸ್ ಕೊಡ್ತೀನಿ ಅಂತಂದೆ ಸಮಯ. ಆಮೇಲೆ ಅದನ್ನ ಮಾಡಿದೆ ನನಗೆ ನೈಟು ಸ್ವಲ್ಪ ಕನ್ಸು ಬಿತ್ತು. ತಪ್ಪದಲ್ಲಿ ದುಡ್ಡು ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತೀನಿ, ಆ ಹುಡುಗಿ ಒಳಗೆ ಬರಕ್ ಬರ್ತೈತೆ ಬೇಡ ಅಂತ ದೇವ್ರು ನುಗ್ತೈತೆ. ಒಳಗೆ ಬರಕ್ ಬರ್ತೈತೆ ಬೇಡ ನುಗ್ತೈತಿ. ಆದ್ರೂ ನನಗೆ ಅತಿಯಾಗಿ ಏನಕ್ಕೆ ಕಾಣ್ತದೆ ನನಗೆ ಅನಿವಾರ್ಯ ಬೀತೆ ಅಂತ ಹೇಳ್ಬಿಟ್ಟು 75 ದುಡ್ಡು ಕೊಟ್ಟ ಸಮಯ. ಕೊಟ್ಟ ಮೇಲೆ ಅದು ಇವರು ಮಾತಾಡೋ ನೀತಿ ಎಲ್ಲ ಒಂಥರ ಡಬಲ್ ಮೀನಿಂಗ್ ಮಾತಾಡೋದು, ಈ ತರ ಮಾತಾಡ್ತಾ ಇದ್ರು. ನಾನು ಹತ್ರ ಮಾತಾಡೋ ಸಮಯ ನಾನು ಅದು ಮಾತಾಡಿದ ಸ್ವಲ್ಪ ಅದ್ರ ಅವನಿಂದ ಹೋಗಿಲ್ಲ ಗೊತ್ತು ಹೋಗಿಲ್ಲ, ಅದ್ರ ಮುಂದೆ ಹೋಗಿಲ್ಲ ಸಮಯ ಹೋಗಿ ಚಿಂತನೆ ಮಾಡಿಲ್ಲ. ಮಾತಾಡ್ತಾ ಇದ್ದೆ. ಅದು ದುಡ್ಡು ಕೇಳಕ್ ಹೋದಾಗೆಲ್ಲ ಬರೀ ಹಿಂಗೆ ಏನೋ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋರು. ಅವು ಮಾತಾಡ್ತಾ ಸರಿ ಆವಾಗ ಅವರು ಮತ್ತೆ ಹಿಂಗೆ ಸಮಸ್ಯೆ ಜಾಸ್ತಿ ಆಯ್ತು. ದುಡ್ಡು ಬರ್ಲೇ ಇಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಆದ್ರೂ ವರ್ಷ 1.5 ವರ್ಷ ಆದ್ರೂ ಬರ್ಲಿಲ್ಲ. ಇಲ್ಲಿ ನಾನು ಕೈಯಿಂದ ಬಡ್ಡಿ ಕಟ್ಟಕತ್ತೇಬಿಟ್ಟೆ. ಕೈಯಿಂದ ಬಡ್ಡಿ ಕಟ್ಟಿದ್ರೆ ನನಗೆ ಮೊನ್ನೆ ನನಗೆ ಮನ್ಸು ತಡೆಯಲಿಲ್ಲ ಸಮೇತ. ನನ್ನ ಹೆಂಡತಿಗೆ ಓಪನ್ ಆಗಿ ಹೇಳ್ಬಿಟ್ಟೆ, ಹಿಂಗೆ ದುಡ್ಡು ಕೊಟ್ಬಿಟ್ಟು ಹಾಕಿಬಿಟ್ಟಿನಿ ಅವರಿಗೆ ಅಂತ. ಅವರು ಬೈದ್ರು, ನಿಂಗೆ ಬುದ್ಧಿಲ್ವಾ ನಿಂಗೆ ಹಿಂಗೆ ಅಂತೆಲ್ಲ ಬೈದ್ರು. ಆಮೇಲೆ ಅವ್ರ ಹತ್ರ ಫುಲ್ ಕ್ಲೋಸಾಗೆಲ್ಲ ಮಾತಾಡ್ತಿದ್ದೆ. ಆಮೇಲೆ ಹಿಂಗೆ ಹಳೆಗಡೆ ಸಮೇತ ಅವರು ಬಿಡ್ಸಿ ಹೇಳಿದ್ರು, ದುಡ್ಡು ಬರಲ್ಲ ಕೇಳದ್ ನೀನೇನು ಕೇಳಿದ್ರು ಬರಲ್ಲ ದುಡ್ಡು. ನಾನು ನಮ್ಮ ಮಿಸ್ಸಸ್ ಹೋಯ್ತು, ದುಡ್ಡು ಬರಲ್ಲ ಬ್ಯಾರೆರಿಗೆ ವಹಿಸ್ಬಿಟ್ರೆ ದುಡ್ಡು ಬರುತ್ತೆ, ನೀನ್ ಕೇಳಿರೋ ದುಡ್ಡು ಬರಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಅದನ್ನ ಹೇಳಿದ್ದು, ಇಲ್ಲಿ ಭಗವಂತನೇ ಬೇಡ ಅಂತ ಹೇಳಿದ್ರೆ ಮಿಸ್ಮೀರ್ ಕೊಟ್ಟಿ ಅಂತ ಬರ್ತೈತೆ, ನಾನು ಮಿಸ್ಮೀರ್ ಕೊಟ್ಟಾನೆ ಅನುಭವಿಸ್ತೇನೆ ಅಂತ ಬರ್ತೈತೆ ನೋಡ್ರಿ ಅಂತಂದ್ರು ಅವರು. ಅದಕ್ಕೆ ಆಂಜನೇಯ ಸ್ವಾಮಿ ಮಿತಿಮೀರ್ ಕೊಟ್ಟೇನೆ ನನ್ನ ಮಾತು ಮೀರ್ ಕೊಟ್ಟೇನೆ ಅಂತ ಬರ್ತೈತೆ ಪಂಚಾಂಗದಲ್ಲಿ, ನೀವು ದಾಟಿರಕನ್ರಿ ಮಿತಿಮೀರ್ ಹೋಯ್ರ ಅನುಭವಿಸ್ಬೇಕು ಅಂತಂದ್ರು. ಅವಾಗ ಏನ್ ಪರಿಹಾರ ಅಂತಂದಾಗ, ಇನ್ ಬೇರೆ ದುಡ್ಡು ವಯಸ್ಸು ಕೈ ಬಿಡು, ದುಡ್ಡಿಗೆ ದುಡ್ಡು ಬರುತ್ತೆ ಅಂತಂದ್ರು. ಬೇರೆ ಯಾರ್ಯಾರ ನಿಮ್ ಫ್ರೆಂಡಿಗೆ ವಯಸ್ಸು ಕೈ ಬಿಡು, ಅವ್ರ ಕಡೆಯಿಂದ ದುಡ್ಡು ಬರುತ್ತೆ ಅಂದ್ರು. ನಾನು ಇಲ್ಲಿ ಬಡ್ಡಿ ಕಟ್ತಾನೆ ಇದ್ದೆ. ಅವನು ಆಯ್ತು ಟೈಮ್ ತಗೊಂಡಿಂದ ನನ್ನ ಫ್ರೆಂಡ್ ಟೈಮ್ ತಗೊಂಡ ಒಂದು 6 ತಿಂಗಳಾದ್ಮೇಲೆ ಒಂದು ಅರ್ಧ ಅಮೌಂಟ್ ಇಸ್ಕೊಟ್ಟ. ಆಮೇಲೆ ಆ ಹುಡುಗಿ ಬೇರೆ ಕೆಲ ಅಫೇರ್ ಇಟ್ಕೊಂಡಿದ್ರು. ಬೇರೆ ಕೆಲವರಿಗೆಲ್ಲ ಹಿಂಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅದು ಯಾರಾದ್ರೂ ಫೋಟೋ ತೆಗೆದ್ಬಿಟ್ಟು ಬಿಟ್ಟಿದ್ರು.
ಅದನ್ನ ಇಲ್ಲಿ ನಮ್ಮ ಪಕ್ಕದ ಮನೆ ಒಬ್ಬ ನಂಗೆ ಅವನಿಗೂ ಅರ್ಥ ಆಗ್ತಿರ್ಲಿಲ್ಲ. ಫೋಟೋ ಇವನೇ ಪಕ್ಕದ ಮನೆ ಫೋಟೋ ಬಿಟ್ಟ ನನ್ನ ಹೆಸರು ಹೇಳ್ಕೊಂಡ ಇವನೇ ಫೋಟೋ ಬಿಟ್ಟಿದ್ದು ಹಂಗೆ ಹಿಂಗೆ ಅಂತ ಇವನ್ ಹೇಳ್ಕೊಂಡ. ಆ ಹುಡುಗಿ ಏನನ್ನ ಓದಿಸಿದ. ಆ ಹುಡುಗಿ ಬಂದ್ಬಿಟ್ಟು ನನ್ನ ಮಿಸ್ಸತ್ತವ ಬಂದು ಹಿಂಗೆ ಗಂಡನ ಕೆಳಗೆಲ್ಲ ಮಾತಾಡೋದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತು. ನಮ್ಮನೆಯವರು ಅವತ್ತ ಹೇಳ್ತಾರೆ ಅನ್ನೋಕ್ಕಿಂತ ಮುಂಚೆ ಸಮಯ ನನ್ನ ಫ್ರೆಂಡು ಅಲ್ಲಿ ಬ್ರಾಹ್ಮಣರು ಸ್ವಾಮಿ ತಗೋಯ್ತು. ಸ್ವಾಮಿ ತಗೋಯ್ತು. ನಾ ಇವತ್ತು ನಮ್ಮನೆ ಅಲ್ಲಿ ಮಾತಾಡ್ತೀರ ಅವ್ರಿಗೆ ಗೊತ್ತ ಮನೆಯವ್ರಿಗೆ ಗೊತ್ತಾಗುತ್ತೆ ನಂಗೆ ಸಾಯಂಕಾಲ ಗೊತ್ತಾಗುತ್ತೆ ನಂಗೆ. ಆಗ್ಲತ್ತು ಸ್ವಾಮಿ ತಗೋಯ್ತು. ಅವ್ರು ಹೇಳಿದ್ರು ನಿನ್ನ ಟೈಮ್ ಇಲ್ಲಿಂದ ಕೆಟ್ಟೈತೆ, ನಿನ್ನ ಹೆಂಡತಿ ಏನಿದ್ರು ಓಪನ್ ಮಾತಾಡು, ಇಲ್ಲ ನಿನ್ನ ನರ್ಕ ಅನುಭವಿಸ್ಬೇಕಾಗೈತಿ ಅಂತಂದ್ರು. ಇಲ್ಲ ಇಲ್ಲಿಂದ ನೀನು ಯಾವ ಮಾರಿದ್ರೆ ಜೀವನ ಕಳ್ಕೋಬೇಕೈತೆ, ಜೀವನ ಹೋಗುತ್ತೆ ಅಂತಂದ್ರು. ಏನೇ ಬಂದ್ರು ಎಷ್ಟೇ ಪರಿಸ್ಥಿತಿ ತಪ್ಪು ಮಾಡಿದ್ರು ಕತ್ತು ಮುಗಿಸಿಡ್ಕ ಸಮಾಧಾನ ಆಗ್ತೀಯ, ಮನುಷ್ಯ ಆಗ್ತೀಯ, ಇಲ್ಲ ಅಂದ್ರೆ ಜೀವನ ಹಾಳಾಗ್ತೈತೆ ಅಂತಂದ್ರು. ನಾನು ಅವ್ರ ತಗ ಹೋದ್ಮೇಲೆ ಸಖತ್ ಕೋಪಿಟ್ಟು ಸ್ವಾಮಿ. ಅವ್ರಿಗೆ ಹೋದ್ಮೇಲೆ ಅವ್ರ ತಗ ಹೋದ್ಮೇಲೆ ಮನ್ಸು ಎಲ್ಲ ಕೂಲ್ ಆಗೋದು ತಣ್ಣ. ಅವ್ರು ಹೇಳ್ದಂಗೆ ಮನೆ ಸಂಜೆ ಬಂದೆ, ನಮ್ಮ ಮನೆಯವ್ರು ಬಂದ್ರು, ಬಡ್ಡಿ ಕುತ್ಕೊಂಡ್ರು. ಯಾರ ಕೇಳಿ ಏನು ಮಾತಾಡ್ತಿದ್ದೆ ಫೋನಲ್ಲಿ ಅಂತ, ಫೋನಲ್ಲಿ ಮಾತಾಡ್ತೀರಾ ಅಂತಂದ್ರು. ನನಗೆ ಹೊಸದಿ ಗೊತ್ತಾಗ್ಬಿಡ್ತು, ಏನೋ ಆಯ್ತು ಏನೋ ತಪ್ಪ ಇಲ್ಲೇ ರೀತಿ ಅಂತ. ಆಮೇಲೆ ಸ್ವಾಮಿ ಏನು ಮಾತಾಡ್ಲಿಲ್ಲ ನಾನು. ಆಮೇಲೆ ಹಂಗೆ ಹಿಂಗೆ ಅವ್ಳು ಹೇಳಿ ನನಗೆ ಕರ್ಕೊಂಬಂದು ಹೇಳಿಸ್ತೀನಿ ಇಲ್ಲೇ ಅಂತಂದ್ರು. ಆವಾಗ ನಾವೇನ್ ಮಾಡಿದೆ, ಏನು ಮಾತಾಡ್ಲಿ ಸ್ವಾಮಿ, ಸೀದಾ ಬಂದೆ ಹೊಲ ಹತ್ರ ಮಲ್ಕೊಬಿಟ್ಟೆ. ಹೊಲ ಹತ್ರ ಬಂದು ಮಲ್ಕೊಂಡೆ. ಮನೆಯವರು ಹುಡುಕಿ ಬೆಳಿಗ್ಗೆ ಸೇರಿ ಹುಡುಕಿ ಮಲ್ತಕ್ ಬಂದ್ರು. ಸಿಕ್ಕಾಪಟ್ಟೆ ಬೈದ್ರು ಅಂದ್ರೆ ನೆನ್ಸ್ಕೊಂಡ್ರು ಭಯ ಆಗುತ್ತೆ, ಅಷ್ಟೊಂದು ಬೈಬಿಟ್ರು. ಬೈದ್ರು, ನೋವಾತು, ಸಿಕ್ಕಾಪಟ್ಟೆ ಬೇಜಾರಾತು. ಅವಾಗಿಂದ ಅಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಕತ್ಬಿಟ್ಟೆ. ನೋಡಿದ್ರೆ ಆಗ್ತಿಲ್ಲ. ಈಗ ಹೋಗ್ತಾರೆ ಶನಿವಾರ ದಿವಸ ಬಂದು ಆಂಜನೇಯ ಸ್ವಾಮಿ ರಾತ್ರಿ 12 ಗಂಟೆ ಆಗ್ಲಿ ಹೋಗ್ಬರ್ತೀನಿ. 18 ಕಿಲೋಮೀಟರ್ ಐತೆ, ಹೋಗ್ಬರ್ತೀನಿ. ಹೋಗಿ ಬರ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಅವಲ್ಲಿಂದ ಸಮಸ್ಯೆ ಸ್ವಲ್ಪ ಮನಸ್ಸು ಸಮಾಧಾನ ಆಯ್ತು, ಕ್ಲಿಯರ್ ಸ್ವಾಮಿ. ಈಗ ಅಲ್ಲಿದ್ದಾಯ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಆ ಹುಡುಗಿಗೆ ಗೊತ್ತಾಯ್ತು ಇವನೆಲ್ಲ ಫೋಟೋ ಬಿಟ್ಟಿರೋದು, ಬೇರೆ ಫೋಟೋ ಬಿಟ್ಟಿರೋದು ಅಂತ. ಆ ದುಡ್ಡಿಗೆ ವಿಚಾರಕ್ಕೆ ಅವ್ರೇನ್ ಮಾಡಿದ್ರು, ದುಡ್ಡು ಕೊಡಕ್ಕಾಗಲ್ಲ, ಹೊಲ ಹೊಡ್ಕ ಅಂತ ಹೇಳಿ ಹೊಲ ಕೊಟ್ಟರು ಸಂದ್ರೆ. ಒಂದ್ 3 ವರ್ಷ ಹೊಲ ಹೊಡ್ಕೊಂಡ್ರೆ ನಮ್ಮ ಪಕ್ಕದ್ದೇ ಹೊಲ ಹೊಡ್ಕ ಅಂತಂದ್ರು. ಹೊಲ ಹೊಡ್ಕೊಂಡು ಸ್ವಾಮಿ, ಹೊಲ ಹೊಡ್ಕೊಂಡು ದುಡ್ಡು ಕ್ಲಿಯರ್ ಆಯ್ತು. ಸುಮ್ಮನಾಯ್ತು ಸ್ವಾಮಿ. ಈಗ ನಮ್ಮ ಮನೆಯವರೇ ಮಾಡ್ಯಾರೆ, ಮೊನ್ನೆ ಒಂದ್ ತಿಂಗಳಲ್ಲಿ ನನ್ನ ಕೇಳಿ ಅಷ್ಟೊಂದು ಕ್ಲೋಸ್ ಆಗಿದ್ದರು. ಹುಡುಗನ ಕೇಳಿ ಫೋನ ಮಾತಾಡ್ತಿದ್ದಾರೆ. ಯಾರು? ನಮ್ಮ ಮಿಸ್ಸಸ್. ಯಾರ ಕೈಲಿ? ಅದೇ ಅವ್ರು ಮೆಚ್ಕೊಂಡಿದ್ರಲ್ಲ ಹುಡುಗ, ಅದು ನನಗೆ ಮೊನ್ನೆ ಇವನ್ 8 ದಿವಸ ಅಂದ್ರೆ ಹಿಂಗೆ ಮಾತಾಡ್ತೀರ ಅಂತ ಗೊತ್ತಾಯ್ತು. ಅದು ಗೊತ್ತಾಗ್ಬಿಟ್ಟಿದೆ. ಅದು ಮನ್ಸು ಸ್ವಲ್ಪ ನೋಡ್ದೆ, ಮೊಬೈಲ್ ನೋಡ್ಬೇಕಾರೆ ಏನೋ ಮಾಡ್ಕೊ ಮಿಸ್ ಆಗಿ ನಂಬರ್ ನೋಡ್ದೆ, ಕೇಳ್ದೆ, ಕೇಳಲಿಲ್ಲ, ಹಂಗೆ ಹಿಂಗೆ ಅಂತಂದ್ರು. ಅವಾಗ ಎಲ್ಲ ಇದು ಮಾಡಿದೆ, ಏನು ಮಾತಾಡ್ಲಿಲ್ಲ. ಆಮೇಲೆ ಡೈರೆಕ್ಟ್ ಆಗಿ ತೋರಿಸ್ದೆ ಫೋನ್ ನಂಬರ್ಗಳೆಲ್ಲ, ನೀವು ಮಾತಾಡೋದು ನೀವು ಕರೆಕ್ಟಾ ಅಂತಂದೆ. ಯಾರು ಹತ್ರು ನಾನು ತಪ್ಪು ಮಾಡಿಲ್ಲ, ಒಟ್ಟಿಗೆ ಮಾತಾಡ್ಸಿರೋದು ನಿಜ ಅಂತೆಲ್ಲ ಒಪ್ಕೊಂಡ್ರು. ಆಮೇಲೆ ಸ್ವಾಮಿ ಹತ್ರ ಹೋಗಿ ಸ್ವಾಮಿಯವರು ಸ್ವಲ್ಪ ನೀವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಬರ್ರಿ ಅಂತಂದ್ರು. ಕರ್ಕೊಂಡು ಹೋಗ್ಬಂದು ನಿನ್ನೆ ಹೋಗ್ಬಂದು ಅದೇನಾಗಿದೆ, ನಮ್ಮ ಫ್ರೆಂಡಿಗೆ ಒಬ್ಬ ಹೇಳಿದ್ದೆ, ಏನೇನು ಮಾತಾಡ್ಯಾರೆ ಅವ್ರು ಒಂಚೂರು ನನಗೆ ನಂಬರ್ ಎಷ್ಟು ಹೋಯ್ತು ಫೋನ್ ಅಂತೇಳಿ ನಂಗೆ ಇದ್ಬೇಕು ಅಂತ ಇದ್ದೆ. ಹೌದು, ಕಳ್ಸಿದ್ರೆ ಅದ್ ನೋಡೋಗಿಂತ ಅವ್ರು ಅಲ್ಲೇ ಧರ್ಮಸ್ಥಳದಲ್ಲಿ ಒಳೆ ಹೋಗ್ಬೇಕಾರೆ ಆಯ್ತಪ್ಪ ನಾನು ತಪ್ಪಾಯ್ತು ಅಂತ ಒಪ್ಕೊಂಡ್ರು. ನನ್ನ ಮಾಯ ತಪ್ಪು ಕೆಲಸ ಮಾಡಿಲ್ಲ, ಮಾತಾಡೋದು ನಿಜ ತಪ್ಕೊಂಡ್ರು. ಅವರು ನನಗೆ ಆಯ್ತು ಒಪ್ಕೊಂತ ಅಂತ ಬಂದೆ ಸ್ವಾಮಿ. ಅದು ಮತ್ತೆ ಇದು ನಂಬರ್ಗಳೆಲ್ಲ ನೋಡ್ಬಿಟ್ಟು ನನಗೆ ಏನ್ ಕ್ಷಮಿಸೋದು ಬಿಡೋದು ನನಗೆ ತಲೆ ಬರ್ತಲ್ಲ ಸ್ವಾಮಿ. ಏನಾಗ್ತೀನೋ ಅನ್ನೋ ನನಗೆ ಹೋಗ್ಬೇಕು ಮನ್ಸು ಬರ್ತಾ ಇಲ್ಲ. ಏನ್ ಅಂದ್ರೆ ಅವ್ರು ಮಾತಾಡಿರೋದೆಲ್ಲ ಗೊತ್ತಾಯ್ತಾ? ಹ್ಞೂ ಸ್ವಾಮಿ, ಮಾತಾಡೋದು ಎಷ್ಟು ನಿಮಿಷ ಮಾತಾಡ್ಯಾರೆ, ಎಷ್ಟೆಷ್ಟು ಮಾತಾಡ್ಯಾರೆ, ಎಷ್ಟೊತ್ತಿ ಮಾಡ್ಯಾರೆ, ಬಟ್ ಏನು ಅಂತ ಗೊತ್ತಿಲ್ಲ. ಏನ್ ಮಾತಾಡಿರೋ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ಇಲ್ಲ ಏನು ಮಾತಾಡಿಲ್ಲ, ಕೆಟ್ಟ ಮಾತಾಡಿಲ್ಲ, ಫೋನ ಮಾತಾಡೋದು ಅಷ್ಟೇ ಅಂತ. 1 ತಿಂಗಳಿಂದ 1.25 ತಿಂಗಳಿಂದ ಫೋನ ಮಾತಾಡೋದು. ಏನ್ ಮನೆಗೆ ಹೋದ್ರು ಮಕ್ಳು ನೋಡ್ರೆ ಮಕ್ಳು ಹೊರಟು ಇಚ್ಚಿದೆ, ಮಕ್ಳಿಗೆ ನಾಳೆ ಆಗುತ್ತೆ ಅಂತ ಹೇಳಿದೀನಿ. ಹೊಡೆದು ಏನ್ ಜಗಳನ ಪಗಳ ಏನು ಮಾಡ್ಕೊಳ್ತೀನಿ, ಸುಮ್ಮನೆ ತಡ್ಕೊಂಡು ನೋವನ್ನ ಅನುಭವಿಸ್ತಾ ಇದ್ದೀನಿ. ಅದರಿಂದ ಹೊರಗೆ ಬರಕಾಗ್ತೀನಿ.
ಅದು ಏನ್ ಮಾಡೋದು ಅಂತ ಗೊತ್ತಾಗ್ತದೆ ಸರ್ ನನಗೆ. ಒಂದು ಫಸ್ಟ್ನೇ ದಿವಸ ಸಿಕ್ಕಿದಾಗ ಹೇಳಿದೆ, ಈ ತಪ್ಪು ಯಾಕೆ ಮಾಡಿದೆ ಹಂಗೆ ಹಿಂಗೆ ಅಂತ. ನಾನು ಅವಳ ಕಾಲ್ನ ಬಿದ್ದೆ. ನಾನು ತಪ್ಪು ಮಾಡಿದ್ ನಿಜ, ನಾನು ಬೇರೆ ಕೆಲಸ ಮಾಡಿಲ್ಲ ಸ್ವಾಮಿ, ಬೇರೆದ್ ಏನು ಮಾಡಿಲ್ಲ. ನಾನು ಮಾತಾಡ್ತಿರೋ ನಿಜ ಕಣಪ್ಪ. ನಾನು ನಿಮ್ ಬಿಟ್ಟು ನಾನು ಬೇರೆ ನನ್ನ ಲೈಫಲ್ಲಿ ನಾನು ಆ ಸ್ಥಾನ ಕೊಡಕ್ಕೆ ಯಾರಿಗೂ ಇಲ್ಲ ಅಂತ ನಾನು ಬಿಟ್ಟು ನಾನು ತಪ್ಪು ಮಾಡ್ಬೇಡ ಅಂತ ಕಾಲಿ ಬಿದ್ದು ಇದ್ದೆ. ಅವ್ರ ಕಾಲಿ ನಾನು ಬಿದ್ದೆ ಸ್ವಾಮಿ, ಈ ಕೆಲಸ ಮಾಡ್ಬೇಡ ನೀನು ಅಂತ. ಆಮೇಲೆ ಅದಾಯ್ತು. ಆಮೇಲೆ ತಿರ್ಗಾ ಬೆಳಿಗ್ಗೆ ಸರಿ ಅವರಮ್ಮ ಮೊಬೈಲ್ ನಮ್ಮ ಮಾವರೊಬ್ರು ತೀರೋಗ್ಬಿಟ್ರು. ನಾನು ಅವ್ರು ಬಾ ಹೋಗೋಣ ಅಂತಂದೆ. ಇಲ್ಲ ನೀನು ಹೋಗೋಣ ಬರಲ್ಲ ಅಂತಂದ್ರೆ. ಆಮೇಲೆ ಅವ್ರ ಅಮ್ಮನ ಮೊಬೈಲ್ ಫೋನ್ ಮಾಡ್ಬಿಟ್ಟು ಅವನಿಗೆ ಇನ್ನೊಂದು ದಿವಸ ಫೋನ್ ಮಾಡ್ಬೇಡ, ನಾನು ಮಾತಾಡೋದ ಇಂಚಿನ ಅಂತೇನೋ ಹೇಳ್ಯಾರ ಅಂತ ಹೇಳ್ತಾರೆ. ಒಟ್ಟಿಗೆ ಏನ್ ಮಾತಾಡ್ಯಾರ ಅಂತ ಗೊತ್ತಿಲ್ಲ ಮೇಲೆ ಅವ್ರ ಅಮ್ಮನ ಅವ್ನ ಮೊಬೈಲ್ ಮಾಡ್ಯಾರೆ. ಮತ್ತೆ ಮಾಡಿ ಮಾತಾಡ್ಸಿದಾರೆ, ಒಂದ್ 2 ನಿಮಿಷ ಮಾತಾಡ್ಸಿದಾರೆ. ಏನ್ ಮಾತಾಡ್ಯಾರ ಹೇಳಿಲ್ಲ. ಅವ್ರು ಕೇಳಿದ್ರೆ ಯಾರು ಹೇಳ್ಬೇಡ, ನಿಂಗೆ ಫೋನ್ ಮಾಡಿರೋದ ನನ್ ಮ್ಯಾನೇಜ್ ಗೊತ್ತೈತೆ ಅಂತೆಲ್ಲ ಹೇಳಿರ ಅಂತ ಹೇಳ್ತಿದಾರೆ ಒಟ್ಟಿಗೆ. ಅಂದ್ರೆ ನನ್ನ ಮನ್ಸು ಅವ್ರು ತಪ್ಪು ಮತ್ತೆ ಮಾಡಿದ್ರೆ ನಾನು ಏನ್ ಮಾಡ್ಕೊಳೋದು, ಈಗ ತಪ್ಪು ಮಾಡ್ಸೋ ಇಲ್ವೋ ನಾನು ಭಯ ಕಾಡ್ತಾ ಇದ್ದ ಸಮೀರ್. ಬಟ್ ನಿಮ್ಮದೆಲ್ಲ ಗೊತ್ತಾದ ಮೇಲೆನ ಇದು ನಡೆದಿರೋದು ಅಥವಾ ಮುಂಚೆ ನಡೆದಿತ್ತ? ಇದು ನನಗೆ ಗೊತ್ತಾಗಿದ್ದ ಮುಂಚೆ ಗೊತ್ತಾದ್ಮೇಲೆ ನಿಮ್ದೇನೋ ಒಂದು ವಿಚಾರ ಇತ್ತಲ್ವಾ, ನಮ್ಮ ಮನೆಯವರಿಗೆಲ್ಲ ಗೊತ್ತಾಗಿತ್ತು ಮರೆ. ಈಗ ಒಂದ್ ತಿಂಗಳು ನಮ್ಮ ಮನೆಯವ್ರಿಗೆ ಗೊತ್ತಾಗಿ ನನ್ಗೆ ಗೊತ್ತಾಗಿ ಒಂದು 6 ತಿಂಗಳು ವರ್ಷ ಆಯ್ತು. ನಾನು ಮಾತಾಡಿದ್ದೆ ಪಾಪ ಒಪ್ಕೊಂತೀನಿ ಇಲ್ಲ ಅಂತನಲ್ಲ. ಸಿಕ್ಕಾಪಟ್ಟೆ ಬೈಯೋರು. ಒಂದು 6 ತಿಂಗಳು ಹಿಂಗೆ ಕೂಗಾಡೋರು, ಜಗಳ ಮಾಡೋರು. ನಾನು ಹೇಳಿದೆ ಆಯ್ತಪ್ಪ ನಾನು ಮಾತಾಡೋದು ಜನ ನಾನು ತಪ್ಪು ಮಾಡಿಲ್ಲ, ಮಾತಾಡಿ ನಿಜ ಹೇಳ್ತಿಲ್ಲ. ನಾನು ದುಡ್ಡು ವಿಚಾರ ಮಾತಾಡ್ತಾ ಹಿಂಗೆ ಮಾತಾಡ್ತಿದ್ರು ಕ್ಲೋಸ್ ಆಗಿ ಮಾತಾಡೀನಿ. ನಾನು ತಪ್ಪು ಮಾಡಿಲ್ಲ, ಬೇರೆ ಹತ್ರಕ್ಕೆ ಮಾತಾಡಿಲ್ಲ. ನಾನು ಮಾತಾಡೋದು ನಾನು ಒಪ್ಕೊಂತೀನಿ, ನಾನು ಇಲ್ಲ ನಾನು ಹೇಳಲ್ಲ, ನಾನು ಮಾತಾಡೋದು ನಿಜ. ತಪ್ಪು ಮಾಡಿಲ್ಲ ಬಟ್ ಮಾತಾಡಿದೀನಿ ಅಂತಲ್ಲ. ಅದು ತಪ್ಪು ಅನ್ಸಮಯ. ಈಗ ಏನಾಗ್ತಕ್ಕಂತಾರಲ್ಲ ಬೇರೆ ತರಕ್ಕೆಲ್ಲ ಅದೀಗ ಅಂದ್ರೆ ಕ್ಲೋಸ್ ಆಗಿ ಮಾತಾಡಿದೀನಿ ಬಟ್ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲ ನಾನು ಅದು ಕೆಲಸ ಮಾಡಿದ್ದೆ. ಹೋಗಿ ಮಲಗಿದ್ರೆ ಮಾತ್ರ ತಪ್ಪ ಅಲ್ಲ ಸ್ವಾಮಿ. ಅದು ಈಗ ಜಿಲ್ಲೆ ಇಲ್ಲೇ ಅನ್ಸ್ಕೊಂತಾರೆ. ನನಗೆ ಡೈರೆಕ್ಟ್ ಬಂದು ಒಬ್ಬರು ನೀನು ದುಡ್ಡು ಕೇಳಕ್ ಹೋಯ್ತೀಯ ಆತರ ಮಾತಾಡಿದ್ರು. ಈಗ ನನ್ನ ವಿಚಾರ ಇರೋದು ಏನೇನು ವರ್ಸ್ಟ್ ಮಾತಾಡಬೇಕು ಮಾತಾಡಿರೋದು ಹೌದು, ಹೋಗಿ ನಿಂತು ಕೂತು ಮಲಗಿಲ್ಲ ಅನ್ನೋದಷ್ಟೇ, ಹೌದಲ್ಲ? ಹೌದು ನೀವು ಅದನ್ನೇ ಹೇಳ್ತಿರೋದಲ್ಲ. ಅಂದ್ರೆ ಅದ್ರ ಅರ್ಥ ಮಾತಾಡಿದ್ರೆ ಏನಿಲ್ಲ, ಹೋಗಿ ಮಲಗಿದ್ರೆ ಮಾತ್ರ ಅಂತ. ಅದು ನನ್ನನ್ನು ಕಾಡಿಸ್ತಾನೆ ಸುಮಾರು. ನನ್ನ ತಪ್ಪು ಮಾಡಿ ನನಗೆ ಅಲ್ಲಿಗೆ ಬರ್ತೀನಿ. ಯಾವಾಗ ನಿಮ್ಮನ್ನ ಅಂದ್ರೆ ನಾನು ಮಾತಾಡಿದ್ದೀನಿ ಹೌದು ಕಣೆ, ಆದರೆ ತಪ್ಪೇನು ಮಾಡಿಲ್ಲ, ಈ ತಪ್ಪು ಅಂತ ಬಳಸಬೇಕಾದ್ರೆ ಅದರ ಅರ್ಥ ಏನು? ಪ್ರತಿ ಸಾರಿ ತಪ್ಪು ಮಾಡಿಲ್ಲ. ಮಾತು ಕೂಡ ಸ್ವಯಂ ಅದರಷ್ಟೇ ದೋಷ ಉಳ್ಳದ್ದು, ಹೌದಲ್ಲ? ಹೌದು ಸ್ವಾಮಿ. ಅದನ್ನ ನಾನು ರಕ್ಷಣಕ್ಕೆ ಆಗ್ದಲೆ ನಾನು ಹೇಳೋದು, ಮನೆಯ ಯಜಮಾನ್ ಯಾವಾಗ ದಾರಿ ತಪ್ಪನಿ ಅಂತ ಗೊತ್ತಾಗುತ್ತೆ ಅಥವಾ ಅವನ ಬಗ್ಗೆ ಸ್ವಲ್ಪ ಇಂಥವೆಲ್ಲ ಸಿಕ್ಕಿ ಬೀಳ್ತವೆ, ಉಳಿದಿರೋರಿಗೆ ಬಹಳ ಸಲಿಗೆ ಆಗುತ್ತಲ್ಲಪ್ಪ. ಅದ್ ನಿಮ್ಮನೆ ಕತೆ ಅಲ್ಲ, ಯಾವ್ದಾದ್ರು ಅಷ್ಟೇ. ಮೇಷ್ಟ್ರು ಯಾಕೋ ಮಕ್ಳಿಗಿಂತ ಕಡಿಯಾಗ ಆಡ್ತಾರೆ ಅಂದ್ರೆ ಮಕ್ಳು ಕೇಳ್ಬೇಕಾ? ರಾಜನ ಗಂಭೀರತೆ ಪ್ರಜೆಗಳಿಗೆ ಒಂದು ಮಾದರಿ, ಮನೆಯ ಯಜಮಾನನ ಗಂಭೀರತೆ ಅಥವಾ ಅವನ ಶುದ್ಧ ಚಾರಿತ್ರ್ಯ ಮನೆಯಲ್ಲಿರೋರಿಗೆ ಒಂದು ಪಾಠ, ಅಥವಾ ಗುರುವಿನ ಚಾರಿತ್ರ್ಯ, ಗುರುವಿನ ಒಂದು ಶಿಸ್ತು ಶಿಷ್ಯರಿಗೆ ಪಾಠ ಅಥವಾ ಶಿಷ್ಯರಿಗೆ ಒಂದು ಎಚ್ಚರಿಕೆಯ ಗಂಟೆ. ಯಾವಾಗ ಅದು ನಿಮ್ಮನೆ ಕತೆ ಮಾತ್ರ ಅಲ್ಲ, ಎಲ್ಲಿ ಹೋದರೂ ಅಷ್ಟೇ. ಯಾರು ಎತ್ತರದಲ್ಲಿರೋರು ಎಡುತ್ತಾರೋ ಕೆಳಗಡೆ ಇರೋರಿಗೆ ಭಾಳ ದೊಡ್ಡ ಸಲುಗೆ ಆಗ್ಬಿಡುತ್ತೆ. ಈಗ ನಿಮ್ಮ ಹೆಂಡತಿ ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇರೋದಾದರೆ ಅದಕ್ಕಿಂತ ಹಿರಿದಾದ ತಪ್ಪನ್ನು ನೀವು ಮಾಡಿದ್ದೀರಾ, ಹೌದಲ್ಲ? ಈಗ ನಾನು ಆಕೆ ಮಾಡಿದ ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಆಕೆಗೆ ಚೂರು ಧೈರ್ಯ ಬಂದಿದ್ದು ನಿಮ್ದು ಆದ್ಮೇಲೆ. ಯಾಕಂದ್ರೆ ಅಲ್ಲಿ ಹೆಂಗ್ ಬೈದ್ರು ತೋಟದ ಹತ್ರ, ಗೊತ್ತಲ್ವಾ? ಅದು ಸ್ವಾಮಿ ಬೈತಾರೆ. ನಾನು ಇವತ್ತು ಅವ್ರಿಗೆ ಬಯಕ್ಕೂ ಹೋಗಿಲ್ಲ ಸ್ವಾಮಿ. ಆಯ್ತು ಅಂತೇಳಿ ನೋಡಿ ಸರ್, ಇಲ್ಲಿ ನೀವೆಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೀರಿ, ಕೋಟಿ ಸಂಪಾದಿಸಿ, ಲಕ್ಷ ಸಂಪಾದಿಸಿ, ಇದೊಂದು ದೊಡ್ಡ ಸತ್ಯ. ಬಹಳ ಹಿರಿಯರ ಕಾಲದಿಂದ ನಂಬ್ಕೊಂಡು ಬಂದಿದ್ದಾರೆ. ಕರ್ಮದ್ ಬಿಡಪ್ಪ, ಈ ಹೆಂಗಸರ ಜೊತೆ ವ್ಯವಹಾರ ಅಷ್ಟು ಒಳ್ಳೇದಲ್ಲ ಅಂತ ಮುಂಚೆಯಿಂದಲೂ ಹೇಳಿದಾರೆ ತಾನೆ. ಈಗ ಆ ಮನೆಯ ಗಂಡಸೊಬ್ಬ ಆ ಹೆಣ್ಣಿನ ಜೊತೆ ನಿಂತು ಇಬ್ಬರು ಸೇರಿ ವ್ಯವಹಾರ ಮಾಡಿದ್ರೆ ಅದು ಬೇರೆ.
ಹೌದು ಸ್ವಾಮಿ. ಇದು ಹೆಣ್ಣಿನ ಮೇಲೆ ಒಂದು ಕೆಟ್ಟ ಹೇಳಿಕೆ ಅಲ್ಲ, ಅಥವಾ ಹೆಣ್ಣನ್ನು ನಂಬಾರ್ದು ಅಂತ ಅಲ್ಲ. ಇದು ಯಾಕೋ ಮೊದಲಿಂದ ಈ ನಂಬಿಕೆ ಬಂದಿದೆ. ನೀವು ಹಿರಿಯರನ್ನ ಕೇಳಿ ನೋಡಿ, ಹೇಳ್ತಾರೆ ಇದ್ರ ಬಗ್ಗೆ. ಯಾಕಂದರೆ ನಾನು ಎಂತೆಂಥ ಕತೆಗಳು ಕೇಳಿದ್ದೀನಿ ಅಂದರೆ ಏನೋ ಆ ಹೆಣ್ಣಿನ ಮೇಲಿನ ಮೋಹಕ್ಕೋ, ಹೆಣ್ಣಿನ ಮೇಲಿನ ಯಾವುದೋ ಪ್ರೀತಿಗೋ, ಇನ್ಯಾವುದೋ ಕಾಮವೋ ಮೋಹವೋ, ಅವಳು ಕೇಳ್ದಾಗ ದುಡ್ಡು ಕೊಟ್ಟಿರ್ತಾನೆ, ಅಥವಾ ಕೇಳ್ಬೇಕಾದ್ರೆ ಒಳ್ಳೆ ರೀತಿಲೇ ಕೇಳಿರ್ತಾಳೆ, ಇವನು ಒಳ್ಳೆ ರೀತಿಲೇ ಕೊಟ್ಟಿರ್ತಾನೆ. ಯಾವಾಗ ವಾಪಸ್ ಕೇಳ್ತಾರೋ ಇವನು ಇಡೀ ಬದುಕನ್ನು ಅವಳು ಕೈಗೆ ತಗೊಳ್ತಾಳೆ. ಯಾಕಂದರೆ ಈಗ ನೆಮ್ಮದಿ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಈ ಮಧ್ಯೆ ಇವನು ದುಡ್ಡು ಕೊಟ್ಟಿರ್ತಾನೆ, 1 ಲಕ್ಷವೋ ಇವನ ಹತ್ರ ಇದ್ದಿದ್ದು ಕೊಟ್ಟನೋ, ಬೇರೆಯವ್ರ ಹತ್ರ ಈಸ್ಕೊಟ್ನೋ, 1 ಲಕ್ಷವೋ 75,000 ಕೊಟ್ಟಿರ್ತಾನೆ. ಅವಳು ಈಸ್ಕೊಂಡು ಖುಷಿಯಾಗಿರ್ತಾಳೆ. ಯಾವಾಗ ವಾಪಸ್ ಕೇಳ್ತಾನಲ್ಲ ಇವನು, ಬಡ್ಡಿ ಕಟ್ಟು ಸಾಕಾಯಿತು, ಕಟ್ಟು ವಾಪಸ್ಸು, ಅದು ಇದು ಅಂತ, ಆಗ ಈ ಮಾಡಿದ ಮೆಸೇಜ್ಗಳೆಲ್ಲ ಆಚೆಗೆ ಬರ್ತವೆ. ಕೆಲವೊಬ್ಬರಂತೂ ತೀರಾ ಮಿತಿ ಮೀರಿ 3 ಬಿಟ್ಟುಬಿಟ್ಟು, ಅಯ್ಯೋ ನನ್ನ ಬದುಕು ಹಾಳು ಮಾಡ್ದ, ನನ್ನನ್ನು ಕೆಟ್ಟದಾಗ ಬಳಸ್ಕೊಂಡ ಅಂತ ಸುಳ್ಳು ಹೇಳಿದ್ರು ನೀನು ಅದರಿಂದ ಹೊರಗಡೆ ಬರ್ಲಿಕ್ಕೆ 3 ವರ್ಷ ಬೇಕು. ಸುಮ್ಮನೆ ಸುಳ್ಳು ಆಪಾದನೆ ಸಾಕು ಸರ್, ನಡೆದೇ ಇರಬೇಕು ಅಂತ ಇಲ್ಲ. ಹಾಗಾಗಿ ನಿಮ್ಮ ಶ್ರೀಮತಿಯವ್ರ ವಿಚಾರದಲ್ಲಿ ನೋಡಿ, ನಾನು ಅವ್ರು ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ವಿಷಯ ಏನಂದರೆ ಆಕೆಗೆ ಇಷ್ಟು ವರ್ಷ ಬರದ ಧೈರ್ಯ ಈಗ ಯಾಕೆ ಬಂತು ಅಂತ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ, ಉತ್ತರ ಸಿಗುತ್ತೆ. ಅದನ್ನೇ ನಾನು ಕೇಳ್ಕೊಂತ ನನ್ನ ತಪ್ಪಡಿ ನಂಗೆ ಗೊತ್ತಾಗ್ತಾ ಇದೆ. ನಾನು ನನ್ನ ಮಿಸ್ಸಸ್ ನಾನು ತಪ್ಪು ಮಾಡಿದ್ರೆ ನನ್ನ ಮಿಸ್ಸಸ್ ತಪ್ಪು ಮಾಡೋ ಧೈರ್ಯ ನನ್ನ ನಿಂತು ಆತರ ಮಾಡಲ್ಲ, ಆತರ ಎಲ್ಲ ಕಟ್ಟಿಲ್ಲ, ನನ್ನ ಮನಸ್ಥಿತಿ ಕಾಡ್ತಾ ಇದೆ. ಆಯ್ತು, ಈಗ ಮಿಸ್ಸಸ್ಸು ಅಂತ ನೋಡೋದು ಬೇಡ ಇಂಥ ಸಮಯದಲ್ಲಿ. ನಾನು ಹೆಂಗೆ ಇಷ್ಟು ವರ್ಷ ಚೆನ್ನಾಗಿದ್ದು ಇಲ್ಲೆಲ್ಲೋ ಬಂದು ಎಡವಟ್ಟು ಮಾಡಿಕೊಂಡು ಹಂಗೆ ಆಕೆನೂ ಇಲ್ಲಿಂದ ಬಂದು ಏನೋ ಈ ನನ್ನ ಎಡವಟ್ಟಿನ ಮದುವೆ ಆಳುಗೊಂದು ಸಲಿಗೆ ಸಿಕ್ಕಿ ಏನೋ ಮಾತಾಡಿರ್ಬೋದೇನೋ. ಈಗ ಹಾಗೆ ನೋಡಿದ್ರೆ ನಿಮ್ಮದು ಆ ಹೆಣ್ಣೆ ಬಂದು ನಿಮ್ಮ ಹೆಂಡತಿಗೆ ನಿಮ್ಮ ಗಂಡಿಂಗ್ ಮಾಡ್ದ ಅಂತ ಹೇಳಿದಾಗ ನಿಮ್ಮನ್ನು ಬಿಟ್ಟೆ ಹೋಗ್ಬೇಕಿತ್ತಲ್ವಾ? ಹೌದೌದು, ಅವ್ರು ಏನಂದ್ರು, ಇನ್ನೊಂದು ದಿವ್ಸ ಮಾತಾಡಿದ್ರೆ ನಾನು ಮಾತ್ರ ಮಕ್ಳು ನಾನು ಸಾಯಲ್ಲ, ನಿನ್ನೆ ಕಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆಯ್ತು, ಅವ್ರು ಏನೋ ಅವ್ರ ದುಃಖ ಹೇಳಿದ್ದಾರೆ. ಈಗ ನೋಡಿ, ನೀವು ನನಗೆ ಅರ್ಥವಾಗುತ್ತೆ ನಿಮ್ಮ ಮನಸ್ಸಲ್ಲಿ ಈಗ ಏನೇನು ಓಡ್ತಾ ಇದೆ ಅಂತ. ಅದೇನೋ ಸರ್, ಪುರುಷರಿಗೆ ಬಂದಿರೋ ವರವೋ ಶಾಪೋ ಗೊತ್ತಿಲ್ಲ, ಅವರು ತಪ್ಪು ಮಾಡಿದ್ರೆ ಹೆಂಡತಿ ಎಷ್ಟಾದ್ರೂ ಸಹಿಸ್ಕೊಳ್ಬೇಕಂತೆ. ಹೆಂಡತಿ ಈತ ನನಗೆ ಗೊತ್ತಾಗ್ತಾ ಇದೆ, ನಮ್ಮ ಮನ್ಸಿದ್ದಂಗೆ ಅವ್ರ ಮನ್ಸು ಅಂತ. ಅದೇನ್ ಮಾಡ್ಲಿ, ಅದು ನನಗೆ ಯಾವ ತರ ಕಾಡ್ತಾ ಇದೆ ಅಂತಂದ್ರೆ, ಅವರು ನನಗೆ ಅದು ಅವ್ರು ಅನ್ಭವಿಸಿರೋಷ್ಟು ನಾನು ಅನ್ಭವಿಸ್ತೀನಿ. ಅದು ಅವರು ನನ್ನಂಗೆಲ್ಲ ಅನ್ಭವಿಸಿರ್ತಾರಲ್ಲ, ಅವರು ನನ್ನ ಮೇಲೆ ನನಗೆ ಆಸೆ ಆಗ್ತಾ ಇದೆ. ಇಲ್ಲಿ ಆಗಬೇಕು, ಯಾಕಂದ್ರೆ ಇವೆಲ್ಲ ಎಲ್ಲ ಮನ್ಸು ಅಂದ್ರೆ ನಮ್ಗೆ ಹೆಂಗ್ ನೋವಾಗ್ತಾ ಇದೆಯೋ ಅವ್ರು ಅಷ್ಟು ನೋವಾಗಿರುತ್ತಲ್ಲ, ನನ್ನ ಮೇಲೆ ನನಗೆ ಆಸೆ ಹುಟ್ಟುತ್ತಾ ಇದೆ. ಈಗ ಆಯ್ತು ಬಿಡಿ, ನಿಲ್ಸಿ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈಗ ಈ ಸಮಯದಲ್ಲಿ ನಿಮಗೇನೇನು ಭಾವನೆಗಳು ಬರ್ತಿದ್ದಾವೆ, ಏನೇನು ಅಸಹ್ಯ ಭಾವನೆ ನಿಮ್ಮ ಬಗ್ಗೆನೋ ಅಥವಾ ಕೋಪ ಬರ್ತಿದೆಯೋ, ಏನೋ ಕೆಲವೊಂದು ಭಾವನೆಗಳೇನು ಬರ್ತಾ ಇದ್ದಾವೆ, ಈ ಸಮಯದಲ್ಲಿ ನೀವು ನಿಮ್ಮ ಶ್ರೀಮತಿಯವರನ್ನು ಇದೊಂದು ಕಾರಣ ಕೊಟ್ಟು ತುಂಬ ಸತಾಯಿಸೋದು, ಹಿಂಸೆ ಕೊಡೋದು, ಅಥವಾ ಪದೇ ಪದೇ ಅದನ್ನು ಹೇಳೋದು, ಏನೋ ಈ ಒಂದು ವರ್ಷದ ಅವಧಿಯಲ್ಲಿ ಇಬ್ಬರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಹೆಜ್ಜೆ ಇಟ್ಟಿದ್ದೀರಿ, ಅಥವಾ ಒಂದು ತಪ್ಪಾದ ಅದೇನು ತೀರಾ ಹೊಲಸು ಅಲ್ಲದೆ ಹೋದರೂ ಕೂಡ ಒಂಚೂರು ದಾರಿ ತಪ್ಪಿದ್ದೀರಿ, ಹೌದಲ್ಲ? ಈಗ ಅವ್ರದ್ದು ನಿಮಗೆ ಗೊತ್ತಾಗಿದೆ, ನಿಮ್ದು ಅವ್ರಿಗೆ ಗೊತ್ತಾಗಿದೆ ಈ ವಿಚಾರಗಳು. ಸೊ ಇಬ್ಬರೂ ಕೂಡ ಪರಸ್ಪರ ಕ್ಷಮೆ ಕೇಳ್ಕೊಂಡು ಮುಂದೆ ಹೋಗಬೇಕು. ಇಲ್ಲೇನಾಗ್ಬಿಡುತ್ತೆ ಗೊತ್ತಾ, ನಿಮಗೊಂದು ಪೊಸೆಸಿವ್ನೆಸ್ಸು, ಇವಳು ಹಿಂಗೆ ಒಳಗಡೆ ಮುಂದುವರಿಸ್ಬೋದೇನೋ, ಅವ್ರ ಅಮ್ಮನ ಫೋನಲ್ಲಿ ಮಾಡ್ಬೋದೇನೋ, ಮತ್ತಿಂಗೇನೋ. ಕೇಳಿಸ್ಕೊಳ್ಳಿ, ಈಗ ಇದೇ ಯೋಚನೆ, ಇದೇ ಗೊಂದಲ, ಇದೇ ಅನುಮಾನವನ್ನು ನಿಮ್ಮ ಬಗ್ಗೆ ನಿಮ್ಮ ಹೆಂಡತಿನೂ ಇಟ್ಕೊಂಡ್ರೆ ಸಂಸಾರ ಸ್ಮಶಾನ ಆಗ್ಬಿಡುತ್ತೆ. ನಪ್ಸಿ ಅಂಥದ್ದೇನೋ ನಡೆದ್ರೆ ಸರ್, ಖಂಡಿತ ತುಂಬಾ ದಿನ ಕಣ್ಣ ಮುಚ್ಚಾಲೆ ಆಡ್ಲಿಕ್ಕೆ ಆಗಲ್ಲ ಸರ್. ಅದು ಯಾವತ್ತೋ ಒಂದಿವ್ಸ ಗೊತ್ತಾಗಲೇಬೇಕು. ಆದರೆ ಇವು ಈ ಕೆಲವು ಏನೋ ಫೋನ್ ಮಾಡಿದ್ದು ಗೊತ್ತಾಗಿದೆ, ಅಥವಾ ಮೆಸೇಜ್ ಗೊತ್ತಾಗಿದೆ, ಅಥವಾ ಫೋನ್ ಕಾಲ್ಸಲ್ಲಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ, ಸರಿ. ಬಟ್ ಇದೇ ನೆಕ್ಸ್ಟು ನಡೆಯುತ್ತೆ ಅಂತ ನೀವೇ ಊಹೆ ಮಾಡಿಕೊಂಡು ಆ ಊಹೆಗಳನ್ನು ನೀವು ಜೀವಿಸ್ತಾ ಹೋದರೆ ಇವತ್ತಿನ ನೆಮ್ಮದಿಯಾಗಿರಬೇಕಾದ ಅವಕಾಶವನ್ನು ನೀವು ಕಳ್ಕೊಳ್ತೀರಾ. ಇದನ್ನ ನಿಮ್ಮ ಮನೆ, ನೀವು ನಂಬುವ ಆಂಜನೇಯ ದೇವರಿಗೆ ಪಾದಕ್ಕೆ ಹಾಕ್ಬಿಡು ಮೊದಲು. ಅಪ್ಪ, ನಾನು ತಪ್ಪು ಮಾಡಿದೆ, ನಿನ್ನ
ಆಜ್ಞೆಯನ್ನು ಮೀರಿ ದುಡ್ಡು ಕೊಟ್ಟು ಒಂದಷ್ಟು ಎಡವಟ್ಟು ಮಾಡಿಕೊಂಡೆ. ನನ್ನನ್ನು ನೀನು ಕಾಯೋಕೆ ಯಾವಾಗಲೂ ಇದ್ದೀಯ ಅನ್ನೋದನ್ನು ನಾನು ಅದರಿಂದ ತಿಳ್ಕೊಂಡಿದ್ದೀನಿ. ನಾನೀಗೇನು ಮಾಡ್ತೀನಿ, ನನ್ನ ಹೆಂಡತಿ ಇದು ಇಂಥದ್ದೇನೋ ತಪ್ಪನ್ನು ನಿನ್ನ ದಯೆಯಿಂದಲೇ ನನಗದು ಗಮನಕ್ಕೆ ಬಂದಿದೆ, ನಾನು ಬುದ್ಧಿ ಹೇಳಿದ್ದೀನಿ. ಈಗ ದೇವರ ದಯೆ ಕೇಳಿಸ್ಕೊಳಪ್ಪ, ಭಗವಂತನ ದಯೆ ಅಥವಾ ಅವನ ಅನುಗ್ರಹ ನಿಮ್ಮ ಮೇಲೆ ಇಲ್ಲದೆ ಹೋಗಿದ್ದಿದ್ರೆ ನಿಮಗೆ ಅಂಥದ್ದೇನು ಕನಸು ಬೀಳೋದಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಹೀಗೆ ಒಂಚೂರು ದಾರಿ ತಪ್ಪಿರೋದು ನಿಮ್ಮ ಗಮನಕ್ಕೆ ಬರದೆ ಇದು ಇನ್ನೂ 5 ವರ್ಷ ಮುಂದುವರೆದು ಸಿಕ್ಕಿದ್ರೆ ಯಾರೂ ಸಿಗ್ತಿರ್ಲಿಲ್ಲ ನಿಮ್ಮ ಕೈಗೆ. ಹಾಗಾಗಿ ಇಷ್ಟು ಬೇಗ ಗೊತ್ತಾಗಿದ್ದಾಗಿರ್ಬೋದು, ಅಥವಾ ಹೇಗೋ ಒಂಚೂರು ಜಗಳ ಆಯಿತು, ಒಂಚೂರು ಮುನಿಸು, ಒಂಚೂರು ಮನಸ್ತಾಪಗಳು ಏನೋ ಒಂದಾಗಿ ಆ ಹೆಣ್ಣಿನ ಚಕ್ರವ್ಯೂಹದಿಂದ ನಿಮ್ಮನ್ನು ಬಿಡಿಸಿದ್ದಾನಲ್ವ ಇವತ್ತಿಗೆ. ಅಂದರೆ ಆ ಹೆಣ್ಣಿನ ಬಲೆಯಿಂದ ಬಿಡಿಸ್ಕೊಂಡಿದ್ದಾಗಿರ್ಬೋದು, ನಿಮ್ಮ ಹೆಂಡತಿಯ ಈ ಒಂದು ಚಿಕ್ಕ ತಪ್ಪು ನಿಮಗೆ ಗೊತ್ತಾಗಿದ್ದಾಗಿರ್ಬೋದು, ಇವತ್ತಿಗೆ ಯಾವುದು ಬೇಡಪ್ಪ ನನ್ನ ಹೆಂಡತಿಗೆ ನಾನು ನಿಯತ್ತಾಗಿರ್ತೀನಿ ಅಂದುಕೊಂಡು ನಿಮ್ಮ ಮನಸ್ಸು ಈಗ ಸರಿದಾರಿಗೆ ಬಂದಿರುವುದಾಗಿರ್ಬೋದು. ಇವೆಲ್ಲವೂ ಶುಭ ಸೂಚಕ. ಇಲ್ಲಿಂದ ಆಚೆಗಾದರೂ ಬದುಕನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಳ್ಳಪ್ಪ. ಯಾಕಂದರೆ ಈ ಬದುಕು ಒಂದು ಮಣ್ಣು ಮುದ್ದೆ, ಅದನ್ನು ಬಳಸ್ಕೊಂಡು ಕುಂಬಾರ ಮಡಿಕೆ ಮಾಡ್ದಂಗೆ ಸುಂದರವಾದ ಒಂದು ಮಡಿಕೆ ಮಾಡ್ಬೋದು, ಸುಂದರವಾದ ಗಣಪತಿ ಮಾಡ್ಬೋದು. ಅದೇ ಮಣ್ಣನ್ನು ಬಡಿಸ್ಕೊಂಡು ರಾಕ್ಷಸನ್ನು ಮಾಡ್ಕೊಳ್ಬೋದು. ಗಣಪತಿ ಮಾಡ್ತಿರೋ, ದೇವರು ಮಾಡ್ತಿರೋ, ಅಥವಾ ರಾಕ್ಷಸನ್ನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ನನ್ನ ಸಲಹೆ ಏನಂದರೆ, ಈಗ ನಿಮ್ಮ ಹೆಂಡತಿಯ ವಿಚಾರ ಏನು ನಿಮಗೆ ಗೊತ್ತಾಗಿದೆಯಲ್ವಾ, ನನ್ನ ಪ್ರಕಾರ ಇದು ಹೆಂಡತಿಯಿಂದ ದೇವರೇ ನಿಮಗೆ ಬುದ್ಧಿ ಬರಲಿ ಅಂತ ಮಾಡಿಸಿರೋದು. ಅಂದರೆ ಅಪ್ಪ, ನಿನ್ನ ಹೆಂಡತಿಗೆ ಗೊತ್ತಿಲ್ದಂಗೆ ನೀನು ಇನ್ನೇನೋ ಹೆಣ್ಣತ್ರ ಯಾವುದೋ ಹೆಂಗಸಿನ ಹತ್ರ ಮಾತಾಡಿಕೊಂಡು ದುಡ್ಡಿನ ವ್ಯವಹಾರ ಮಾಡಿಕೊಂಡು ಏನು ಬಂದೆ, ಒಂದು ದಿವಸ ನಿನ್ನ ಹೆಂಡತಿಗೆ ಗೊತ್ತಾಯಿತು, ಆ ಹೆಂಡತಿಗೆ ಏನು ನೋವಾಗುತ್ತೆ ಅನ್ನೋದು ನಿನಗೂ ಒಂದು ದಿವಸ ಗೊತ್ತಾಗಲಿ ಅಂತ ನಿಮಗೆ ಮಾಡಿಸಿದ್ದಾನೆ. ಹಾಗಾಗಿ ಇದು ದೇವರೇ ರೂಪಿಸಿದ 1 ತಿಂಗಳ 6 ತಿಂಗಳ ನಾಟಕ ಅಷ್ಟೆ. ಇಲ್ಲಿಂದ ಈಚೆಗೆ ಆಕೆಯನ್ನು ಆ ವಿಚಾರ ಮಾಡ್ತಿರ್ಬೋದು, ಹಂಗೆ ಇಷ್ಟು ಮಾತ್ರ ನಂಬಿ, ನಾನು ನಂಬುವ ಆಂಜನೇಯ ದೇವರು ಈಕೆ ಇನ್ನೇನೋ ದಾರಿ ತಪ್ಪಿದ್ರೆ ನನಗೆ ಖಂಡಿತ ಅದನ್ನು ತಿಳಿಸ್ತಾನೆ, ಅದು ಮುಂದೇನೋ ದಾರಿ ಮಾಡ್ತಾನೆ. ಆದರೆ ನಾನೇ ಮೊದಲೇ ಊಹೆ ಮಾಡಿಕೊಂಡು ಹಿಂಗೆ ಮಾಡಿದ್ದಾಳೆ, ಏನು ಮುಂದೆಯೂ ಹಂಗೆ ಮಾಡ್ಬೋದು, ನನಗೆ ಗೊತ್ತಿಲ್ಲದಂಗೆ ಮಾಡ್ಬೋದು. ಅಂದರೆ ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟ ಮೇಲೆಯೂ ನೀವು ನಿಮ್ಮದೇ ಸ್ವಂತ ಬುದ್ಧಿ ಬಳಸಿ ಅನುಮಾನ ಪಡ್ತೀರಾ ಅನ್ನೋದಾದರೆ, ದೇವರ ಒಂದು ದೇವರು ನಿಮಗಂತ ಯಾವ ಸೂಚನೆಯನ್ನು ಕೊಡದೆಯೇ ನೀವೇ ಏನೋ ಯೋಚನೆ ಮಾಡಿಕೊಂಡು ಅನುಮಾನ ಪಟ್ಕೊಂಡು ಸಂಶಯ ಪಡ್ತೀರಾ ಅಂದರೆ ಅದರ ನರಕವನ್ನು ನೀವೇ ಅನುಭವಿಸ್ಬೇಕಾಗುತ್ತೆ. ಹೌದು ಸ್ವಾಮಿ, ಅದೇ ಅನುಭವಿಸ್ತಿರೋದು ಸ್ವಾಮಿ. ಅದು ನಾನು ಆಂಜನೇಯ ಸ್ವಾಮಿ ಹೋಗ್ತೀನಿ, ಶನಿವಾರ ಒಂದು ಉತ್ತರಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸ್ವಾಮಿ ನಾನು ಏನೇ ಸಮಸ್ಯೆ ಬಂದ್ರು, ಒಂದ್ಸತಿ ಏನೋ ಸಮಸ್ಯೆ ಹಿಂಗಿದೆ, ಇದೇ ಸಮಸ್ಯೆ ಯಾರೋ ವಿಚಾರಕ್ಕೆ ಹೊಡಿಬೇಕು, ನಿನ್ನ ಮಾಡ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ನನ್ನ ಇದ್ ಮಾಡಿದ್ರು, ಮನೆ ಬೂರ್ ಬಿಟ್ಟು ಹೋಗು ಹಂಗೆ ಹಿಂಗಿದ್ರು. ಆ ನೋವನ್ನ ಕುತ್ಕೊಂಡು ಒಂದು 1 ಅವರ್ ಮನ್ಸು ದುಃಖ ಯಾರು ಕೇಳಿ ಹೇಳಿದ್ರು ಅಲ್ಲಿ ಕುತ್ಕೊಂಡು ಹೊತ್ತು ಬಿಡ್ತಿದ್ರು. ಅಲ್ಲಿಂದ ಮನ್ಸಲ್ಲಿ ಹೇಳ್ತಾ ಇದ್ದೆ. ನನ್ನ ಫ್ರೆಂಡ್ ಫೋನ್ ಮಾಡ್ದ, ನನಗೆ ಅವ್ನಿಗೆ 10,000 ಅಮೌಂಟ್ ಕೊಡಬೇಕು, ನಂಗೆ 50,000 ಕೊಡ್ಬೇಕಲ್ಲ. ಅಲ್ಲಿಂದ ಮನ್ಸು ಚೇಂಜ್ ಆಗ್ತಿಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೆ ಮನ್ಸು ಯೋಚನೆಯಿಂದ ಹೊರಗೆ ಬರ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿ, ನಂಗೆ 50,000 ಕೊಡೋಕೆ, 10,000 ಕೊಡಬೇಕು ಅಂದ್ರೆ 50,000 ಕೊಡ್ಬೇಕು ನೀನು ಅಂತಂದ. ಇಲ್ಲ ಕಣ 10,000 ಕೊಡೋಕೆ ಮಾತ್ರ ಅಂತಂದೆ. ಇಲ್ಲಿ ಊರಲ್ಲಿ ಊರ್ ಬಿಟ್ಟು ಹೋಗು ಅಂತ ನಮ್ಮ ಅಪ್ಪಿಗೆ ಗೊತ್ತಿಲ್ಲ, ಮಮ್ಮರೆಲ್ಲ ಊರ್ ಬಿಟ್ಟು ಹೋಗೋ ಕೆಲವೊಂದು ಹೊಡಿಗೆ ನಿನ್ ಕಾಯ್ತಾರೆ ಹಂಗೆ ಹಿಂಗೆ ಅಂತ. ನನ್ನ ಮನ್ಸಲ್ಲಿ ಊರಿಗೆ ಬರೋಕೆ ಮನ್ಸಿಲ್ಲ ಸ್ವಾಮಿ. ಆವಾಗ ನನ್ನ ಫ್ರೆಂಡ್ ಫೋನ್ ಮಾಡಿ, ಮಗ 50,000 ಕೊಡೋಕೆ ಹಂಗೆ 10,000 ಏನೋ ಅಂತಂದ. ನಾನು ಅಲ್ಲಿಂದ ಮನ್ಸು ಒಂದು ಸೆಕೆಂಡ್ ಮನ್ಸು 50,000 ಮನೆಗೆ ಬರೋಕೆ ಎಲ್ಲ ಕ್ಲಿಯರ್ ಆಗಿತ್ತು. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿ ಕೇಳ್ತೀನಿ, ಬರೀ ಅವನೇ ಫೋನ್ ಮಾಡ, ಮಗ 50,000 10,000 ಕೊಡೋಕೆ ನೀನು ಅಂತ. ಅಲ್ಲಿ ನನಗೆ ಅವಾಗೋಯ್ತು, ಭಗವಾನ್ ಬಂದು ಇಲ್ಲಿಂದ ಎಬ್ಬರ್ಸಕ್ಕೆ ಒಂದು ಸೆಕೆಂಡ್ ನನಗೆ ಮನ್ಸು ಚೇಂಜ್ ಮಾಡೋಕ್ಕೋಸ್ಕರ ಚೇಂಜ್ ಮಾಡಿ ಫೋನ್ ಬಂದಂಗಾಯ್ತು ಅಷ್ಟೇ. ಅಷ್ಟೇನಪ್ಪ, ಭಗವಂತನನ್ನು ನಂಬಿ. ಆಮೇಲೆ ಸ್ವಾಮಿ ನಾನು ಭಗವಂತನ ಮುಂದೆ ಕೂತ್ಕೊಂಡ್ರೆ 1 ಅವರ್ ಕೂತ್ಕೊಂಡ್ರೆ ಯಾರು ಬರಲ್ಲ. ನಾನು ನಿಜವಾದಾಗ ಒಬ್ರು ಅಲ್ಲಿ ಭಕ್ತರು ಬರ್ತಾರೆ, ಯಾರು ಬರಲ್ಲ. ಏನೋ ಡಿಸ್ಟರ್ಬ್ ಇದೆ. ಸೊ ಇಲ್ಲಿಂದ ಈಚೆಗೆ ದಯವಿಟ್ಟು ನಿಮ್ಮ ಶ್ರೀಮತಿಯವರ ಕುರಿತಾಗಿ ಯಾವುದೇ ಅನುಮಾನ ಬೇಡ. ಅಂಡ್ ನನ್ನ ಪ್ರಕಾರ ಇಷ್ಟೇ ಸರ್, ಮೊದಲು ಒಂದು ಜೀವನದ ನಿಯಮ ಅರ್ಥ ಮಾಡಿಕೊಳ್ಳಿ. ನಾವು ನಿಯತ್ತಾಗಿದ್ದರೆ ನಮ್ಮೊಂದಿಗಿರೋರು ಖಂಡಿತ ನಿಯತ್ತಾಗಿರ್ತಾರೆ ಸರ್. ಇದು ನಾವು ಸ್ವಲ್ಪ ದಾರಿ ತಪ್ಪಿರೋದ್ರಿಂದ ಎಲ್ಲರೂ ಹಿಂಗೆ ಅವರೇ ಅನ್ನೋ ಅಂತ ನಿಮ್ಗೆ ಅನ್ಸುತ್ತೆ, ಹೌದಲ್ಲ? ಹೌದೌದು, ಅದು ಮತ್ತೆ ಫೋನ್ ಮಾಡಿಲ್ಲ, ಅಷ್ಟೆಲ್ಲ ಹೇಳಿದ್ರು ಫೋನ್ ಮಾಡಿದ್ರೆ ಭಯ ಕರ್ದ. ಈಗ ಆಯಿತು,
ಹಾಗೆ ಮತ್ತೆ ಫೋನ್ ಮಾಡಿರೋದು ನಿಮ್ಮ ಗಮನಕ್ಕೆ ದೇವ್ರು ತರಿಸಿದ್ದಾನೆ. ಆ ಮತ್ತೆ ಫೋನ್ ಮಾಡಿದಾಗ ಏನಾಗಿದೆ ಅಂದ್ರೆ ನಮ್ಮನೆಯವರಿಗೆ ಅದನ್ನ ಹೇಳಿದ್ ನಾನು. ನಮ್ಮನೆಗೆ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ. ಆಮೇಲೆ ನಮ್ಮ ಪಕ್ಕದ ಮನೆ ಎದುರುಗಡೆ ಮನೆಗೆ ಫೋನ್ ಮಾಡಿದೆ, ಹಿಂಗೆ ಫೋನ್ ಎತ್ತಿಲ್ಲ ಅಂತ ತೆಗೋ ನಿಮ್ಮ ಅತ್ತೆ ಇದ್ದಾರೆ, ನಿಮ್ಮ ಅತ್ತೆಗೆ ಫೋನ್ ಮಾಡೋಣ. ನಮ್ಮ ಅತ್ತೆಗೆ ಫೋನ್ ಮಾಡಿದ್ರೆ ಮತ್ತದು ಫೋನ್ ಬಿಸಿ ಬಂತು. ಅವ್ನು ಫೋನ್ ಬಿಸಿ ಬಂತಲ್ಲ ಅಂತ ಹೇಳಿದೆ. ನಮ್ಮ ಅತ್ತೆ ಸಂಜೆ ಅಲ್ಲಿ ಮುಗಿಸಿ ಬಂದೆ, ಕಾರ್ಯ ಮುಗಿಸಿ ಬಂದೆ, ಫೋನ್ ತಗೊಂಡು ಮತ್ತೆ ಮೊಬೈಲ್ ಫೋನ್ ಬಿಸಿ ಬಂತಲ್ಲ ಅಂತ ಅವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಕ್ ಮಾಡಿಲ್ಲ, ಅರ್ಜಿ ತಗೊಂಡಿಲ್ಲ ಫೋನ್ ಅಂತ. ಮತ್ತೆ ಅವ್ರು ನಮ್ಮ ಫ್ರೆಂಡ್ ಎದುರುಗಡೆ ಮನೆ ಅಂತ ಮತ್ತೆ ಬರೀ ಕೈಲಿ ಹೋಗೈತೆ, ನಿಮ್ಮ ಮತ್ತೆ ಫೋನ್ ಹಿಡ್ಕೊಂಡಿಲ್ಲ, ಬರೀ ಕೈಲಿ ಹೋಗೈತೆ, ಫೋನ್ ಬಿಸಿ ಬರ್ತಾ ಇದೆ ಅಂದಾಗ ಇಲ್ಲ ಮತ್ತೆ ಬರೀ ಕೈಲಿ ಹೋಗ್ತಾ ಇರೋದು. ಅದಕ್ಕೆ ಡೌಟ್ ಬಂದು ಅಲ್ಲ ಮಾಡಿದಾಗ ಆ ನಂಬರ್ ಇರಲಿಲ್ಲ ಆ ಟೈಮಲ್ಲಿ. ನಾನು ಅವಾಗ ಬಂದು ಹೇಳಿದೆ, ಭಗವಂತ ಆಂಜನೇಯ ಸ್ವಾಮಿ ತಪ್ಪು ಮಾಡಿದ್ರೆ ನಂಗೆ ತೋರ್ಸಂಗಣೆ ಬಿಡಲ್ಲ ಕಣೆ ಅಂತ ಬೈದೆ. ಆಯಿತು, ಇಲ್ಲಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಈ ವಿಚಾರದಲ್ಲಿ ತುಂಬ ಕದ್ದು ಮುಚ್ಚಿ ನಿಮಗೆ ಅವರು ಮೋಸ ಮಾಡಲಿಕ್ಕೆ ದೇವರು ಬಿಡೋದಿಲ್ಲ. ನಂಬಿ ಕೇಳಿಸ್ಕೊಳ್ಳಿ, ನಂಬಿ ಆ ವಿಚಾರದಲ್ಲಿ ನಿಮ್ಮ ಶ್ರೀಮತಿಯವರನ್ನೂ ಕೂಡ ದಯವಿಟ್ಟು ನಂಬಿಕೆ ಇಡಿ. ಅಂತಿಮವಾಗಿ ನಿಮ್ಮ ಶುದ್ಧ ನಡತೆ, ನಿಮ್ಮ ಶುದ್ಧ ಆಲೋಚನೆ, ಸದಾ ನಗನಗ್ತಾ ಧನಾತ್ಮಕವಾಗಿರಿ. ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ನನ್ನ ತಪ್ಪುಗಳಿಗೆ ದೇವರು ಈ ಮೂಲಕ ಶಿಕ್ಷೆ ಕೊಡ್ತಿದ್ದಾನಷ್ಟೇ ಅಂದುಕೊಂಡು ನೀವು ಆ ಭಗವಂತನ ಪಾದಕ್ಕೆಲ್ಲವನ್ನು ಹಾಕಿ ನೀವು ಒಳ್ಳೆ ರೀತಿಯಲ್ಲಿ ಬದುಕಿ ನೋಡಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಹೊರಗಡೆ ಯಾರು ನಿಮಗೆ ಸುಖ ಸಂತೋಷ ಕೊಡುವಂತೆ ಕಂಡರೂ, ಅದು ಪರಸ್ತ್ರೀ ಆಗಿರ್ಬೋದು, ಹೆಣ್ಣು, ಜೂಜು ಮೋಜು ಯಾವುದೇ ಆಗಿರ್ಬೋದು, ಅವು ನಿಮ್ಮ ಸರ್ವಸ್ವವನ್ನು ಕಿತ್ಕೊಳ್ಳೋಕೆ ಅವೊಂಚೂರು ಅಂದರೆ ಅವು ಸುಖ ಅನ್ನೋ ಒಂಚೂರು ಸುಂಕ ಕೊಟ್ಟು ನಿಮ್ಮ ಸರ್ವಸ್ವವನ್ನು, ನಿಮ್ಮ ಎಲ್ಲ ನೆಮ್ಮದಿಯನ್ನು ಕಿತ್ಕೊಳ್ಳಿಕ್ಕೆ ದಾರಿ ಮಾಡ್ತಾ ಇರ್ತವೆ. ನಿಮಗದು ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಯಾವುದೋ ಒಂದು ಹೆಣ್ಣಿನ ಜೊತೆ ಯಾವುದೇ ಪರಿಸ್ಥಿತಿ ಬರಲಿ ಒಂಟಿಯಾಗಿ ವ್ಯವಹಾರ ಮಾಡಬೇಡಿ. ಯಾಕಂದರೆ ಅದು ಸಮಾಜದಲ್ಲಿ ಬಹಳ ತುಂಬ ಸೂಕ್ಷ್ಮ ವಿಚಾರ. ಏನೇ ಇದ್ರೂ ಒಂದು ವ್ಯವಹಾರ ಮಾಡಬೇಕಾದ್ರೆ ಒಂದು ಅವಳು ಗಂಡಂಗೆ ಗೊತ್ತಿರಬೇಕು, ಇಲ್ಲ ನೀನು ಹೆಂಡತಿ ಗೊತ್ತಿರಬೇಕು. ಗಂಡು ಗೊತ್ತಿತ್ತು, ನಾನು ಅವ್ರ ಗಂಡಗೆ ಕದ್ದು ಕೊಟ್ಟಿತ್ತು. ಅಂದಮೇಲೆ ಅವ್ರ ಗಂಡಂಗೆ ನಿಮ್ಮ ಹೆಂಡ್ರಿಂಗೆಲ್ಲ ಮಾತಾಡ್ತಾವಳು ದುಡ್ಡು ಕೇಳಿದ್ರೆ ಅಂತ ಹೇಳ್ಬೇಕು ತಾನೆ. ಮತ್ತೆ ಅವನು ಫುಲ್ ಫುಲ್ ಅವನು ಮೇನ್ ಸ್ವಲ್ಪ ಕಮ್ಮಿ ಇತ್ತು. ಮೆಂಡ್ ಕಡಿಮೆ ಅಂದ್ರೆ ಈ ಮುಂದೆ ಎಲ್ಲ ನಡೆಯುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತು, ಹೌದಲ್ಲ? ಅಂಥವ್ರಿಗೆ ಯಾಕೆ ನೀವು ಇದು ಮಾಡ್ಕೋಬೇಕು? ನೋಡ್ಬಾರ್ದು, ಬಿಡಿಸ್ತಾ ಹೋದ್ರೆ ಅದು ಬುಗಿಯದ ಕತೆ. ಇನ್ನು ಮುಂದೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಸಂಸಾರ ಇದೆ, ಗೌರವದಿಂದ ಬದುಕಿದ್ದೀರಿ, ಯಾರ ಸವಾಸವೂ ಬೇಡ. ನಿಮ್ಮ ದುಡಿಮೆ ಏನಿದೆ, ನಿಮ್ಮ ಜೀವನ ಏನಿದೆ ಅದರಲ್ಲಿ ಬದುಕಿ. ಯಾರು ಸಾಲ ಮಾಡಿ ತುಪ್ಪ ತಿಂದು ಯಾರಿಂದಲೋ ಯಾರನ್ನೋ ನಂಬಿ ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಇನ್ಯಾರಿಗೂ ಕೊಟ್ಟು ಅವ್ರು ಕಟ್ಟದೆ ಹೋದರೆ ನಿಮ್ಮ ಸಂಬಂಧಗಳು ಹಾಳು. ಸೊ ಕೆಲವೊಮ್ಮೆ ಇಂಥ ಅನುಭವಗಳಾದಾಗ ಬುದ್ಧಿ ಕಲಿಬೇಕು. ಶ್ರೀಮತಿಯವ್ರ ಮೇಲೆ ಅನುಮಾನ ಪಡೋದು ಬೇಡ. ಏನೇ ಇದ್ರೂ ಭಗವಂತ ನಿಮ್ಮ ಕಣ್ಣು ಮುಂದೆ ತರ್ತಾನೆ, ಯಾವುದನ್ನು ನಿಮ್ಮ ಕಣ್ಣು ತಪ್ಪಿಸಿ ಮಾಡಲಿಕ್ಕಾಗಲ್ಲ. ಇಲ್ಲ ಕಣೆ, ನಂದು ತಪ್ಪಾಯಿತು, ನೀನು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ, ಇಬ್ಬರು ಕೂಡ ಅರ್ಥ ಮಾಡ್ಕೊಂಡು ಹೋಗೋಣ. ಯಾಕಂದರೆ ನಿನ್ನ ಮೇಲೆ ನಾನು, ನನ್ನ ಮೇಲೆ ನೀನು, ಇಬ್ಬರು ಹಿಂಗೆ ಎಳ್ಕೊಂಡು ಕೂತ್ಕೊಂಡ್ರೆ ನಾಳೆ ಮೂರನೇವ್ರು ಬಂದು ನನ್ನ ನಡು ಮನೇಲಿ ಕೂತ್ಕೊಳ್ಳಿಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ನಾವಿಬ್ಬರು ಒಂಚೂರು ಗುಟ್ಟು ಆಯ್ತು, ಇಷ್ಟ ಆಗಿದೆ, ನಂದು ಈಗ ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ಲು, ನನ್ನ ಜೀವನ ಹಾಳು ಮಾಡಿಬಿಟ್ಲು ಅಂತ ಹೇಳಲಿಕ್ಕೆ ನಾನೇನು ನಿಯತ್ತಾಗಿರಲಿಲ್ಲ. ಯಾಕೋ ನಂದು ಹಿಂಗಾಗಿತ್ತು. ನಾನು ಹಿಂಗೆ ದಾರಿ ತಪ್ಪಿದಾಗ ಹೆಂಡತಿಯಾಗಿ ನಿನಗೇ ನೋವಾಗಿರ್ಬೋದು ಅನ್ನೋದು ನನಗೆ ಈಗ ನೀನೊಂಚೂರು ದಾರಿ ತಪ್ಪಿದಾಗ ನನಗೆ ಅರ್ಥ ಆಗ್ತಿದೆ. ಇಬ್ಬರಿಗೂ ಬುದ್ಧಿ ಕಲಿಸ್ಲಿಕ್ಕೆ ದೇವ್ರಿಗೆ ಮಾಡಿದ್ದಾನೆ. ಇಲ್ಲಿಂದ ಆಚೆಗೆ ನೋಡಿ, ನಾನು ಹೇಳೋದು ಈ ಫೋನ್ ನೋಡೋದು, ಅದು ನೋಡೋದು, ಇದು ನೋಡೋದೆಲ್ಲ ನೀವೇ ಮಾಡಬೇಡಿ. ಯಾಕೆಂದರೆ ಹೇಳ್ತೀನಿ ಕೇಳಿ, ಇದನ್ನು ಮೀರಿಯೂ ಅಂಥದ್ದೇನೋ ನಡೆದಿದ್ದರೆ ಖಂಡಿತ ನಿಮ್ಮ ಕಣ್ಣು ಮುಂದೆ ಯಾವುದೋ ನೆಪದಲ್ಲಿ ಬಂದೇ ಬರುತ್ತೆ. ಅದೇ ನೀವು ಫೋನ್ ಚೆಕ್ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಮಾಡ್ತಾ ಹೋದರೆ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡ್ಕೊಳ್ತೀರಾ. ಇಲ್ಲ ಸರ್, ಅದು ಮೊಬೈಲ್ ಗೊತ್ತಾಗ್ತಾ ಇರಲಿಲ್ಲ, ಮೊಬೈಲ್ ನಂಬರ್ ಡಿಲೀಟ್ ಮಾಡಿದ್ದಾರೆ. ಏನಾದರೂ ಮಾಡಲಿ, ಆದಷ್ಟು ಅದು ಏನೋ ಮಿಸ್ ಆಗಿ ನಂಬರ್ ಕಂಡಿದೆ ಅಷ್ಟೇ. ಅರ್ಥ ಆಯಿತು. ಅಂಥದ್ದೇನೂ ಇದ್ದಾಗ ಖಂಡಿತ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಅಂಡ್ ನಿಮ್ಮ ಫೋನ್ ಅವ್ರನ್ನ ಮುಟ್ಬೋದು, ಅವ್ರ ಫೋನ್ ನೀವು ಮುಟ್ಬೋದು ಅನ್ನೋ ಥರನೇ ಇರಿ. ಇಲ್ಲ ಸರ್, ಅದು ಇದೆ, ಸ್ವಲ್ಪ ದಿವಸ ಫೋನ್ ಮುಟ್ಟಕ್ಕೆ ಬರ್ತಿರ್ಲಿಲ್ಲ. ಆಯಿತು, ಇನ್ನು ಮುಂದೆ ಅಂಥದ್ದೇನು ಆಗದಂಗೆ ನೀವು ಸ್ವಲ್ಪ ಮೊದಲೇ ತಪ್ಪು ಮಾಡಿರೋರಲ್ಲಿ ಸೀನಿಯರ್ ನೀವೇ. ಹಾಗಾಗಿ ನೀವು ಇಲ್ಲ ಕಣೆ ನನ್ನ ತಪ್ಪಾಯಿತು ಅಂತ ನೀವೇ ಪದೇ ಪದೇ ನಿಮ್ಮನ್ನು ನೀವು ಶರಣಾಗತಿ ಮಾಡಿಕೊಂಡ್ರೆ ಆ ಹೆಣ್ಣು ಕೂಡ
ಒಳ್ಳೆ ರೀತಿಯಲ್ಲಿ ಬದುಕ್ತಾಳೆ. ನಮ್ಮ ತಪ್ಪು ನಾವು ಇಟ್ಕೊಂಡು ನ್ಯಾಯ ಕೇಳಕ್ಕೆ ಹೋದ್ರೆ ನಾನು ನೋಡಿಲ್ವ ಅಂದರೆ ಏನು ಹೇಳ್ತೀರಾ? ಹಾಗಾಗಿ ಅಷ್ಟೇ, ಜೀವನ ಅಂದರೆ ಅಷ್ಟೇ ಸರ್. 4 ಜನರ ಮುಂದೆ ಯಾಕೆ ಗೌರವದಿಂದ ಮರ್ಯಾದೆಯಿಂದ ಬದುಕಬೇಕು ಅಂದರೆ ಈ ಕಾರಣಕ್ಕೆ. ಕೇಳೋ ಹಕ್ಕಿರುತ್ತೆ. ಒಳಪಟ್ಟು ಹಿಡಿದು ಏನು ಜುಟ್ಟು ಹಿಡಿದು ಕೇಳ್ಬೋದು, ಏನು ಹಿಂಗೆ ಮಾಡಿದೆ, ಏನೋ ಹಿಂಗೆ ಮಾಡಿದೆ. ಅದೇ ನೀವೇ ತಪ್ಪು ಮಾಡಿಬಿಟ್ಟು ನೀವೇ ಒಂದಷ್ಟು ಎಡವಟ್ಟು ಮಾಡಿ ಕೇಳಲಿಕ್ಕೆ ಹೋಗು, ನಂದು ಬಿಡೋ ನೀನೇನು ಮಾಡಿದ್ದೆ ನನಗೆ ಗೊತ್ತಿಲ್ವ ಅಂದರೆ ಏನು ಕೇಳ್ತೀರಾ? ಅದು ಈ ಹುಡುಗಿ ನಿಮ್ಮ ಶ್ರೀಮತಿಯವ್ರ ವಿಚಾರ ಅಂತಲ್ಲ, ಯಾವುದಾದ್ರೂ ಅಷ್ಟೇ. ಇವನ್ ನಾಳೆ ನಿಮ್ಮ ಮಗನೇ ಆದರೂ ಲವ್ ಮಾಡ್ಕೊಂಡು ಏನು ಮಜಾ ಮಾಡ್ತಿದ್ಯೋನಾ, ಓದ್ಲಿಕ್ಕೆ ಕಳಿಸಿರೋದು ನಿನ್ನನ್ನು ಕಾಲೇಜಿಗೆ ಅಂತ ನೀವು ಹೇಳ್ತೀರಾನು? ನೀನೇನು ಮಾಡಿದ್ದೆ ನನಗೆ ಗೊತ್ತಿಲ್ವಾ ಅಂದರೆ ಏನು ಮಾಡ್ತೀಯ? ಅದು ಮಕ್ಕಳಾಗಿರ್ಬೋದು, ಒಡಹುಟ್ಟಿದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹೇಳೋ ಸ್ಥಾನ ಅಂತ ಇದೆಯಲ್ಲ ಸರ್, ಅದು ಕಾಪಾಡ್ಕೊಳ್ಳೋದು ಸುಲಭ ಅಲ್ಲ. ಹಾಗಾಗಿ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ನಿಮ್ಮ ಚಿಕ್ಕ ಪುಟ್ಟ ಚಪಲಗಳನ್ನು ಬಿಟ್ಬಿಟ್ಟು ಬದುಕಿದ್ರೆ ಸಂಸಾರ, ಇಲ್ಲಾಂದ್ರೆ ಆಡ್ಕೊಳ್ಳೋರ ಮುಂದೆ ಎಲ್ಲ ಬಾಯಿಗೆ ಆಹಾರ ಆಗಿ ಹೋಗ್ತೀರ ಅಷ್ಟೇ. ಬಿಡಿ, ಹೆಂಡತಿ ವಿಚಾರ ತುಂಬ ಎಲ್ಲೂ ಚರ್ಚೆ ಮಾಡೋದು, ಕೂತ್ಕೊಳ್ಳೋದು ಅದೆಲ್ಲ ಏನು ಮಾಡಬಾರ್ದು. ಭಗವಂತ ಆಂಜನೇಯನನ್ನು ನಂಬಿ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಶ್ರೀಮತಿಯವ್ರ ವಿಚಾರವಾಗಿ ಒಳ್ಳೇದು ಮಾತಾಡಿ, ಇಲ್ಲಪ್ಪ ಇಷ್ಟು ವರ್ಷ ನನ್ನನ್ನು ಅಷ್ಟು ಚೆನ್ನಾಗಿ ಮನೆಯವರೆಲ್ಲ ಆಚೆ ಹಾಕಿದ್ರು, ನನ್ನ ಹೆಂಡತಿ ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿಕೊಂಡು ಎಷ್ಟೆಲ್ಲ ಆದರೂ ಅವಳು ನನ್ನನ್ನು ಕೈ ಬಿಟ್ಟಿಲ್ಲ, ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಬಂದಳು. ಏನೋ ಇಲ್ಲೊಂಚೂರು ಕೆಟ್ಟಗಳಿಗೆ ಹಿಂಗೆ ಆಗಿದೆ, ಪರವಾಗಿಲ್ಲ, ಈಗ ತಿದ್ದುಕೊಂಡಿದ್ದಾಳೆ. ಇಲ್ಲ ಕಣ್ರಿ, ನಾನು ತಪ್ಪಾಯಿತು ಮಾತಾಡಿದ್ದು ಅಷ್ಟೇ ಕಣ್ರಿ. ಅದೇ ಜಾಗದಲ್ಲಿ ನಾನು ಎಷ್ಟು ಕತೆ ಕೇಳಿದ್ದೀನಿ ಗೊತ್ತಾ ಸಹ, ನಾನು ಮಾಡೋದು ಹಿಂಗೆ ಕಣೋ, ಅದು ಏನು ಮಾಡ್ತೀವಿ ಮಾಡ್ಕೊಳ್ಳೋ ಅಂತೇಳಿ ಏನು ಮಾಡ್ತೀಯ? ಅಲ್ಲ, ನಿಮ್ಮ ಶ್ರೀಮತಿಯವರು ಅಟ್ಲೀಸ್ಟು ಅಯ್ಯೋ ರೀ ಹಿಂಗಾಯಿತು ತಪ್ಪಾಯಿತು ಕಣ್ರಿ, ನಾನೇನೋ ಮಾಡಿಬಿಟ್ಟೆ ಮಣ್ಣು ತಿನ್ನೋ ಕೆಲಸ ಅಂತ ಹೇಳಿದ್ದಾರೆ. ಅದೇ ಎಷ್ಟು ಹೆಣ್ಮಕ್ಳು ನಾನು ಮಾಡೋದೆ ಏನು ಮಾಡಿರ್ತೀಯ ಅಂತ ಗಂಡನಿಗೆ ಅವನು ಏನು ಮಾಡ್ತಾನೆ? ಹಬ್ಬ ಬಂದು ಹೊಡಿತಾನೆ ಬಡಿತಾನೆ, ತೀರಾ ಆದರೆ ಕೊಲ್ತಾನೆ, ಇಲ್ಲ ಅವ್ನು ಸಾಯ್ತಾನೆ, ಏನೋ ಅವ್ನು ಮಾಡ್ತಾನೆ. ಹಂತಕ್ಕೆ ಹೋಗಬಾರ್ದು. ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಏನೋ ಒಂದು ಸಿಹಿ ಮಾಡಿಕೊಂಡು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿದ್ದುಕೊಂಡು, ಸಾರ್ ನೋಡಿ ಸಾರ್, ಯಾವ ಹೊರಗಡೆ ಸ್ನೇಹಿತರಾಗಲಿ, ಇಂಥ ಹೆಂಗಸುಗಳಾಗಲಿ, ಇನ್ಯಾರೇ ಆಗಲಿ, ಎಲ್ಲರೂ ನಿಮ್ಮ ಜೋಬ್ ತುಂಬ ದುಡ್ಡಿದ್ರೆ ಸಹ, ಇನ್ನು ಹೆಂಡ್ರ ಮಕ್ಳಿದಾರಲ್ಲಿ ಸರ್, ಏನು ಖಾಲಿ ಒಂದು ಚೊಂಬು ಕೊಡದೇ ಇದ್ದೆ ಆಚೆ ಕಳಿಸಿರಲ್ಲ, ಜೊತೆ ಇದ್ದಿದ್ದು ಯಾರು? ಇವ್ರ ಕಣ್ಣು ತಪ್ಪಿಸ್ಬಿಟ್ಟು ಇವ್ರಿಗೆ ನೀವು ತಂದಾಕ್ತೀವಿ, ನಾವೇನು ಮೋಸ ಮಾಡಿಲ್ಲ ಸರ್ ಅಂತ ಹೆಂಡತಿಗೆ ಗೊತ್ತಿಲ್ದಂಗೆ ಪರಸ್ತ್ರೀ ಸಂಬಂಧ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟಲ್ಲಿರೋದು ಕೂಡ ಹೆಂಡತಿಗೆ ಅನ್ಯಾಯ ಮಾಡ್ದಂಗೆ. ಹೆಂಡತಿಗೆ ನಾನು ಟೈಮಿಗೆ ತಂದಾಕ್ತೀನಿ, ಏನೋ ಸೀರೆ ಕೊಡಿಸ್ತೀನಿ, ಒಡವೆ ಕೊಡಿಸ್ತೀನಿ ಅಂದರೆ ಒಂದು ಪರಸ್ತ್ರೀಯೊಂದಿಗೆ ಸಂಬಂಧ ಇಟ್ಕೊಳ್ಳೋದಿದೆಯಲ್ಲ, ನೀನಾಗ ನಿಮ್ಮ ಹೆಂಡತಿಗೆ ಬಂಗಾರ ತಂದು ಹಾಕಿದ್ರು ಅದಕ್ಕೆ ಸಮ ಇಲ್ಲ. ಭಾವನೆಗಳು ಮುಂದೆ ನಿಮ್ಮ ಒಡವೆ, ವಸ್ತ್ರ, ಬಂಗಾರ, ವಜ್ರ ವೈಡೂರ್ಯ ಯಾವುದು ನಿಲ್ಲಲ್ಲ. ನನ್ನ ಹೆಂಡತಿಗೆ ಯಾವುದೋ ಹಳೆ ಸೀರೆನೇ ಉಟ್ಕೊಳ್ಳೋಕೆ ಹೇಳ್ತೀನಿ ಅಂತಲೇ ಅಂದ್ಕೊಳ್ಳೋಣ, ಆದರೆ ನನ್ನ ಹೆಂಡತಿಯನ್ನು ಬಿಟ್ಟು ನನಗೆ ಈ ಜಗತ್ತಲ್ಲಿ ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಅಂದರೆ ನನ್ನ ಹೆಂಡತಿ ಅನ್ಬೇಕು. ಹಂಗಿದ್ರೆ ಇಲ್ಲ ಒಡವೆ ಬಂಗಾರ ತಂದುಕೊಡ್ತೀನಿ ಅಂತ ತಂದುಕೊಟ್ಬಿಟ್ಟು ಇಲ್ಲಿ ಇನ್ಯಾವಳಿಂದಲೂ ಓಡಾಡ್ತಿದ್ರೆ ಅದು ಯಾವ ಪ್ರೀತಿ ಅದು? ಇರಲಿ, ಇಂಥವೆಲ್ಲ ನಡೆದಾಗ ಜೀವನ ಪಾಠ. ಈ ಜನ್ಮದಲ್ಲಿ ಇಂಥದ್ದೇನೋ ನಿಮ್ಮ ಹಣೆ ಬರದಲ್ಲಿ ಇತ್ತು, ಆಯಿತು. ಆ ಹೆಣ್ಣು ಇಷ್ಟು ದಿನ ನಿಯತ್ತಾಗಿದ್ದಾಳೆ, ನೀವು ಪಾಪ ಒಳ್ಳೆ ರೀತಿಯಲ್ಲಿ ಬಂದವರು, ಇಬ್ಬರು ಇಲ್ಲೆಲ್ಲ ಒಂಚೂರು ತಪ್ಪು ಮಾಡ್ಕೊಂಡಿದ್ದೀರಿ. ಈಗ ಯಾರ ಬಾಯಿಗೂ ಸಿಗದಂಗೆ ನೀವೇ ಸರಿ ಮಾಡಿಕೊಂಡು, ಇಲ್ಲ ಕಣೆ ನಾನು ಅನುಮಾನ ಪಡಲ್ಲ, ನಂದು ಏನೋ ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಅಲ್ಲಿ ಹಿಂಗೆ ಆಗ್ಬಿಡುತ್ತೋ ಅನ್ನೋ ಭಯ, ಅದಕ್ಕೆ ನಾನು ನಿನ್ಗೆ 2 ಸತಿ ಹಿಂಗೆ ಅಂದೆ, ನನ್ನನ್ನು ಕ್ಷಮಿಸೆ ಅಂತ ನೀವು ಕೇಳಿ, ಸಾಧ್ಯ ಹೋದ್ರೆ ಅವಳು ಕೇಳಲಿ. ಯಾಕಂದ್ರೆ ನೀವಿಲ್ಲಿ ಮೊದಲು ಸೀನಿಯಾರಿಟಿ ತಪ್ಪಲ್ಲಿ ನೀವೇ ಮೊದಲಿರೋದ್ರಿಂದ ನೀವೆಷ್ಟು ಇರ್ಲಿ ಏನೂ ಆಗಲ್ಲ. ಅಂಥದ್ದೇನೋ ಇದ್ದಿದ್ರೆ ಕೆಲವು ವಿಚಾರಗಳು ನನಗೂ ಅರಿವಿಗೆ ಬರ್ತಿತ್ತು, ಆದರೆ ನನಗೇನೋ ಹಂಗನ್ನಿಸ್ತಾ ಇಲ್ಲ. ಆರಾಮಾಗಿ ಬದುಕಿ, ಡೋಂಟ್ ವರಿ, ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡತಿಯನ್ನು ಸರ್ವಸ್ವ ಅಂದ್ಕೊಂಡು ಪ್ರೀತಿ ಮಾಡಿ. ಹೆಂಡತಿಯನ್ನು ಪ್ರೀತಿ ಮಾಡಿದವ್ರು ಯಾರೂ ಸತ್ತಿಲ್ಲ ಸರ್, ಯಾರೂ ಸೋತಿಲ್ಲ. ಹೆಂಡತಿಯ ಪ್ರೀತಿ ನಿಮಗೆ ಸಿಗಬೇಕು ಅಂದ್ರೆ ನನ್ನ ಜೀವನನೇ ಅವಳು ಸರ್, ಅದಕ್ಕೋಸ್ಕರ ಈ ನೋವು ಆಗ್ಬಿಡ್ತು ಅಷ್ಟೇ, ತಪ್ಪು ಮಾಡ್ಬಿಟ್ರ ಅಂತ. ಆಗ್ಲಿ ನಿಮ್ಮ ಶ್ರೀಮತಿಯವ್ರಿಗೂ ಪಾಪ ನೋವಾಗಿರ್ಬೋದು,
ಅವ್ರ ನೋವನ್ನು ಎಣ್ಣೆ ಕುಡ್ದು ಎಂಡ ಹೊಡೆದು ತೀರ್ಸ್ಕೊಳಕ್ಕಾಗಲ್ವಲ್ಲ. ಹಂಗೆ ಯಾವುದೋ ಆ ಹುಡುಗ ನೆನಪಾಗಿರಬೇಕು ಅಥವಾ ಅವ್ನು ಫೋನ್ ಮಾಡಿರಬೇಕು, ಏನೋ ಒಂದು. ಅಂದರೆ ಹಾಗೆ ನೋವಾದಾಗ ಹುಡುಗರು ಎಂಡ ಕುಡಿಯೋಕೆ ಹೋಗ್ತಾರೆ, ಹುಡುಗಿ ಏನು ಮಾಡ್ತಾಳೆ? ನಾನು ಎಂಡ ಕುಡಿಯೋಕ್ಕಂತ ಡಿಸೈಡ್ ಮಾಡಿ ಇಲ್ಲ ಹ್ಯಾಬಿಟ್ ಮಾಡ್ತಾ ಇದ್ದು. ಈ ನೋವಲ್ಲಿ ಮತ್ತೆ ನಾನು ಕುಡಿದ್ಬಿಟ್ರೆ ಹಾಳಾಗ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಹೋಗಿ ಸತ್ಯ ಮಾಡ್ಬೋದೆ, ಮುಟ್ಟಲ್ಲ ಅಂತ ಹೇಳ್ಬಿಟ್ಟೆ. ಒಳ್ಳೇದು, ನೀವು ಆ ವಿಚಾರದಲ್ಲಿ ಎಲ್ರಿಗೂ ಮಾದರಿ. ಹಂಗೆ ಮಾಡೋದು ಬೇಡ, ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ನಾವು ಹೋಗಿ ಧರ್ಮಸ್ಥಳ. ಆದ್ರೆ ಯಾರೋ ಹಂಚ್ಕೊಳಕ್ ಬೇಕಲ್ಲಪ್ಪ. ಈಗ ನನ್ನ ಕಾರ್ಯಕ್ರಮದಲ್ಲಿ ಸರ್ ಒಂದು ಸತ್ಯ ಅರ್ಥ ಮಾಡ್ಕೊಂಡಿದ್ದೀನಿ, ಯಾವಾಗ ಗಂಡನಿಂದ ಪ್ರೀತಿ ಸಿಗಲ್ಲ, ನೆಮ್ಮದಿ ಸಿಗೋದಿಲ್ಲ, ಸುಖ ಸಂತೋಷ ನೆಮ್ಮದಿ ಯಾವುದು ಗಂಡನಿಂದ ಸಿಗದೇ ಇದ್ದಾಗ ಅಥವಾ ಹೆಂಡತಿಯಿಂದ ಸಿಗದೇ ಇದ್ದಾಗ ಹೊರಗಡೆ ತಪ್ಪು ದಾರಿ ತುಳಿತಾರೆ. ಹಾಗಾಗಿ 3 ವರ್ಷದಿಂದ ಕೇಳ್ತೀನಿ ಸ್ವಾಮಿ. ನಾನು ನಮ್ಮ ಮನೆಯವರು ಎಲ್ಲೋ ಒಂದ್ ದಿವ್ಸ ಮಾತ್ರ ಒಂದ್ ದಿನ ಹಾಕ್ಬಿಟ್ಟಿದ್ದೆ. ಅವ್ನು ಕೇಳಿದ್ರು, ಮತ್ತೆ ಕೇಳಿದ್ರು. ನಾನು ಒಬ್ಬೊಬ್ಬನೇ ಇದ್ದಾಗ ಮಾತ್ರ ನನಗೆ ಅದು ಕೇಳಿದ್ರೆ ನನ್ನ ಮನ್ ಸಮಾಧಾನ ಆಗ್ತಾ ಇರುತ್ತೆ, ತಪ್ಪು ಮಾಡೋರು ಅರಿವಾಗ್ತಾ ಇರುತ್ತೆ. ನಾನು ಅವತ್ತು ಯಾವ ಎಡವಿ ಇದ್ನೋ ಏನ್ ತರ ನನ್ನ ಇದು ಗೊತ್ತು ಸರ್, ಅದು ನನ್ನ ಕಾಡ್ತಾ ಇರುತ್ತೆ. ಏನು ಮಾಡ್ಲಿಕ್ಕೆ ಎಂತವ್ರಿಗೂ ನನ್ನ ಅದು ಕಾಡ್ತಾ ಇರುತ್ತೆ. ನಾನು ಕೇಳಿಸ್ಕೊಂಡು ನಾನು ಮೋಸ ಹೋದ್ ನನ್ನ ಮನಸ್ಸಿಗೆ ಹೊಡೆದ. ಇಲ್ಲಿ ಮಾರುವೇಷದಲ್ಲಿ ಅದು ಹೆಂಡ ಜೂಜು ಮೋಜು ಎಲ್ಲವೂ ನಿಮ್ಮ ಧರ್ಮವನ್ನು ಪರೀಕ್ಷೆ ಮಾಡಲಿಕ್ಕೆ. ಯಾವ ತಪಸ್ಸಿಗೆ ಕುಳಿದ ಋಷಿಗಳನ್ನು ಕೂಡ ಇಂದ್ರ ತಪಸ್ಸು ಮಾಡದೆ ಅಥವಾ ಯಾವುದೇ ದೇವತೆಗಳು ಪರೀಕ್ಷೆ ಮಾಡದೆ ವರ ಕೊಡಲ್ಲ, ಹೌದಲ್ಲ? ದೇವಾನ್ ದೇವತೆಗಳಿಗೆಲ್ಲ ಪರೀಕ್ಷೆಗಳು ಬಂದರೆ ಗೆಲ್ತಾರೆ. ಮನುಷ್ಯ ಯಾಕೆ ಸೋಲ್ತಾನೆ ಅಂದರೆ ಅವನು ಅರಿಷಡ್ ವರ್ಗಗಳಿಗೆ ವಶ ಆಗಿರ್ತಾನೆ. ಅದನ್ನು ಮೀರಿದ್ರೆ ಮಾತ್ರ ಮನುಷ್ಯ ದೇವರಾಗ್ತಾನೆ. ಆದರೆ ಅವನು ಕೋಪವೋ ತಾಪವೋ ಕಾಮವೋ ಕ್ರೋಧವೋ ಲೋಭವೋ ಮೋಹವೋ ಮದವೋ ಮಾತ್ಸರ್ಯವೋ ಯಾವುದೋ ಒಂದು ತುಂಬಿಕೊಂಡಿರ್ತಾನೆ. ಈ 6ರಲ್ಲಿ ಯಾವುದೋ ಒಂದು ಆಸೆ ತೋರಿಸಿದ್ರು ಅವ್ನು ತಪಸ್ಸು ಬಿಟ್ಬಿಟ್ಟು ಅದರಿಂದ ಹೊಂಟೋಗ್ಬಿಡ್ತಾನೆ, ಅಷ್ಟಿರ್ತಾನೆ ಮನುಷ್ಯ. ಹಾಗಾಗಿ ಒಳ್ಳೆ ರೀತಿ ಬದುಕೊಂಡು ಬಂದ ನಿಮಗೆ ಅಲ್ಲಿ ಏನೋ ಒಂದು ಕಾಮವೋ ಮೋಹವೋ ಇನ್ಯಾವುದೋ ಸೆಳೀತು, ತಪಸ್ಸು ಅರ್ಧಕ್ಕೆ ಬಿಟ್ಬಿಟ್ಟು ಕಮಂಡಲ ಅಲ್ಲೇ ಇಟ್ಬಿಟ್ಟು ಹೆಣ್ಣಿನಿಂದ ಹೋಗ್ಬಿಟ್ರಿ. ಇರಲಿ, ಅಂಥವೆಲ್ಲ ನಡೀತವೆ. ಈಗ ಇಷ್ಟೆಲ್ಲ ಅನುಭವ ಆದ ಮೇಲೆ ಈಗ ನೀವು ತಿದ್ದುಕೊಂಡಿದ್ದೀರಾ, ಶಪಥ ಮಾಡಿದ್ದೀರಿ. ಇದು ಈ ಜನ್ಮದ ಮಾತ್ರ ಅಲ್ಲ, ಈಗ ಏನು ಬದಲಾವಣೆ ಆಗಿದ್ದೀರಲ್ಲ, ಇದು ಸಂಸ್ಕಾರವಾಗಿ ನಿಮ್ಮ ಆತ್ಮದ ಜೊತೆ ಪ್ರಯಾಣ ಮಾಡುತ್ತೆ. ಮುಂದೆ ಎಲ್ಲೋ ಒಂದು ಗರ್ಭದಲ್ಲಿ ಮತ್ತೆ ನಿಮ್ಮ ಜನನವಾದರೂ ಕೂಡ ಈ ವಿಚಾರದಲ್ಲಿ ಅಲ್ಲಿ ನಿಮಗೆ ಅರಿವು ಸದಾ ಜಾಗೃತವಾಗಿರುತ್ತೆ. ಅದಕ್ಕೆ ಬದುಕಿದ್ದ ವೇಳೆಯಲ್ಲಿ ನಿಮಗೆ ನೀವು ಎಷ್ಟು ಸಂಸ್ಕಾರಗಳನ್ನ ಕೊಟ್ಟುಕೊಳ್ತೀರಲ್ಲ, ಅದು ನಿಮ್ಮ ಆತ್ಮದೊಂದಿಗೆ ಪ್ರಯಾಣ ಮಾಡುತ್ತೆ. ಹಾಗಾಗಿ ಹಿರಿಯರಿಗೆ ಗೌರವ ಕೊಡುವುದರಿಂದ ಹಿಡಿದು ಮೃದುವಾದ ಮಾತುಗಳಾಡುವುದರಿಂದ ಹಿಡಿದು ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಅಥವಾ ಎಲ್ಲರ ಹೆಣ್ಣು ಮಕ್ಕಳನ್ನು ಗೌರವದಿಂದ ನಡೆಕೊಳ್ಳುವಂಥದ್ದು, ಗುರು ಹಿರಿಯರಿಗೆ ನಡ್ಕೊಳ್ಳುವಂಥದ್ದು, ಎಂಥ ಕಷ್ಟ ಬಂದರೂ ಸ್ವಲ್ಪ ಮೌನವಾಗಿ ತಾಳ್ಮೆಯಿಂದ ಇರುವುದು, ಇವುಗಳನ್ನೆಲ್ಲ ಯಾಕೆ ರೂಢಿ ಮಾಡ್ಕೊಳ್ಳಿ ಅಂತಾರೆ ಅಂದರೆ ಅದು ಈ ಜನ್ಮದಲ್ಲಿ ಮಾತ್ರ ನಿಮ್ಮನ್ನು ಕಾಪಾಡೋದಲ್ಲ, ಜನ್ಮ ಜನ್ಮಕ್ಕೂ ಅವು ಸಂಸ್ಕಾರಗಳಾಗಿ ನಿಮ್ಮ ಆತ್ಮದ ಗುಣವಾಗಿ ಮುಂದಿನ ಜನ್ಮದಲ್ಲೂ ಅವು ನಿಮ್ಮನ್ನು ಕಾಯ್ತವೆ ಅಂತ. ಯಾಕಂದರೆ ನೀವು ಧರಿಸಿದ ಬಟ್ಟೆ, ಹಾಕ್ಕೊಂಡು ಮೇಕಪ್ಪು ಅಥವಾ ಶೂ, ಬಟ್ಟೆ, ಚಿಕ್ಕ ಪುಟ್ಟ ಕಟ್ಟಿದ ಮನೆ, ಕಾರು, ಬಂಗ್ಲೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ನಿಮ್ಮ ಜೊತೆಗೆ ಬರುವುದೇನು ಅಂದರೆ ಕರುಣೆ, ಪ್ರೀತಿ, ದಾನ, ಧರ್ಮ, ಈ ಥರ ಗುಣಗಳು. ಹಾಗಾಗಿ ಕೆಲವರು ಮಾತ್ರ ಹುಟ್ಟಿದಾಗಲಿಂದ ಮಹಾತ್ಮರಂತೆ ಯಾಕೆ ಬದುಕ್ತಾರೆ ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ಅಂಥದ್ದನ್ನು ರೂಢಿಸ್ಕೊಂಡು ಪ್ರತಿ ಜನ್ಮದಲ್ಲೂ ಅವರು ಎತ್ತರಕ್ಕೆ ಬೆಳೆದ್ರೆ ಹೊರತು ಪಾತಾಳಕ್ಕೆ ಹೋಗಲಿಲ್ಲ. ಹಾಗೆ ಈ ಜನ್ಮದಲ್ಲಿ ಈಗ ನೋಡಿ, ಒಬ್ಬ ಅಂಗುಲಿಮಾಲ ಬುದ್ಧನಿಂದ ಮಹಾನ್ ವ್ಯಕ್ತಿಯಾಗಿ ಬದಲಾಗ್ತಾನೆ. ಒಬ್ಬ ಕಾಡುಗಳ್ಳ ಅಥವಾ ಒಬ್ಬ ಕಾಡಿನ ರಾಕ್ಷಸ ಬುದ್ಧನಿಂದ ಬದಲಾದ ಅಂದರೆ ಆ ಬದಲಾವಣೆ ಆ ಜನ್ಮದ ಮಾತ್ರವಲ್ಲ, ಅವನು ಮುಂದಿನ ಜನ್ಮದಲ್ಲೂ ಯೋಗ್ಯ ಪುರುಷನಾಗಿಯೇ ಹುಟ್ಟುತ್ತಾನೆ. ಆದರೆ ಒಂದು ಜನ್ಮದಲ್ಲಿ ನೀವು ರಾಕ್ಷಸರಂತೆ ಬದುಕಿದ್ರಿ, ಬಟ್ ಸಾಯೋಗಾಲದಲ್ಲಿ ಯಾರೋ ಮಹನೀಯರ ಆಶೀರ್ವಾದದಿಂದ ನೀವು ಒಳ್ಳೆಯವರಾಗಿ ಬದಲಾದ್ರಿ. ಆ ಬದಲಾವಣೆ ಇದೆಯಲ್ಲ, ಅದು ನಿಮ್ಮನ್ನು ಮುಂದಿನ ಜನ್ಮದಲ್ಲೂ ಹಾಗೆ ಶುದ್ಧವಾಗಿ ಮುಂದುವರಿಯೋದಕ್ಕೆ ಉಪಕಾರ ಮಾಡುತ್ತೆ. ಹೀಗೆ ಪರಸ್ತ್ರೀ ಇದೊಂಚೂರು ಸವಾಸ ಮಾಡಿ ಇಲ್ಲೊಂಚೂರು ಪೆಟ್ಟು ತಿಂದಿದ್ದಿದೆಯಲ್ಲ, ಇದು ಮುಂದೆಲ್ಲೂ ಮತ್ತಿಂಥ ಅವಕಾಶ ನಿಮಗೆ ನಾಳೆನೇ ಯಾವುದೋ ಹೆಣ್ಣು ಬಂದು ಆಕರ್ಷಣೆ ಮಾಡಿದ್ರು ಕೂಡ ನೀವು ಎಚ್ಚೆತ್ಕೊಳ್ತೀರಾ. ಅಯ್ಯೋ ತಡೆಯಪ್ಪ, ಕಳೆದ ಬಾರಿ ಹಿಂಗಾಗಿತ್ತು, ಯಾವುದೋ 5 ನಿಮಿಷದ ಸುಖ ಅಥವಾ ಯಾವುದೋ ಒಂದು ಚಿಕ್ಕ ಚಪಲದ ಮಾತಿಗೋಸ್ಕರ ನನ್ನ ಚಾರಿತ್ರ್ಯ, ನನ್ನ ನಡತೆಯನ್ನು ಕೆಡಿಸ್ಕೊಂಡ್ರೆ ಹೆಂಡ್ರ ಮಕ್ಕಳಿಗೆ ಕ್ಯಾಕರ್ಸ್ ಮಕ್ಕೂಗಿತಾರೆ. ಅಲ್ವಾ?
ಅದೇ ನೋಡಿ, ಹೌದು, ಹೌದು. ಆಯ್ತಪ್ಪ, ಅದು ಅನುಭವ ಯೋಚನೆ ಮಾಡಿ, ನಿಮ್ಮೊಂದಿಗೆ ತುಂಬ ಸರಸ ಸಲ್ಲಾಪದಿಂದ ಮಾತಾಡಿದ ಹೆಂಗಸೆ ತನಗೆ ಯಾವಕ್ಕೋ ಸರಿ ಬರ್ತಿಲ್ಲ, ಇವನು ಯಾಕೋ ಶಾಪ ಹಾಕ್ತವನೆ ಅಥವಾ ಇವನು ಯಾಕೋ ನನಗೆ ವಿರುದ್ಧ ಆಗ್ತವನೆ ಅಂದಾಗ ಪ್ರೀತಿ ಪ್ರೇಮದಿಂದ ಇರಲಿಲ್ಲ, ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಿಮ್ಮನ್ನು ಬಲಿ ಕೊಡ್ಲಿಕ್ಕೆ ಹೋದ್ಲು. ಹೌದಲ್ಲ? ಹೌದೌದು ಸ್ವಾಮಿ. ಅದೇ ಹೆಂಡತಿಗೆ ಒಂದು ವೇಳೆ ನೀವು ದುಃಖ ಕೊಡಿ ಅಥವಾ ಏನೋ ವಿರುದ್ಧವಾಗಿ ಮಾತಾಡಿ ಅಳ್ಕೊಂಡೆಲ್ಲ ಮೂಲೆಯಲ್ಲಿ ಕೂತ್ಕೊಳ್ತಾಳೆ ಹೊರತು ನಿಮಗೆ ಗುಂಡಿ ತೋಡಲ್ಲ. ಇಲ್ಲ ಇಲ್ಲ ಸ್ವಾಮಿ. ಅದೇ ಹೆಂಡ್ತಿಗೂ ಕಂಡರ ಹೆಂಡ್ತಿಗೂ ಇರೋ ವ್ಯತ್ಯಾಸ. ಇರಲಿ, ಜೀವನವನ್ನು ಗೌರವದಿಂದ ಬದುಕಿದ್ದೀರಿ, ಮುಂದೆಯೂ ಹಾಗೆ ಬದುಕಿ, ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಸಂತೋಷ. ನಾರಾಯಣ, ಒಂದೇ ಕರೆ ಎಷ್ಟೊತ್ತಾಯ್ತಲ್ಲ ಪಾಪ. ಅವರು ಇವತ್ತಿಗೆ ತನ್ನ ತಪ್ಪೆಲ್ಲ ಆಯಿತು ಅಂತ ಕಂಡಿಡ್ಕೊಂಡಿದ್ದಾರೆ. ಹೆಣ್ಣಿನ ವಿಚಾರ ಬಂದಾಗ ತುಂಬ ಸೂಕ್ಷ್ಮ ಇರಬೇಕು. ಎಂಥವರು ತಪ್ಪು ಮಾಡ್ತಾರೆ ಪಾಪ. ಗಂಡ ಹೆಂಡತಿ ಇಬ್ಬರೂ ಕೂಡ ಚಿಕ್ಕದಾಗೇನೋ ಒಂದು ತಪ್ಪು ಹೆಜ್ಜೆ ಇಟ್ಟಿದ್ರು, ಬಟ್ ಇಬ್ಬರು ತಿದ್ದುಕೊಂಡಿದ್ದಾರೆ, ಈಗ ಸರಿ ಹೋಗ್ತಾ ಇದ್ದಾರೆ. ನನಗೆ ಬಹಳ ಖುಷಿ ಆಯಿತು ನೋಡಿ ಪಾಪ. ಇವರು ದೊಡ್ಡ ಗುಣ ಸಾರ್. ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಿಬಿಟ್ನಲ್ಲ ಸಾರ್, ನನಗೆ ತುಂಬ ದುಃಖ ಆಗ್ತಿದೆ ಅಂತ. ಹೆಂಡತಿಗೆ ದುಃಖವಾಗ್ತಿದೆ, ಹೆಂಡತಿಗೆ ನೋವಾಗ್ತಿದೆ ಅಂತ ಇವ್ರಿಗೆ ದುಃಖ ಆಗೋದಿದೆಯಲ್ಲ, ಅಲ್ವೇ? ದೊಡ್ಡ ಗುಣ. ಒಳ್ಳೆಯದಾಗಲಿ.